ಕೊಂಕಣ ಎಜುಕೇಷನ್ ಟ್ರಸ್ಟ್ ಕುಮಟಾ, BK ಭಂಡಾರ್ಕರ್ ಸರಸ್ವತಿ ಪದವಿ ಪೂರ್ವ ಕಾಲೇಜು ಹಾಗೂ ವಿಧಾತ್ರಿ ಅಕಾಡೆಮಿಯ ವತಿಯಿಂದ ಈ ದಿವಸ ಇಲ್ಲಿ ಚಕ್ರವರ್ತಿ ಸುಲಿಬೆಲೆಯವರು ಉಪಸ್ಥಿತರಿದ್ದಾರೆ. ಮಿಥುನ್ ಚಕ್ರವರ್ತಿ ಅಂತ ಅವರ ಮೂಲ ಹೆಸರು. ಇವತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಉತ್ತಮ ವಾಗ್ಮಿಗಳಾಗಿ, ಸಾಹಿತಿಗಳಾಗಿ ಮತ್ತು ಸಮಾಜದ ಅನ್ಯಾನ್ಯ ಕ್ಷೇತ್ರಗಳಲ್ಲಿ ಮತ್ತು ರಾಷ್ಟ್ರಭಕ್ತಿಗೆ ಪೂರಕವಾಗುವಂಥ ಅನೇಕ ಸಾಮಾಜಿಕ ಸೇವೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಯುವ ಬ್ರಿಗೇಡ್ ಇದರ ಸಂಸ್ಥಾಪಕರು. ಸುದೈವದಿಂದ ಇವತ್ತು ನಮ್ಮ ಕಾಲೇಜಿಗೆ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಬರಮಾಡಿಕೊಂಡು ಅವರಿಂದ ನಮ್ಮ ವಿದ್ಯಾರ್ಥಿಗಳಿಗಾಗಿ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಈ ದಿವಸ ಇಲ್ಲಿ ನಾವು ಏರ್ಪಡಿಸಿದ್ದೇವೆ. ಮುಂದಿನ ಈಗ ಸರಿಯಾಗಿ 3:30 ಸಮಯ, 1 ತಾಸಿನ ಅವಧಿವರೆಗೆ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಆರಂಭದಲ್ಲಿ ಈ ನೆಲದ ಸಂಸ್ಕೃತಿಯಂತೆ ಶಿಲ್ಪ ಹಾಗೂ ಸಂಗಡಿಗರಿಂದ ದೇಶಭಕ್ತಿ ಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇನೆ. ಭರತ ಮಾತೆ ಪ್ರಾಣದಾತೆ ಪರಮಚರಿತೆ ವಂದನೆ, ಭರತ ಮಾತೆ ಪ್ರಾಣದಾತೆ ಪರಮಚರಿತೆ ವಂದನೆ, ವೀರಗಾತೆ ವಿಶ್ವಖ್ಯಾತೆ, ವೀರಗಾತೆ ವಿಶ್ವಖ್ಯಾತೆ, ಕೇಳು ನಿನ್ನ ಕೀರ್ತನೆ, ಕೇಳು ನಿನ್ನ ಕೀರ್ತನೆ, ಭರತ ಮಾತೆ ಪ್ರಾಣದಾತೆ ಪರಮಚರಿತೆ ವಂದನೆ, ಜ್ಞಾನ ರಾಶಿ ಧರ್ಮ ರಾಶಿ ಪರಮ ತತ್ವ ರೂಪಸಿ, ಜ್ಞಾನ ರಾಶಿ ಧರ್ಮ ರಾಶಿ ಪರಮ ತತ್ವ ರೂಪಸಿ, ಶಾಂತಿ ನಿಲಯೇ ಕಾಂತಿ ವಲಯೇ ನೀತಿ ಹೃದಯ ಭುವಲಯೇ, ಮೆರವಗಿರಿಯ ತುರಿವ ನದಿಯ ಉಲಿವ ಪಕ್ಷಿ ಸಾಕ್ಷಿಣಿ, ದಿವ್ಯ ಕಾವ್ಯ ಲಲಿತ ಕಲೆಯ ಯೋಗ ಭೂಷಣ ಶೋಭಿನಿ, ಯೋಗ ಭೂಷಣ ಶೋಭಿನಿ, ಭರತ ಮಾತೆ ಪ್ರಾಣದಾತೆ ಪರಮಚರಿತೆ ವಂದನೆ, ಭರತ ಮಾತೆ ಪ್ರಾಣದಾತೆ ಪರಮಚರಿತೆ ವಂದನೆ, ನೂರು ವೇಷ ನೂರು ಭಾಷೆ ಒಂದೇ ಮನದ ಸಾಕ್ಷಿಯು, ನೂರು ವೇಷ ನೂರು ಭಾಷೆ ಒಂದೇ ಮನದ ಸಾಕ್ಷಿಯು, ಒಂದೇ ಮನದ ಒಂದೇ ಗುಣದ ಒಂದೇ ಗುರಿಯ ಈರ್ಷೆಯು, ಒಳಲ ಖನಿಜ ಉಡಿಯ ಕಣಜ ಒಲವಿನಾಕ್ಷ ಭಾಮಿನಿ, ವೀರಗಾತೆ ವಿಶ್ವಖ್ಯಾತೆ, ಕೇಳು ನಿನ್ನ ಕೀರ್ತನೆ, ಕೇಳು ನಿನ್ನ ಕೀರ್ತನೆ, ಭರತ ಮಾತೆ ಪ್ರಾಣದಾತೆ ಪರಮಚರಿತೆ ವಂದನೆ, ಪರಮಚರಿತೆ ವಂದನೆ, ಪರಮಚರಿತೆ ವಂದನೆ.
ಧನ್ಯವಾದಗಳು. ಶ್ರೀಯುತ ಚಕ್ರವರ್ತಿ ಅವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ವಿಧಾತ್ರಿ ಅಕಾಡೆಮಿಯ ಪರವಾಗಿ ಗಿಡವನ್ನು ಕೊಟ್ಟು ಗೌರವಿಸಬೇಕಾಗಿ ವಿಧಾತ್ರಿ ಅಕಾಡೆಮಿಯ ಸಂಚಾಲಕರಾದಂಥ ಗುರುರಾಜ್ ಶೆಟ್ಟಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಿಥುನ್ ಚಕ್ರವರ್ತಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಅವರಲ್ಲಿ ಉಪಸ್ಥಿತರಿರಲಿಕ್ಕೆ ಕಾರಣರಾದಂಥ ನನ್ನ ನೆಚ್ಚಿನ ವಿದ್ಯಾರ್ಥಿ ಮತ್ತು ಯುವ ಬ್ರಿಗೇಡ್ನ ಸಮರ್ಥ ಕಾರ್ಯಕರ್ತನಂಥ ಅನ್ನಪ್ಪ ಹಾಗೂ ಅವರ ಸಂಗಡಿಗರೆಲ್ಲ ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಯುವ ಬ್ರಿಗೇಡ್ನ ಎಲ್ಲ ಸದಸ್ಯರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ವಿಧಾತ್ರಿ ಅಕಾಡೆಮಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರಾಯ ನಿನ್ನೆ ಮಾಧ್ಯಮದ ಮೂಲಕ ತಿಳ್ಕೊಂಡಂಥ ಅನೇಕರು ಅಪೇಕ್ಷೆ ವ್ಯಕ್ತಪಡಿಸಿದ್ರು ತಾವು ಬರ್ಬೋದು ಅಂತೇಳಿ. ಕೆಲವು ನಿಯಮಾವಳಿಗಳ ಕಾರಣದಿಂದಾಗಿ ನಾವು ಅವರಿಗೆ ಅತ್ಯಂತ ವಿನಮ್ರವಾಗಿ ನಿರಾಕರಣೆ ಮಾಡಿದ್ದೇವೆ. ಆದರೂ ಕೂಡ ಕೆಲವರು ನಮ್ಮ ಪ್ರೀತಿಯ ಅಭಿಮಾನಿಗಳು ಇವತ್ತು ಬಂದಿದ್ದಾರೆ, ಇನ್ನು ಕೆಲವರು ಬರ್ತಾ ಇದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನನ್ನೆಲ್ಲ ಮುದ್ದು ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತಾ ಇದ್ದೇನೆ ಹಾಗೂ ನನ್ನ ಉಪನ್ಯಾಸಕ ವೃಂದದವರನ್ನು, ಮುಖ್ಯವಾಗಿ ವೇದಿಕೆಯಲ್ಲಿರುವ ಪ್ರಾಚಾರ್ಯರನ್ನು ಮತ್ತು ಇಲ್ಲಿ ಬಂದಿರುವ ಮಾಧ್ಯಮದ ಎಲ್ಲ ಮಿತ್ರರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸಿ ಮುಂದಿನ ಅವಧಿಯನ್ನು ತೆಗೆದುಕೊಳ್ಳಿಕ್ಕಾಗಿ ಸುಲಿಬೆಲೆ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರತ್ವ ಪ್ರಣಮಾಮಿ ಮುಹುರ್ಮುಹುಃ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಶಿಕ್ಷಕರಿಗೆ, ಈ ಕಾಲೇಜಿನ ಶಿಕ್ಷಕ ವೃಂದಕ್ಕೆ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಸೈನ್ಸ್ ಮತ್ತು ಕಾಮರ್ಸ್ ಸ್ಟ್ರೀಮ್ನ ವಿದ್ಯಾರ್ಥಿಗಳು ಇದ್ದೀರಿ ಅಂತ ಸರ್ ಹೇಳ್ತಿದ್ರು. ಭಾಳ ಸಂತೋಷದ ಸಂಗತಿ ಅಂತಂದರೆ, ರೇರ್ಲಿ ಟೀಚರ್ಸ್ ಹೇಳ್ತಾರೆ ನಮ್ಮ ಹುಡುಗರು ವಿದ್ಯಾಭ್ಯಾಸದಲ್ಲಿ ಏನು ಹಿಂದುಳಿದಿಲ್ಲ ಸರ್, ಭಾಳ ಚೆನ್ನಾಗಿ ಓದ್ತಾರೆ ಅಂತ. ಭಾಳ ಖುಷಿಯಿಂದ ಅವ್ರು ಹೇಳ್ಕೊಳ್ತಿದ್ರು. ಒಳ್ಳೆ ವಿದ್ಯಾರ್ಥಿಗಳನ್ನು ಕಲೆ ಹಾಕಿದ್ದಾರೆ ಮತ್ತು ಒಳ್ಳೆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅನ್ನೋದು ಭಾಳ ಸಂತೋಷದ ಸಂಗತಿ. ಆ ಟ್ರೈನಿಂಗನ್ನು ಪಡ್ಕೊಳ್ಳಿ. ನಿಮ್ಮಿಂದ ಸಮಾಜಕ್ಕೆ ಇರುವಂಥ ಬಯಕೆ ಒಂದೇ ಒಂದು ಏನು ಅಂತಂದರೆ, ನೀವು ಇಲ್ಲಿಂದ ಹೊರಗೆ ಬರುವಾಗ ಶ್ರೇಷ್ಠ ಪ್ರಜೆಗಳಾಗಿ ಹೊರಗೆ ಬರ್ತೀರಾ ಅಂತ. ನಾನು ಯಾವತ್ತೂ ಮಾರ್ಕ್ಸ್ ಕಾರ್ಡನ್ನು ನೋಡಿ ಒಬ್ಬ ವ್ಯಕ್ತಿಯ ಮಹತ್ವವನ್ನು ಗುರುತಿಸೋದನ್ನು ಅಲ್ವೇ ಅಲ್ಲ. ಮಾರ್ಕ್ಸ್ ಕಾರ್ಡಿಗೆ ತುಂಬ ಬೆಲೆ ಕೊಡುವಂಥ ವ್ಯಕ್ತಿಯೇ ಅಲ್ಲ. ನನ್ನ PU ರಿಸಲ್ಟು, ನನ್ನ SSLC ರಿಸಲ್ಟು ಯಾವುದು ಕಡಿಮೆ ಏನಿಲ್ಲದೆ ಹೋದರೂ ನಾನು ಮಾರ್ಕ್ಸ್ ಕಾರ್ಡಿಗೆ ತುಂಬ ಬೆಲೆ ಕೊಟ್ಟವನಲ್ಲ. ಯಾಕೆ ಅಂತಂದರೆ, ಹೆಚ್ಚು ಅಂಕ ತೆಗೆದುಕೊಂಡಿರೋರೆಲ್ಲ ದೇಶಕ್ಕೆ ಒಳಿತನ್ನೇ ಮಾಡ್ತಾರೆ ಎನ್ನುವಂಥ ಭಾವ ಏನು ನನ್ನಲ್ಲಿಲ್ಲ. ಆದರೆ ಒಳ್ಳೆಯ ವ್ಯಕ್ತಿತ್ವ ಇದ್ದವನು ಫೇಲ್ ಆದರೂ ಕೂಡ ದೇಶಕ್ಕೆ ಅದ್ಭುತವಾದ ಕೆಲಸವನ್ನು ಮಾಡಬಲ್ಲ ಎನ್ನುವಂಥ ವಿಶ್ವಾಸ ನನಗಿರೋದ್ರಿಂದ ನಾನು ಅವುಗಳ ಬಗ್ಗೆ ತುಂಬ ಗಮನ ಹರಿಸ್ತೀನಿ. ಇದರ ಅರ್ಥ ಮಾರ್ಕ್ಸ್ ಕಡಿಮೆ ತಗೊಳ್ಳೋಣ ಅಂತಲ್ಲ. ಇದರ ಅರ್ಥ ನಮಗೆಲ್ಲ ಹೆಂಗಿದೆ ಅಂತಂದರೆ, ಈ ಮೈಂಡಿಂದ ಒಂದು ಮ್ಯಾಜಿಕ್ ಇದೆ. ಮೈಂಡ್ ಪರ್ಸೀವ್ಸ್ ಓನ್ಲಿ ನೆಗೆಟಿವ್ ಥಿಂಗ್ಸ್. ಮೈಂಡ್ ಯಾವತ್ತು ಪಾಸಿಟಿವ್ ಥಿಂಗನ್ನು ಪರ್ಸೀವ್ ಮಾಡೋದೇ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಏಳಬೇಕು ಅಂತ ಕೇಳಿದರೆ ಮೈಂಡಿಗೆ ತುಂಬ ವಿಶೇಷ ಅಲ್ಲ ಅದು. ಇಟ್ ಈಸ್ ಲೀವ್ ಇಟ್, ಡೋಂಟ್ ವರಿ ಅಂತ. ಬೆಳಗ್ಗೆ 5 ಗಂಟೆಗೆ ಏಳಬಾರ್ದು ಅಂದರೆ ಮೈಂಡ್ ವಿಲ್ಸೆ ಎದ್ದೇ ಹೇಳ್ತೀನಿ, ಹಾಗಿದ್ರೆ ನೋಡೇ ಬಿಡೋಣ ಅಂತ. ನೋಡಿದ್ದೀರಾ, ಗಮನಿಸಿದ್ದೀರಾ? ಹಂಗೆ ಏನು ಮಾಡಬಾರ್ದು ಅಂತ ಅನಿಸುತ್ತೋ ಮೈಂಡ್ ಅದನ್ನು ಮೊದಲು ಕ್ಯಾಚ್ ಮಾಡತ್ತೆ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಮಾಡಬಾರದು ಅಂತಂದ್ರೆ ನೋಡೇ ಬಿಡೋಣ. ಇಲ್ದಂದ್ರೆ ಯಾಕೆ ಮಾಡೋದು? ಮಾಡೋ ರೀಸನ್ನೇ ಅದು. ಈ ಮೈಂಡಿನ ಮ್ಯಾಜಿಕ್ ಇರೋದೇ ಅದು ಎಲ್ಲ ನೆಗೆಟಿವ್ ಥಿಂಗನ್ನು ಪರ್ಸೀವ್ ಮಾಡುತ್ತೆ. ಅದಕ್ಕೆ ಒಬ್ಬ ಸ್ವಾಮೀಜಿ ನಂಗೊಂದ್ಸಲ ಸಿಕ್ಕಾಗ ಹೇಳ್ತಿದ್ರು, ಏನು ಮಾಡಬೇಕು ಅಂತ ಹೇಳ್ಬೇಡ, ತರುಣರಿಗೆ ಮೈಂಡಿನ ಹುಚ್ಚು ಹೆಂಗಿರುತ್ತೆ ಅಂತಂದ್ರೆ, ಏನು ಮಾಡಬೇಕು ಅಂತ ಹೇಳ್ಬೇಡ, ಏನು ಮಾಡಬೇಡ ಅಂತ ಹೇಳು, ಅವ್ರು ಕರೆಕ್ಟಾಗಿ ಮಾಡ್ತಾರೆ ಅದನ್ನ. ಅದಕ್ಕೆ ಏನು ಮಾಡಬಾರ್ದು ಅಂತ ಒಂದು ಪಟ್ಟಿ ಮಾಡಿ ಲೈಫ್ನಲ್ಲಿ, ಗೊತ್ತಾಗುತ್ತೆ ಇಂತಿಂಥದ್ದು ಮಾಡ್ತಾನೇ ಹೋಗುತ್ತೆ ಅಂತ. ಹೀಗಾಗಿ ಏನು ಮಾಡಬೇಕೋ ಅದನ್ನು ಮಾಡಬಾರ್ದು ಅಂತ ಹೇಳಿದ್ರೆ ಮೈಂಡ್ ಮಾಡುತ್ತೆ ಅಂತ. ಮೈಂಡ್ದೊಂದು ಮ್ಯಾಜಿಕ್ ಇದೆ. ನೀವೆಲ್ಲ ಇಲ್ಲಿ ಕೂತಿದ್ದೀರಲ್ಲ, ಈ ವಯಸ್ಸಿನಲ್ಲಿ ಈ ಮೈಂಡಿನ ಮ್ಯಾಜಿಕ್ಕನ್ನು ಸ್ವಲ್ಪ ಗಮನಿಸ್ಲಿಕ್ಕೆ ಶುರು ಮಾಡಿ. ಮೈಂಡ್ ಕನ್ನಡಕ್ಕೂ ಇಂಗ್ಲೀಷ್ಗೂ ಒಂದು ಬಹಳ ದೊಡ್ಡ ಅಂತರ ಇದೆ. ನಾವೆಲ್ಲ ಇಂಗ್ಲೀಷನ್ನು ಬಹಳ ಗ್ರೇಟ್ ಲ್ಯಾಂಗ್ವೇಜ್ ಅಂತ ಅನ್ಕೊಳ್ತೀವಲ್ಲ, ಇಂಗ್ಲೀಷಿನ ವೀಕ್ನೆಸ್ ಏನು ಅಂತಂದ್ರೆ, ನನ್ನ ಭಾರತದ ವಿಚಾರಧಾರೆಯನ್ನ ಇಂಗ್ಲಿಷ್ ಸಮರ್ಥವಾಗಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗದೇ ಇಲ್ಲ.
ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಹೆಂಗೆ ಅಂತಂದ್ರೆ ಇಂಗ್ಲಿಷಿಗೂ ಕನ್ನಡಕ್ಕೂ ಕನಿಷ್ಠ ಪಕ್ಷ 1 ಅಡಿ ಡಿಸ್ಟೆನ್ಸ್ ಇದೆ, 1 ಫೀಟ್ ಮಿನಿಮಮ್. ಹೆಂಗೆ ಅಂತ ಹೇಳ್ತೀನಿ ನಾನು. ವೆನ್ ಐ ಸೇ ಮೈಂಡ್, ಎಲ್ಲಿ ತೋರಿಸ್ತೀರಾ ಕೈ? ವೆರಿ ಗುಡ್, ವೆರಿ ಗುಡ್. ಮೈಂಡ್, ವೆರ್ ಇಸ್ ಮೈಂಡ್? ಫೈನ್. ಕನ್ನಡದಲ್ಲಿ ಮೈಂಡ್ ಅಂದ್ರೆ ಏನು? ಮನಸ್ಸು. ಮನಸ್ಸು ಅಂದಾಗ ಎಲ್ಲಿ ತೋರಿಸ್ತೀರಾ ಕೈ? ಹೆಂಗದು ಇಷ್ಟು ಡಿಸ್ಟೆನ್ಸ್? 1 ಫೀಟ್. ದಟ್ಸ್ ವೈ ಐ ಸೆಡ್ ಇಂಗ್ಲಿಷ್ಗೂ ಕನ್ನಡಕ್ಕೂ 1 ಫೀಟ್ ಡಿಸ್ಟೆನ್ಸ್ ಇದೆ ಅಂತ. ಅಟ್ಲೀಸ್ಟ್ 1 ಫೀಟ್ ಡಿಸ್ಟೆನ್ಸ್ ಇದೆ. ಬಹಳ ವಿಚಾರಧಾರೆಗಳನ್ನು ನಾನು ಇಂಗ್ಲಿಷ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗದೇ ಇಲ್ಲ. ಭಾರತೀಯ ವಿಚಾರಗಳು ಏನಿವೆಯೋ ಅದನ್ನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನನ್ನ ಭಾಷೆನೇ ಬೇಕು. ಫಾರ್ ಎಕ್ಸಾಂಪಲ್, ನೀವೆಲ್ಲರೂ ಇಂಗ್ಲಿಷ್ನಲ್ಲಿ ಪೂಜೆ ಮಾಡ್ಬೋದು, ರೈಟ್? ಏನ್ ಮಾಡ್ತೀರಾ? ವಾಟ್ ಡು ಯು ಡೂ? ಪೂಜೆ ಅಂದ್ರೆ ಏನ್ ಕರೀತೀರಾ ಇಂಗ್ಲಿಷ್ನಲ್ಲಿ? ವರ್ಷಿಪ್. ಯಾ, ಎಕ್ಸಾಕ್ಟ್ಲಿ ರೈಟ್. ಇಂಗ್ಲಿಷ್ನಲ್ಲಿ ಮಂಗಳಾರತಿ ಮಾಡಿ ಆಗುತ್ತಾ? ಮಾಡ್ಲಿಕ್ಕೆ ಆಗದೇ ಇಲ್ಲ. ನಮ್ಮಮ್ಮ ಮನೆಯಲ್ಲಿ ವರ್ಷಿಪ್ ಮಾಡ್ಬೋದು, ಮಂಗಳಾರತಿ ಮಾಡಕ್ಕೆ ಮಾತ್ರ ಇಂಗ್ಲಿಷಲ್ಲಿ ಆಗೋದಿಲ್ಲ, ಅವಳಿಗೆ ಕನ್ನಡನೇ ಬೇಕದಕ್ಕೆ. ನಾನು ಎಷ್ಟು ಪದಗಳನ್ನು ನಿಮ್ಗೆ ಈಗ ಕೊಡಬಲ್ಲೆ ಅಂತಂದ್ರೆ ಬಹಳ ಅಚ್ಚರಿಯ ಸಂಗತಿ. ಮೈಂಡ್ ಕೂಡ ಅಂತದ್ರಲ್ಲಿ ನಾನು ತುಂಬಾ ಪದಗಳನ್ನ ಆ ಥರದನ್ನು ಕೋಟ್ ಮಾಡಬಲ್ಲೆ. ದರ್ ಈಸ್ ಅ ಬುಕ್ ಕಾಲ್ಡ್ ಸಾಂಸ್ಕ್ರಿಟ್ ಅನ್ಟ್ರಾನ್ಸ್ಲೇಟಬಲ್ಸ್ ಅಂತ ಒಂದು ಪುಸ್ತಕ ಇದೆ. ಸಂಸ್ಕೃತದಿಂದ ಇಂಗ್ಲಿಷಿಗೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗದ ಪದಗಳು ಅಂತಿವೆ. ನೀವು ಆ ಪುಸ್ತಕ ಓದಿದ್ರೆ ಗಾಬರಿ ಆಗ್ತೀರಾ. ಯಾಕೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಗಲ್ಲ? ಈ ಪದಕ್ಕೆ ಮೂಲ ಅರ್ಥ ಏನು, ಈ ಪದಕ್ಕೆ ಅರ್ಥ ಏನು, ಇಂಗ್ಲಿಷ್ನಲ್ಲಿ ಈ ಪದ ಅನುವಾದ ಮಾಡಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಒನ್ ಮೇಜರ್ ವರ್ಡ್ ಈಸ್ ರಿಲಿಜನ್. ರಿಲಿಜನ್ ಅಂತಂದ್ರೆ ನೀವು ಕನ್ನಡದಲ್ಲಿ ಏನಂತ ಕರಿತೀರಾ, ಸಂಸ್ಕೃತದಲ್ಲಿ ಧರ್ಮ ಅಂತ ಕರಿತೀರಾ. ಬಟ್ ರಿಲಿಜನ್ನ ಡೆಫಿನೇಷನ್ಗೂ ಧರ್ಮದ ಡೆಫಿನೇಷನ್ಗೂ ಅಗಾಧವಾದ ಡಿಫರೆನ್ಸ್ ಇದೆ. ಯಾವುದಿಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ವೋ ಅದನ್ನು ಧರ್ಮ ಅಂತ ಕರೀತಾರೆ. ರಿಲಿಜನ್ ಅಂದ್ರೆ ಒಂದು ಪುಸ್ತಕ ಹೇಳುವಂತ ಸಂಗತಿ ಏನಿರುತ್ತೋ ಅದನ್ನು ಒಪ್ಪಿಕೊಳ್ಳೋದನ್ನ ರಿಲಿಜನ್ ಅಂತ ಕರೀತಾರೆ. ರಿಲಿಜನ್ಗೂ ಧರ್ಮಕ್ಕೂ ಅಗಾಧವಾದ ಡಿಫರೆನ್ಸ್ ಇದೆ. ಧರ್ಮದೊಳಗೆ 100 ರಿಲಿಜನ್ ಇರ್ಬೋದು, ರಿಲಿಜನ್ ಒಳಗೆ ಧರ್ಮ ಇರಕ್ಕಾಗಲ್ಲ. ಧರ್ಮ ಈಸ್ ಯೂನಿವರ್ಸಲ್ ಸೆಟ್, ರಿಲಿಜನ್ ಈಸ್ ಸ್ಮಾಲರ್ ಸೆಟ್. ಮ್ಯಾಥ್ಸ್ ಗೊತ್ತಿದ್ದವ್ರಿಗೆ ಗೊತ್ತಾಗುತ್ತೆ. ಹೀಗಾಗಿ ರಿಲಿಜನ್ನ ನೀವು ಮ್ಯಾಥ್ಸ್ ನೀವು ಅದನ್ನ ಧರ್ಮಕ್ಕೆ ಸಮೀಕರಿಸಲಿಕ್ಕೆ ಆಗದೇ ಇಲ್ಲ. ವೆನ್ ಯು ಕಾಲ್ ರಿಲಿಜನ್ ಈಕ್ವಲ್ ಟು ಧರ್ಮ, ರಿಲಿಜನ್ ನಲ್ಲಿರುವಂತ ಎಲ್ಲ ಪ್ರಾಬ್ಲಮ್ಸು ಕೂಡ ಧರ್ಮದಲ್ಲಿ ಬರುತ್ತೆ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಸೊ ಆ ಡೆಫಿನೇಷನ್ಗೆ ತಕ್ಕಂತೆ ಹೋಗ್ಬೇಕು. ನೀವು ಸೈನ್ಸ್ ಮಕ್ಕಳಾಗಿದ್ದಾಗಿದ್ದರಿಂದ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಹೇಳ್ತೀನಿ. ಈಗ ನಾನು ಬರಬೇಕಾಗಿರೋದು ಮೈಂಡ್ಗೆ ಅಥವಾ ಮನಸ್ಸಿಗೆ, ನಾಟ್ ಟು ಮೈಂಡ್, ಮನಸ್ಸಿಗೆ ಬರಬೇಕು. ಈ ಮನಸ್ಸಿನ ಮ್ಯಾಜಿಕ್ ಏನು ಅಂತಂದ್ರೆ ಅದು ಈ ಏಜ್ ಅಲ್ಲಿ ಹೈಲಿ ಆಕ್ಟಿವ್ ಆಗಿರುತ್ತೆ. ಆಕ್ಟಿವ್ ಆಗಿರೋದು ಹೆಂಗೆ? ದೇರ್ ಗೋಸ್ ಅ ಬ್ಯೂಟಿಫುಲ್ ಸ್ಟೋರಿ. ನಚಿಕೇತ ಅಂತ ಹುಡುಗ ಇದ್ದ. ಹ್ಯಾವ್ ಯು ಹರ್ಡ್ ಆಫ್ ಹಿಮ್? ನಚಿಕೇತ ಅನ್ನೋ ಹೆಸರು ಕೇಳಿದೀವಿ ಅಷ್ಟೇ, ಅದು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಯಾವಾಗಲಾದ್ರೂ ಹಿಂದೆ ತಿರುಗಿ ನೋಡಿ, ಏನ್ ಮಜಾ ಇರುತ್ತೆ ಅಂತಂದ್ರೆ, ಒಬ್ಬ ಹುಡುಗ, ರಾಜನ ಮಗ. ರಾಜ ಒಂದು ಯಜ್ಞ ಮಾಡಿದ. ಕಠೋಪನಿಷತ್ನಲ್ಲಿ ಬರುವಂತ ಕಥೆ ನಾನು ಹೇಳ್ತಿದ್ದೀನಿ ನಿಮಗೆ. ರಾಜ ಒಂದು ಭರ್ಜರಿ ಯಜ್ಞ ಮಾಡಿದ, ದೊಡ್ಡ ಯಜ್ಞ. ಯಜ್ಞ ಮಾಡಿದ ನಂತರ ಸ್ವರ್ಗಕ್ಕೆ ಹೋಗಬೇಕು ಅಂತ ಮಾಡಿದ ಯಜ್ಞ. ಯಜ್ಞ ಎಲ್ಲ ಮುಗಿದ ನಂತರ ದಾನ ಕೊಡಬೇಕಲ್ಲ. ದಾನ ಅಂತಂದ್ರೆ ನನ್ನ ಭಾಷೆಯಲ್ಲಿ ಅಥವಾ ನನ್ನ ದೇಶದಲ್ಲಿ ಏನು ಅಂತಂದ್ರೆ ಬೆಸ್ಟ್ ಆಗಿರೋದನ್ನ ಕೊಡಬೇಕು. ಈಗ ಯಾರಾದ್ರೂ ಒಬ್ಬ ವಿದ್ಯಾರ್ಥಿ ಬಂದ್ರೆ ಅವನಿಗೆ ಎಂಥದ್ದು ಕೊಡೋದು ಅಂತಂದ್ರೆ ನೋಟ್ಬುಕ್ ಕೊಡ್ತೀನಿ ಅಂತ ಹೇಳೋದು. ಆ ನೋಟ್ಬುಕ್ ಅಲ್ಲಿ 90% ಯಾರೋ ಬರೆದು ಬಿಟ್ಟಿದ್ದಾರೆ ಆಗ್ಲೇ, ಕೊನೆ ಒಂದು 8-10 ಪೇಜ್ ಬಾಕಿ ಉಳಿದಿದೆ. ಇವನಿಗೆ ನೋಟ್ಬುಕ್ ಕೊಟ್ಟೆ, ಏನು ಉಪಯೋಗ ಅದರಿಂದ? ಕೊಟ್ಟರೆ ಖಾಲಿಯಾಗಿರೋ ನೋಟ್ಬುಕ್ ಕೊಡಬೇಕಲ್ಲ ಅವನಿಗೆ, ಬೆಸ್ಟ್ ಆಗಿರೋದನ್ನ ಕೊಡಬೇಕು ಅವನಿಗೆ. ದಾನ ಅಂದ್ರೆ ಅದು, ಉಳಿದಂತ ದಾನ ಅಲ್ಲ. ಈ ಅಪ್ಪ ದಾನ ಕೊಡಬೇಕಲ್ಲ, ಈ ರಾಜ ದಾನ ಕೊಡಬೇಕಾದ್ರೆ ಏನ್ ಮಾಡಿದ? ಮುದಿಯಾಗೋಗಿರೋ ಹಸುಗಳನ್ನು ಕೊಟ್ಟ. ಆ ಹಸುಗಳನ್ನು ಅವ್ರ ಮಗ ಬಂದು ನೋಡ್ತಾನೆ, 9 years ಬಾಯ್ ನಚಿಕೇತ ಬಂದು ನೋಡ್ತಾನೆ, ನಮ್ಮಪ್ಪ ಎಂತ ದಾನ ಕೊಡ್ತಿದ್ದಾರೆ ಈ ಹಸುಗಳನ್ನ. ಈ ಹಸು ಮೋಸ್ಟ್ಲಿ ಮನೆಗೆ ಹೋಗೋದ್ರೊಳಗೆ ಸತ್ತೇ ಹೋಗುತ್ತೆ, ತಗೊಂಡೋದವನಿಗೂ ಉಪಯೋಗ ಇಲ್ಲ, ಕೊಟ್ಟವನಿಗೂ ಲಾಭ ಇಲ್ಲ. ಇದು ನಮ್ಮಪ್ಪ ಇಂಥ ಒಳ್ಳೆ ಯಜ್ಞ ಮಾಡಿ ಇಂಥ ಕಂಜೂಸ್ ಬುದ್ಧಿ ತೋರಿಸ್ತಿದಾರಲ್ಲ ಅಂತ ಹೇಳಿ ಆ ಚಿಕ್ಕ ಹುಡುಗ ಏನ್ ಯೋಚನೆ ಮಾಡ್ತಾನಂತೆ ಗೊತ್ತಾ? ಇಮ್ಯಾಜಿನ್ ಮಾಡಿ, ಭಾರತದ ಹುಡುಗರು ಹೆಂಗಿದ್ರು, ನೀವು ಅದ್ರ ಹತ್ರಕ್ಕೆ ಬರ್ತೀವ ನೋಡಿ. ಹುಡುಗ ಯೋಚನೆ ಮಾಡ್ತಾನಂತೆ, ಈ ಸಾಯ್ತಾ ಇರೋ ಹಸುಗಿಂತ ಐ ಆಮ್ ಬೆಟರ್. ನಾನು ಬೆಸ್ಟ್ ದಾನ ಅಲ್ಲದೆ ಇರ್ಬೋದು, ಬಟ್ ಈ ಹಸುಗಿಂತ ನಾನು ಬೆಟರ್. ನಮ್ಮಪ್ಪ ನನ್ನನ್ನೇ ಯಾರಿಗಾದ್ರೂ ದಾನ ಮಾಡಿದ್ರೆ ಆದ್ರೂ ಪುಣ್ಯ ಬರ್ತಿತ್ತು ಅವ್ರಿಗೆ ಅನ್ಕೊಂಡ. ಸುಮ್ಮನೆ ಇರಲಿಲ್ಲ. ಅಪ್ಪನ ಹತ್ರ ಹೋದ, ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀಯಪ್ಪ ಅಂದ. ಹೆಂಗಿರ್ಬೋದು? ಅಪ್ಪ ಬ್ಯುಸಿ, ಅವ್ರು ಎಲ್ರಿಗೂ ದಾನ ಮಾಡ್ತಿದ್ದಾರೆ, ಲೈನ್ ನಿಂತ್ಕೊಂಡು ಬಿಟ್ಟಿದ್ದಾರೆ, ಎಲ್ರಿಗೂ ಸತ್ತೋಗ್ತಾ ಇರೋ ಹಸುನ ಆಗ್ಲೇ ತಾನೇ ಸಾಯುತ್ತ ಹುಡುಕಿ ದಾನ ಮಾಡ್ತಿದ್ದಾನೆ, ತಗೊಳ್ಳಿ ಅಂತ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾನೆ. ಮಗ ಬಂದು ಕೇಳ್ತಾನೆ ಸೈಡಲ್ಲಿ, ಅಪ್ಪ ನನ್ನನ್ನು ಯಾರಿಗೆ ಕೊಡ್ತೀಯಪ್ಪ? ಹೋಗೋ ಅಂದ್ರು ಅಪ್ಪ. ಸ್ವಲ್ಪ ಹೊತ್ತು ಬಿಟ್ಟ, ಬಂದ, ಅಪ್ಪ
ನನ್ನನ್ನು ಯಾರಿಗೆ ದಾನ ಮಾಡ್ತೀಯಪ್ಪ ಅಂದ. ಹೋಗ ಅಂತ ಬೈದರು. 3rd ಟೈಮ್ ವಾಪಸ್ ಬಂದ. ಅಪ್ಪ ನನ್ನನ್ನು ಯಾರಿಗೆ ದಾನ ಮಾಡ್ತೀಯಪ್ಪ? ನಮ್ಮಪ್ಪ ಆಗಿದ್ರೆ ಸಾಯಿಸ್ಬಿಡ್ತೀನಿ ಹೋಗು ಇಲ್ಲಿಂದ ಅಂದಿರೋ. ಹೌದೋ ಇಲ್ವೋ? ದ ಸೇಮ್ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿತ್ತು ನೋಡಿ. ಆವಾಗ ನಮ್ಮಪ್ಪ ಇವತ್ತಾಗಿದ್ರೆ ಸಾಯಿಸ್ಬಿಡ್ತೀನಿ ಅಂತಿದ್ರು. ಅವತ್ತಿನ ಲ್ಯಾಂಗ್ವೇಜ್ ಹೆಂಗಿತ್ತು ಅಂತಂದ್ರೆ ಅವನಪ್ಪ ಹೇಳಿದ್ರು, ನಿನ್ನನ್ನ ಯಮನಿಗೆ ದಾನ ಮಾಡ್ತೀನಿ, ನಿನಗೆ ಸೇಮ್. ಅರ್ಥ ಆಗ್ತಿದೆ ಹೇಳ್ತಿರೋದು? ದ ಮೀನಿಂಗ್ ರಿಮೈನ್ಸ್ ಸೇಮ್. ಯಮನಿಗೆ ದಾನ ಮಾಡ್ತೀನಿ ಅಂತ ಹೇಳೋದನ್ನ ನಮ್ಮ ತಂದೆ ಆಗಿದ್ರೆ ಸಾಯಿಸ್ಬಿಡ್ತೀನಿ ಅಂದಿರ್ತಿದ್ರು. ಯಮನಿಗೆ ದಾನ ಮಾಡ್ತೀನಿ ಅಂದ ತಕ್ಷಣ ದಿಸ್ ಬಾಯ್ ವಾಸ್ ಹ್ಯಾಪಿ. ಥ್ಯಾಂಕ್ ಗಾಡ್ ನನ್ನನ್ನು ದಾನ ಮಾಡಿದ್ರು ನಮ್ಮಪ್ಪ ಅಂತ. ಹಿ ಟುಕ್ ಇಟ್ ಇನ್ ಅ ರಿಯಲ್ ಸೆನ್ಸ್. ಸೈಡಿಗೆ ಹೋಗಿ ಕೂತ. ನಮ್ಮಪ್ಪ ಈಗ ದಾನ ಮಾಡ್ತಾರೆ, ಈಗ ದಾನ ಮಾಡ್ತಾರೆ ಅಂತ ಎಲ್ಲ ದಾನ ಕಾರ್ಯ ಮುಗಿದು ಅಪ್ಪ ಕಳಿಸ್ಕೊಂಡು ಮೈ ಮುರಿದು ಎಸ್ ಮುಗೀತು ಅನ್ಕೊಳ್ಳೋ ವೇಳೆಗೆ ಮಗ ಬಂದ. ನನ್ನನ್ನು ದಾನ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ಯಾ, ಕಳಿಸು ಯಮನ ಹತ್ರ ಅಂದ. ಅಪ್ಪನಿಗೆ ಈಗ ಹೋಶ್ ಬಂತು. ಎಂತ ಮಾತಾಡ್ಬಿಟ್ನಲ್ಲ. ದಾನದ ವೇದಿಕೆ ಮೇಲೆ ನಿಂತ್ಕೊಂಡು ದಾನ ಮಾಡ್ತೀನಿ ಅಂದ್ಮೇಲೆ ಕೊಡ್ಲೇಬೇಕಲ್ಲ. ಈಗ ಇಲ್ಲದೆ ಹೋದ್ರೆ ಯಜ್ಞ ಪೂರ್ಣ ಆಗಲ್ಲ. ಋಷಿಗಳು ಹೇಳಿದ್ರೆ ಯಜ್ಞ ಪೂರ್ಣ ಆಗಲ್ಲ, ಕಳಿಸ್ಕೊಡ್ಲೇಬೇಕು. ಹೆಂಗ್ ಕಳಿಸ್ಕೊಡೋದು? ಅದಕ್ಕೆ ಋಷಿಗಳು ಹೇಳಿದ್ರು, ವಿ ಹ್ಯಾವ್ ಅನ್ ಐಡಿಯಾ. ಅವನನ್ನು ಸೂಕ್ಷ್ಮ ಶರೀರ ಯಾಕೆ ಕಳಿಸು, ಬಾಡಿ ಇಲ್ಲೇ ಇರುತ್ತೆ, ಸೂಕ್ಷ್ಮ ಶರೀರ ಯಮನ ಬಳಿಗೆ ಹೋಗ್ಲಿ ಅಂತ. ಐ ಥಿಂಕ್ ಜಗತ್ನಲ್ಲಿ ಮೊದಲ ಬಾರಿಗೆ ಅಪಾಯಿಂಟ್ಮೆಂಟ್ ಇಲ್ಲದೆ ಯಮನ ಬಳಿ ಹೋಗ್ತಾ ಇರೋ ಅವಕಾಶ ಅವನಿಗೆ ಸಿಗೋದು. ಉಳಿದವ್ರದೆಲ್ಲ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ, ಯಾವತ್ತು ಹೋಗ್ಬೇಕು ಯಮನ ಬಳಿ ಅಂತ ಫಿಕ್ಸ್ ಆಗಿದೆ. ಈ ಹುಡುಗ ಅಪಾಯಿಂಟ್ಮೆಂಟ್ ಇಲ್ಲದೆ ಯಮನ ಬಳಿ ಹೋದ. ಋಷಿಗಳು ಕಳಿಸ್ಕೊಟ್ರು. ಯಮನ ಬಳಿಗೆ ಹೋದ್ರೆ ಯಮನಿಗೆ ಅಂದಾಜಿರಲಿಲ್ಲ ಯಾರಾದ್ರೂ ಬರ್ತಾರೆ ಹಿಂಗ್ ಹುಡ್ಕೊಂಡು ಅಂತ. ಯಮ ಮನೆಯಲ್ಲೇ ಇರಲಿಲ್ಲ. 3 ದಿನ ಇವನ್ ಮನೆ ಹೊರಗಡೆ ಕಾದ. ಯಮನ ಹೆಂಡತಿ ಬಂದು ಕೇಳ್ತಾಳಂತೆ. ಕಠೋಪನಿಷತ್ ಸೇಸ್ ಆಲ್ ದಿಸ್. ಇದು ನಾನು ಹೇಳ್ತಿರೋದಲ್ಲ, ಕಠೋಪನಿಷತ್ತಲ್ಲಿ ಹೇಳ್ತಾರೆ. ಯಮನ ಹೆಂಡತಿ ಬಂದು ಕೇಳ್ತಾಳಂತೆ, ಮಗು ಪ್ರಭಾವಿ ಬಾಲಕ, ನೀನು ನಮ್ಮ ಯಜಮಾನ್ರನ್ನು ಹುಡ್ಕೊಂಡು ಬಂದಿದ್ಯಾ. ಲೈಫಲ್ಲಿ ನಾನು ಯಾರನ್ನೂ ನೋಡಿಲ್ಲ ಹಿಂಗೆ ಹುಡ್ಕೊಂಡು ಬಂದಿರೋರ್ನ. ಎಲ್ಲರೂ ನಮ್ಮ ಯಜಮಾನ್ರು ಬರ್ತಾರೆ ಅಂದ್ರೆ ಓಡೋಗ್ತಾರೆ. ನೀನು ಹುಡ್ಕೊಂಡು ಬಂದಿದ್ಯಾ. ನಿನ್ನಂತ ಹುಡುಗ ಮನೆ ಹೊರಗೆ ಕಾಯೋದು ಒಳ್ಳೇದಲ್ಲ, ದಯಮಾಡಿ ಒಳಗೆ ಬರ್ತೀಯಾ ಅಂತ ಕೇಳಿದ್ರೆ ಹುಡುಗ ಹೇಳಿದ್ನಂತೆ, ನಮ್ಮಪ್ಪ ದಾನ ಕೊಟ್ಟಿರೋದು ನಿಮ್ಮ ಯಜಮಾನ್ರಿಗೆ, ನಿನಗಲ್ಲ, ಹೋಗು. ಕರೆಕ್ಟ್ ಅಲ್ಲ? ಯಾರಿಗೆ ದಾನ ಕೊಟ್ಟಿರೋದು? ಯಮರಾಜನಿಗೆ ದಾನ ಕೊಟ್ಟಿರೋದು ಅಂತ ಅವನು ತುಂಬಾ ಪ್ರೀತಿಯಿಂದ ಹೇಳಿರ್ಲಿಕ್ಕೆ ಸಾಕು. ಹುಡುಗನಿಗೆ ಅಲ್ಲೇ ಕೂತಿದ್ದ. 3 ದಿನ ಕಳೆದ್ಮೇಲೆ ಯಮರಾಜ ಬಂದವನು ಗಾಬರಿ ಆದ್ನಂತೆ ಫಾರ್ ದ ಫಸ್ಟ್ ಟೈಮ್. ಯಮನ ಕಂಡ್ರೆ ಎಲ್ಲರೂ ಗಾಬರಿ ಆಗ್ಬೇಕು. ಈ ಹುಡುಗನ್ ನೋಡಿ ಯಮ ಗಾಬರಿ ಆದ. ಯಾಕೆ ಅಂದ್ರೆ ಒಬ್ಬ ತೇಜಸ್ವಿ ಬಾಲಕನನ್ನ ಮನೆಯವರೆಗೆ 3 ದಿನ ಕಾಯಿಸಿದ್ರಿಂದ ನನಗೆ ಪಾಪ ಕರ್ಮಗಳು ಬರ್ತಾವಲ್ಲ, ನನಗೆ ಪಾಪ ಅಂಟಿಕೊಳ್ಳುತ್ತಲ್ಲ. ಯಮ ನಿಂತ್ಕೊಂಡು ಹೇಳಿದ್ನಂತೆ, ನೋಡು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, ನಂಗೆ ನೀನು ಬರ್ತೀಯ ಅಂತ ಗೊತ್ತಿರಲಿಲ್ಲ, ಇದ್ದಿದ್ರೆ ಸ್ವಾಗತಕ್ಕೆ ಇರ್ತಿದ್ದೆ, ದಯಮಾಡಿ ಮನೆಗೆ ಬಾ ಅಂತ ಕರೆಸ್ಕೊಂಡು 3 ದಿನ ಕಾಯಿಸಿದ್ದಕ್ಕೆ 3 ವರ ಕೊಡ್ತೀನಿ, ಏನು ಬೇಕು ಕೇಳು ಅಂತ. ಹುಡುಗ ಮೊದಲೇ ಬಹಳ ಬುದ್ಧಿವಂತ ಹುಡುಗ ಅವನು. ನಚಿಕೇತನ ಬುದ್ಧಿಗೆ 10% ನಮಗಿದ್ರೆ ನಾವು ಇಲ್ಲಿರಲ್ಲ. ಏನು ಕೇಳಿದ ಗೊತ್ತಾ ಹುಡುಗ? ನಾನು ವಾಪಸ್ ನಮ್ಮ ಮನೆಗೆ ಹೋದ್ರೆ ನಮ್ಮಪ್ಪ ಗುರ್ತಿರ್ಲಿ ಹೋಗಿ ಮಾಡು ಅಂತ. ಏನು ಬ್ರಿಲಿಯನ್ಸಿ ಅದರಲ್ಲಿ ಅಂದರೆ ವಾಪಸ್ ಕಳಿಸ್ಬೇಕು ನಿನ್ನ ಅಂತ. ಎರಡನೇದು, ನೀನು ಕಳಿಸಿದ ತಕ್ಷಣ ನಾನು ಎದ್ದು ಬಂದಿರೋದು ನೋಡಿ ನಮ್ಮಪ್ಪ ದೆವ್ವ ಬಂತು ಅಂತ ತಿಳ್ಕೊಳ್ಬಾರ್ದು, ನನ್ನನ್ನು ಗುರ್ತಿಡಿಯೋಂಗೆ ಮಾಡ್ಬೇಕು. ನೀನು ಆ ಪ್ರಜ್ಞೆ ಅವರನ್ನು ಉಳಿಸ್ಬೇಕು, ಅದನ್ನ ಮಾಡಬೇಕು. ಅಂದ್ರೆ ಮೊದಲನೇ ವರದಲ್ಲಿ ಜೀವವನ್ನು ತಗೊಂಡ, ತನ್ನನ್ನು ಗುರ್ತಿಡಿಯೋ ವ್ಯವಸ್ಥೆನೂ ಮಾಡ್ಕೊಂಡ. 2ನೇ ವರದಲ್ಲಿ ಅವನು ಸ್ವರ್ಗವನ್ನು ಪಡ್ಕೊಳ್ಳುವಂತ ಯಜ್ಞದ ಬಗ್ಗೆ ಕೇಳಿದ. ಈ ಯಜ್ಞದ ಪೂರ್ತಿ ವಿವರಣೆ ಕೊಟ್ಟು ಅವನೇನ್ ಹೇಳ್ತಾನೆ ಗೊತ್ತಾ? ಯಮರಾಜ, ಚಿಕ್ಕ ಹುಡುಗ ಎಂಥ ಒಳ್ಳೆ ಪ್ರಶ್ನೆ ಕೇಳಿದ್ಯಪ್ಪ, ಇಡೀ ಯಜ್ಞ ನಿಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಮಾಡಿ, ಈ ಯಜ್ಞಕ್ಕೆ ಇನ್ಮೇಲೆ ನಿನ್ನ ಹೆಸರು ಇಡ್ತೀನಿ, ನಚಿಕೇತ ಯಜ್ಞ ಅಂತಾನೆ ಕರಿತೀನಿ, ಇದನ್ನ ನಚಿಕೇತ ಅಗ್ನಿ ಅಂತ ಕರೆಯಲ್ಪಡೆಯುತ್ತೆ ಅಂತ. ಏನ್ ಚೆನ್ನಾಗಿದೆ. ನಚಿಕೇತದ ಅಗ್ನಿ ಅಂದ್ರೆ ಅದು. ಆ ನಚಿಕೇತ ಅಗ್ನಿ ಪ್ರಜ್ವಲಿಸಲಿ ಅಂತ. 3ನೇ ವರ ಒಂದು ಕೇಳು, ಮುಗಿಸ್ಬಿಡೋಣ ಅಂತ. ಹುಡುಗ ಹೇಳ್ದ, ಒಂದು ಭಯಂಕರವಾದ ಪ್ರಶ್ನೆ ಇದೆ ನನಗೆ. ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ. ದೇರ್ ಆರ್ ಮೆನಿ ಸೈನ್ಸ್ ಸ್ಟೂಡೆಂಟ್ಸ್, ನಾವು ಕೂಡ ಸೈನ್ಸ್ ತುಂಬ ಓದಿದ್ದೀವಿ. ಎಲ್ರಿಗೂ ಕ್ಯೂರಿಯಾಸಿಟಿ ಎಲ್ಲ ಏನು ಕೇಳಿರ್ಬೇಕೀಗ ಅವನು. ಏನು ಕೇಳಿದ ಗೊತ್ತಾ? ಯಮರಾಜ, ಐ ಹ್ಯಾವ್ ಅ ಬಿಗ್ ಪ್ರಾಬ್ಲಮ್. ನಾನು ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿದ್ದೆ, ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀನಿ, ಇದೊಂದು ಹೇಳ್ಬಿಟ್ಟು ನನಗೆ, ನಾನು ಹೊರಡ್ತೀನಿ ಇಲ್ಲಿಂದ ಅಂತ. ಯಮರಾಜ ಹೇಳ್ದ, ಸ್ವಲ್ಪ ಟಫ್. ಯಮ ಹೇಳೋದು, ಇದು ಸ್ವಲ್ಪ ಟಫ್. ತುಂಬ ದೊಡ್ಡ ದೊಡ್ಡ ಸಾಧಕರು 1000 ವರ್ಷ ತಪಸ್ ಮಾಡ್ತಾರೆ ಇದಕ್ಕೆ ಉತ್ತರ ಪಡ್ಕೊಳ್ಳಿಕ್ಕೋಸ್ಕರ. ನೀನು ಚಿಕ್ಕ ಹುಡುಗ, ಐ ಡೂ ಒನ್ ಥಿಂಗ್. ಅವ್ರು 1000 ವರ್ಷ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದ ತಕ್ಷಣ ಏನು ಹೇಳ್ತಾನೆ ಗೊತ್ತಾ? ಯಾಕೆ ಅವ್ರಿಗೆ 1000 ವರ್ಷ ಆದ್ರೂ ಸಿಗಲಿಲ್ಲ ಅಂತಂದ್ರೆ, ನಿನ್ನಂತ ಗುರುಗಳು ಸಿಗಲ್ಲ ಯಮರಾಜ, ನನಗೆ ಅನಾಯಾಸವಾಗಿ ಸಿಕ್ಕಿದ್ಯಾ, ನೀನ್ ಅಲ್ಲದೆ ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಇದನ್ನ, ನೀನೇ ಹೇಳಬೇಕು, ಅದಕ್ಕೆ ಕೇಳ್ತೀನಿ ಅಂತ. ಏನಂದ, ಬೇಡ ಕಣ ಚಿಕ್ಕ ಹುಡುಗ ನೀನು, ಈ ಸೈಸ್ 1000 ವರ್ಷಗಳ ಕಾಲ ಆಯಸ್ಸು ಕೊಡ್ತೀನಿ ನಿಂಗೆ, ಅರ್ಧ ಭೂಮಂಡಲಕ್ಕೆ ನೀನೇ ರಾಜ,
ನೀನು ಬಯಸಿದಂತೆ ಆಳು, ಸಾವಿರಾರು ಜನ ಆಳು ಕಾಳುಗಳು ನಿನ್ ಜೊತೆನೇ ಇರ್ತಾರೆ, ಹಂಗ್ ಮಾಡ್ಕೊಡ್ತೀನಿ, ವೈಭವದ ಬದುಕು ನಿನಗೆ ಕೊಡ್ತೀನಿ, ಏನ್ ಮಾಡ್ತೇವೆ ಮಾಡು, ಆರಾಮಾಗಿರು, ಈ ಪ್ರಶ್ನೆ ಕೇಳಬೇಡ ಅಂತ. ಅವನಂದ ಫೈನ್, ಕರೆಕ್ಟ್. ಆದ್ರೆ ನನ್ನ ಪ್ರಾಬ್ಲಮ್ ಇರೋದು ಅದೇ, 1000 ವರ್ಷ ಆದ್ಮೇಲೆ ನಾನು ಎಲ್ಲಿಗೋ ಹೋಗ್ತೀನಲ್ಲ, ಅದೆಲ್ಲಿ ಹೋಗ್ತೀನಿ ಅಂತ ಹೇಳಿ ನನಗೆ ಅಂತ. ಹಿ ವಾಸ್ ಅಡಮೆಂಟ್, ನಂಗೆ ಅದು ಬಿಟ್ಟರೆ ಬೇರೆ ಕೊಡ್ಬೇಡ, ಅಕಸ್ಮಾತ್ ನಿನಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ 3ನೇ ವಾರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ವಾಪಸ್ ಹೋಗ್ತೀನಿ ನಾನು ಅಂತ. ಕೊಡದೇ ಇರೋದು ಹೆಂಗ ಅವನು ಕೊಡ್ಲೇಬೇಕಲ್ಲ, ಈಗ ಪ್ರಾಮಿಸ್ ಮಾಡ್ಬಿಟ್ಟಿದ್ದಾನೆ. ಆಗ ಅವನು ಹೇಳ್ತಾನೆ, ನನ್ನ ದೇಶದ ಯೌವನಕ್ಕೆ ಬೇಕಾಗಿರುವಂಥ ಅದ್ಭುತವಾದ ಮಾತು ಇಡೀ ಕಠೋಪನಿಷತ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಆಗ ಅವನು ಮೈಂಡಿನ ಬಗ್ಗೆ ಹೇಳ್ತಾನೆ. ಆ ಚಿಕ್ಕ ಹುಡುಗನ ಜೊತೆ ಚರ್ಚೆ ಆಗೋದು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವನೇನು ಹೇಳ್ತಾನೆ ಅಂತಂದ್ರೆ, ನಚಿಕೇತ, ಈ ದೇಹ ಒಂದು ರಥ, ಚಾರಿಯಟ್, ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ ನಾನು ಹೇಳ್ತಿರೋದನ್ನ. ಈ ದೇಹ ಒಂದು ರಥಕ್ಕೆ 5 ಕುದುರೆಗಳು, ಪಂಚೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, 5 ಕುದುರೆಗಳು. ಮನಸ್ಸು ಈ ಕುದುರೆಗೆ ಕಟ್ಟಿರುವ ಲಗಾಮ್ ಯಾರ ಕೈನಲ್ಲಿದೆ? ಬುದ್ಧಿಯ ಕೈಲಿದೆ. ಇಮ್ಯಾಜಿನ್ ಮಾಡ್ತಿದ್ದೀರಾ? ಬುದ್ಧಿ ಸಾರಥಿ. ಈ ಇಡೀ ರಥದಲ್ಲಿ ಕುಳಿತುಕೊಂಡು ಗಮ್ಯವನ್ನ, ಗುರಿಯತ್ತ ಹೋಗ್ತಾ ಇರೋದು ಯಾರು ಅಂದ್ರೆ ಆತ್ಮ ಅಲ್ಲಿಗೆ ಹೋಗ್ತಿದೆ ಅಂತ ಇಷ್ಟು ಕಲ್ಪನೆ ಕಟ್ಟಿಕೊಟ್ಟು ಅವನು ಹೇಳ್ತಾನೆ, ಈಗ ಯೋಚನೆ ಮಾಡು, 5 ಇಂದ್ರಿಯಗಳು 5 ದಿಕ್ಕಿನ ಕಡೆ ಕುದುರೆನ ಎಳೆದ್ರೆ ಕುದುರೆ ಎಲ್ಲಿಗೆ ಹೋಗ್ಬೇಕು? ರಥ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೂ ಹೋಗಲ್ಲ. 5 ಇಂದ್ರಿಯಗಳು ಏಕಪ್ರಕಾರವಾಗಿದ್ದುಕೊಂಡು ಒಂದೇ ಕಡೆ ರೀಚ್ ಮಾಡಬೇಕು ಅಂತ ನಿಶ್ಚಯ ಮಾಡಿದರೆ, ಮನಸ್ಸಿನ ಲಗಾಮು ಸರಿಯಾಗಿ ಬುದ್ಧಿ ಹಿಡ್ಕೊಂಡು ನಿಂತರೆ ಸರಿಯಾದ ದಿಕ್ಕಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. 2ನೇ ಪಾಯಿಂಟ್ ಹೇಳಿದ. 3ನೇ ಪಾಯಿಂಟ್ ಅವನು ಹೇಳ್ತಾನೆ, ಆತ್ಮ ಸರಿಯಾದ ದಿಕ್ಕಿಗೆ ಹೋಗಬೇಕು ಅಂದ್ರೆ ಮನಸ್ಸು ಬುದ್ಧಿಯ ಕೈಲಿರಬೇಕು, ಬುದ್ಧಿ ಮನಸ್ಸಿನ ಕೈಲಲ್ಲ ಅಂದ. ಅರ್ಥ ಆಗ್ತಿದೆ ಹೇಳ್ತಿರೋದು? ಯಾವತ್ತು ಮನಸ್ಸು ಸ್ವಲ್ಪ ಜಾರುತ್ತೋ ಆಗ ಯೋಚನೆ ಮಾಡಿ ಬುದ್ಧಿ ಕೈ ಕೊಡ್ತಾ ಇದೆ ಅಂತ. ಬಟ್ ನಮ್ಮ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಈ 5 ಇಂದ್ರಿಯಗಳು ಈ ಯೌವನ ಕಾಲದಲ್ಲಿ ಎಷ್ಟು ಆಕ್ಟಿವ್ ಅಂತಂದ್ರೆ ಅದು ಬೇರೇನೂ ಕೇಳಲ್ಲ, ಈ ಮನಸ್ಸನ್ನ ತನಗೆ ಬೇಕಾದಂತೆ ದುಡಿಸ್ಕೊಳ್ಳುತ್ತೆ. ಎಷ್ಟು ಆಕ್ಟಿವ್ ಅಂತಂದ್ರೆ ಈ 5 ಇಂದ್ರಿಯಗಳು ತಾನು ಏನ್ ಬೇಕೋ ಅದು ನಮ್ಮ ಹತ್ರ ಮಾಡಿಸುತ್ತೆ. ಕ್ಲಾಸಿಗೆ ಇವತ್ತು ಹೋಗ್ಬೇಡ ಅಂತ ಏನಾದರೂ ಇಂದ್ರಿಯದ ಮನಸ್ಸಿಗೆ ಬಂತು ಅಂದ್ರೆ, ಇಂದ್ರಿಯದ ಮನಸ್ಸಿಗೆ ಯಾಕೆ ಬರುತ್ತೆ ಗೊತ್ತಾ? ಕಣ್ಣು ಹೇಳುತ್ತೆ 83 ಫಿಲ್ಮ್ ರಿಲೀಸ್ ಆಗಿದೆ, 1983 ಕಪಿಲ್ ದೇವ್ ಮೂವಿ, ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾನೆ ಅಂತ ಒಂದು ಸಲ ಹೇಳಿದ್ರೆ ಸಾಕು, ನೋಡ್ಬೇಕಲ್ಲ ಅಂತ ಕಣ್ಣು ಹೇಳಿದ್ರೆ ಬುದ್ಧಿ ಏನು ಹೇಳಬೇಕು? ಇಲ್ಲ ಕಾಲೇಜ್ ಇದೆ, 2 ವರ್ಷ ಬರೀ ತಿರುಗಾಡಿದ್ಯಾ, ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ಅಂತ ಮಾಡ್ಕೊಂಡು ಕೂತಿದ್ಯಾ, ಈಗ ಆಫ್ಲೈನ್ ಶುರುವಾಗಿದೆ, ನೋ ಮೂವೀಸ್ ಅಂತ ಮನಸ್ಸು ಹೇಳ್ದ. ಬುದ್ಧಿ ಹೇಳಿದಾಗ ಮನಸ್ಸು ಕೇಳಬೇಕು. ಬಟ್ ಮನಸ್ಸು ಹೇಳುತ್ತೆ, ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರು, ನಿಂದು ಬಹಳ ಕೇಳಿದ್ದೀನಿ ನಾನು, ಕ್ಲಾಸ್ ಯಾವತ್ತೂ ಇದ್ದಿದ್ದೆ, ಮೊದಲು ಮೂವಿ ಮತ್ತೆ ಸಿಗತ್ತಾ ಅಂತ ಮನಸ್ಸು ಹೇಳುತ್ತೆ. ಬುದ್ಧಿ ಗೊತ್ತಿರುತ್ತೆ, ಮೂವಿ OTTಯಲ್ಲಿ ಯಾವಾಗಲೂ ಸಿಗುತ್ತೆ, ಯಾವಾಗ ಬೇಕಿದ್ರು ನೋಡೋದು, ಇಟ್ಸ್ ಇಮಿಡಿಯೇಟ್ಲಿ. ಇಲ್ಲ, ಬಿಗ್ ಸ್ಕ್ರೀನಲ್ಲಿ ನೋಡೋ ಮ್ಯಾಜಿಕ್ಕು ಎಷ್ಟು ಚೆನ್ನಾಗಿರುತ್ತೆ, ಅಲ್ಲಿಗೆ ಹೋಗ್ಬೇಕು, ಫಿನಿಶ್ಡ್, ಕ್ಲೋಸ್ಡ್. ಮನಸ್ಸಿನ ಕೆಪಾಸಿಟಿ ಹೆಂಗ್ ಗೊತ್ತಾ? ಇಟ್ ಇಮಿಡಿಯೇಟ್ಲಿ ಟ್ರಾನ್ಸ್ಮಿಟ್ಸ್ ಅ ವೈಬ್ರೇಷನ್. ಯಾವಾಗ ಈ ಆಲೋಚನೆ ಬರುತ್ತೋ ಬಂದ ತಕ್ಷಣ ಒಂದು ವೈಬ್ರೇಷನ್ ಹೊರಗಾಕತ್ತೆ. ಆ ವೈಬ್ರೇಷನ್ ಏನ್ ಮಾಡುತ್ತೆ? ಇನ್ಯಾರ್ಯಾರ ತಲೆ ಒಳಗೆ 83 ಇರುತ್ತೋ ಅವ್ರನ್ನೆಲ್ಲ ಹೋಗಿ ಹಿಡಿಯುತ್ತೆ. ಎಲ್ಲರೂ ಬರ್ತಾರೆ ಜೊತೆಯಲ್ಲಿ, 83 ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಇಡೀ ಕ್ಲಾಸ್ ಒಂದಾಗ್ಬಿಡುತ್ತೆ 83. ನಾನು ಕಾಲೇಜ್ ಇರುವಾಗ ಹಿಂಗೆ ಆಗ್ತಿತ್ತು, ಯಾರೋ ಒಬ್ಬನ ಮನಸ್ಸಲ್ಲಿ ಒಂದು ಮೂವಿ ಹೆಸರು ಬಂತು ಅಂತಂದ್ರೆ ಎಲ್ಲರೂ ಮೂವಿಗೋ ಕ್ಲಾಸ್ ಬಂಕ್, ಹೋಲ್ ಬಂಕ್ ಆಗ್ಬಿಡ್ತಿತ್ತು. ಅದು ಹೆಂಗ್ ಸಾಧ್ಯ ಅಂತಂದ್ರೆ ಈ ವೈಬ್ರೇಷನ್ ಮ್ಯಾಜಿಕ್ ಇರುತ್ತಲ್ಲ, ಅಂಥದ್ದೊಂದು ಮ್ಯಾಜಿಕ್ ಇರುತ್ತೆ. ದ ರಿವರ್ಸ್ ಇಸ್ ಆಲ್ಸೋ ಟ್ರೂ. ಯಾವ ವೈಬ್ರೇಷನ್ನು ಇದನ್ನು ಸ್ಟ್ರೆಂತ್ ಹಿಡ್ಕೊಂಡು ಇದನ್ನು ಗಟ್ಟಿಯಾಗಿ ಎಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡುತ್ತೋ, ಯಾರು ಇದನ್ನು ಹಿಡಿತಕ್ಕೆ ತಂದ್ಕೊಳ್ಬೇಕು ಅಂತ ಬಯಸ್ತಾರೋ ಅವರೊಂದು ಅದ್ಭುತವಾದ ಕೆಲಸವನ್ನ ಜೀವನದಲ್ಲಿ ಮಾಡ್ಲಿಕ್ಕಾಗತ್ತೆ. ಇದನ್ನೇ ಇಚ್ಛಾಶಕ್ತಿ ಅಂತ ಕರೆಯೋದು. ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು? 100 ಜನ ತರುಣರನ್ನು ಕೊಡಿ, ಹುಡುಗ ಹುಡುಗಿಯರು, 100 ಜನ ಹುಡುಗ ಹುಡುಗಿಯರು ಬೇಕು. ಹೆಂಗಿರ್ಬೇಕು? ಆ 100 ಜನ ಸಿಕ್ಕಿದ್ರೆ ಈ ದೇಶದ ಇತಿಹಾಸವನ್ನು ಬದಲಾಯಿಸ್ತೀನಿ ಅಂದ್ರು ಸ್ವಾಮೀಜಿ. ಹೆಂಗಿರ್ಬೇಕು ಹುಡುಗ ಹುಡುಗಿ? ಕಬ್ಬಿಣದ ಮಾಂಸಖಂಡ. 50% ಜನ ಬಿದ್ರು. ಅಯ್ಯೋ ನೋಡಿ ಸರ್, ನಂದಿಲ್ಲ ಅಂತ. ನೆಕ್ಸ್ಟ್ ಸ್ವಲ್ಪ ಡೇಂಜರ್, 50% ಉಳಿದಿದಾರಲ್ಲ ಅವ್ರಿಗೆ ನೆಕ್ಸ್ಟ್ ಹೇಳ್ತಾರೆ, ಕಬ್ಬಿಣದ ಮಾಂಸಖಂಡ
ಉಕ್ಕಿನ ನರಮಂಡಲ, ನಿಮ್ಮ ಬ್ರೈನ್ ನರಗಳಿರ್ತಾವಲ್ಲ ಉಕ್ಕಿನ ತಂತಿ ಇದ್ದಂತಿರಬೇಕು ಅಂತ, ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಅದು. ಇನ್ 50% ಡಮ್. ನನಗಿಲ್ಲ ಸರ್ ಅದು, ನಾನು ತುಂಬ ವೀಕ್ ಇದ್ದೀನಿ ಅಂತ. ಈಗಂತೂ ಡಿಪ್ರೆಷನ್ಗೆ ಹೋಗೋದು ಭಾಳ ಫ್ಯಾಷನ್. ಈಗ ಮೊದಲೆಲ್ಲ ಡಿಪ್ರೆಷನ್ಗೆ ಹೋಗೋದು ಅಂದ್ರೆ ಯಾರಿತ್ತು ಗೊತ್ತಾ? 40 ವರ್ಷಕ್ಕೆ ಮದುವೆ ಆಗಿ ಹೆಂಡತಿ ಕಾಟ ತಾಳಲಾಗದೆ ಡಿಪ್ರೆಷನ್ಗೆ ಹೋಗ್ತಿದ್ರು. ಈಗ ಈ ಗೋ ಟು ಎನಿ ಸ್ಕೂಲ್, 5ನೇ ಕ್ಲಾಸಿನ ಮಗುನ ಮಾತನಾಡಿಸಿ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಐ ಆಮ್ ಇನ್ ಟು ಡಿಪ್ರೆಷನ್ ಸರ್. 5ನೇ ಕ್ಲಾಸಿನ ಹುಡುಗ, 3ನೇ ಕ್ಲಾಸಿನ ಹುಡುಗ, 4ನೇ ಕ್ಲಾಸಿನ ಹುಡುಗ, ಐ ಆಮ್ ಇನ್ ಟು ಡಿಪ್ರೆಷನ್ ಸರ್. ಏನ್ ಡಿಪ್ರೆಷನ್ ಅಂದ್ರೆ ಗೊತ್ತಿಲ್ಲ, ನಮ್ಗೆ ಏನಾಗಿದೆ ಗೊತ್ತಿಲ್ಲ. ಈ ತರದ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಆ ತರದ ಆಲೋಚನೆ. ಮೊದಲನೇ ದಿನ ಹೇಳಿದ್ರು ಸ್ವಾಮೀಜಿ ಕಬ್ಬಿಣದ ಮಾಂಸಖಂಡ, ಎರಡನೇದು ಉಕ್ಕಿನ ನರಮಂಡಲ. ಸೊ 100ರಲ್ಲಿ 50 ಕಬ್ಬಿಣದ ಮಾಂಸಖಂಡಕ್ಕೆ ಬಿದ್ದೋದ್ರು, ಇಲ್ಲ ನನ್ನ ಹತ್ರ ಅಂತ. ಉಳಿದಿದ್ದ 50ರಲ್ಲಿ 25 ಜನ ಇಲ್ಲ ಸರ್ ನನ್ನ ಹತ್ರ ಉಕ್ಕಿನ ನರಮಂಡಲ ಇಲ್ಲ ಅಂತ. ಈ ಉಳಿದಿದ್ದ 25 ಜನ, ಈ 25ಕ್ಕೆ ಸ್ವಾಮೀಜಿ ಮುಂದೆ ಹೇಳ್ತಾರೆ ಮಿಂಚಿನ ಬುದ್ಧಿಶಕ್ತಿ ಬೇಕು. ಬರೀ ಕಬ್ಬಿಣದ ಮಾಂಸಖಂಡ ಉಕ್ಕಿನ ನರಮಂಡಲ ಇದ್ರಾಗಲ್ಲ. ಜಿಮ್ಮಿಗೆ ಹೋಗೋರು ಬಹಳ ಜನ ಇರ್ತಾರೆ, ಹಿಂಗಿರ್ತಾರೆ. ಆದ್ರೆ ಬುದ್ಧಿ ಉಂಟಾ ಕೇಳಿದ್ರೆ ಬುದ್ಧಿ ಇಲ್ಲ. ಅಂದ್ರೆ ಎಲ್ಲ ಜಿಮ್ಮಿಗೆ ಹೋಗೋರು ಅಂತ ತಿಳ್ಕೊಳ್ಬೇಡಿ, ಪಾಪ ಬಹಳ ಜನ ಬುದ್ಧಿ ಇರೋರು ಜಿಮ್ನಲ್ಲಿ ಇರ್ತಾರೆ. ನಾನು ಜಿಮ್ ಅಂತ ಹೇಳೋದು ಸುಮ್ಮನೆ, ಚೆನ್ನಾಗಿ ಮೈ ಬೆಳೆಸಿರ್ತಾರೆ. ಆದ್ರೆ ಬುದ್ಧಿ ಉಂಟಾ ಅಂತ ಕೇಳಿದ್ರೆ ತಕ್ಷಣಕ್ಕೆ ಅದನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ಮಿಂಚಿನಂತ ಬುದ್ಧಿಶಕ್ತಿ ಇರಬೇಕು. ನೆಕ್ಸ್ಟ್ ಏನು ಗೊತ್ತುಂಟೇನು? ಅದ್ರಲ್ಲಿ 50% ಕಳೆದೋದ್ಮೇಲೆ ಒಂದು 10-12 ಜನ ಉಳಿದಿದ್ದಾರಲ್ಲ. ಸ್ವಾಮೀಜಿ ಹೇಳ್ತಾರೆ ವಿಲ್ ಪವರ್ ಹೆಂಗಿರಬೇಕು ಅಂದ್ರೆ, ಇಚ್ಛಾಶಕ್ತಿ ಹೆಂಗಿರಬೇಕು ಅಂದ್ರೆ, ಅಗೋ ನೋಡು ಗುಡ್ಡ ಅಂದ್ರೆ ಅವನು ಗುಡ್ಡ ನೋಡಬಾರ್ದಂತೆ. ಸ್ವಾಮೀಜಿ ಪುಡಿ ಮಾಡ್ಬೇಕಾದನ್ನ ಮಾಡ್ಕೊಂಡು ಬರ್ತೀನಿ ಇರಿ ಅಂತ ಹೇಳಬೇಕು ಅಂತ. ಆ ವಿಲ್ ಪವರ್ ಇರಬೇಕು ಅಂತ. ಹೆಂಗಿದೆ ಸ್ವಾಮೀಜಿ ಹೇಳೋ ಐಡಿಯಾಸು? ಯಾವಾಗ ಆ ವಿಲ್ ಪವರ್ ಇರುತ್ತೋ, ಐ ರಿಪೀಟ್, ಸರಿಯಾಗಿ ಕೇಳಿಸ್ಕೊಳ್ಳಿ, ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ಮಿಂಚಿನ ಬುದ್ಧಿಶಕ್ತಿ, ಅಗೋ ನೋಡು ಗುಡ್ಡ ಅಂತಂದ್ರೆ ಗುಡ್ಡ ನೋಡೋದಲ್ಲ, ಪುಡಿ ಮಾಡಬಲ್ಲಷ್ಟು ಇಚ್ಛಾಶಕ್ತಿ ಯಾರಲ್ಲಿರುತ್ತೋ ಅಂಥ ತರುಣರು ನನಗೆ ಬೇಕು ಅಂತ ಸ್ವಾಮೀಜಿ ಕರೆದ್ರು. ಯಾವಾಗ ತಾರುಣ್ಯ ನಿರ್ಮಾಣ ಆಗೋದು? 50ನೇ ವರ್ಷಕ್ಕೇನು, 40ನೇ ವರ್ಷಕ್ಕೇನು? ತಾರುಣ್ಯ ನಿರ್ಮಾಣ ಆಗೋ ಭರ್ಜರಿ ಟೈಮಲ್ಲಿ ನೀವಿದ್ದೀರಾ ಅಂತ. ನನಗೆ ಯಾಕೆ PU ಮಕ್ಕಳನ್ನ ಅಡ್ರೆಸ್ ಮಾಡೋದು ಬಹಳ ಖುಷಿ ಅಂತಂದ್ರೆ, ತೀರಾ 10ನೇ ಕ್ಲಾಸ್ ಮಕ್ಕಳಷ್ಟು ಚಿಕ್ಕವರು ಅಲ್ಲ, ತೀರಾ ಡಿಗ್ರಿ ಅಷ್ಟು ಬಲ್ತು ಹೋಗಿಲ್ಲ, ತರ ಪರ್ಫೆಕ್ಟ್ ಏಜ್ ಅಂತ. ಈ ಏಜಲ್ಲಿ ಇದನ್ನು ರೂಪಿಸಬೇಕು ಅಂತ ನೀವೇನಾದ್ರೂ ಪ್ಲಾನ್ ಮಾಡಿಕೊಂಡ್ರೆ ಒಂದು ಅದ್ಭುತವಾದ ಜೀವನವನ್ನು ಕಟ್ಟಿಕೊಳ್ಳಬಲ್ರಿ. ಇಲ್ಲದೆ ಹೋದರೆ ಸಾಧ್ಯ ಇಲ್ಲ ಅಂತ. ಜೀವನಕ್ಕೆ ಬೇಕಾಗಿರುವಂತ ಅತ್ಯಂತ ಶ್ರೇಷ್ಠ ವ್ಯಾಲ್ಯೂಸ್ ಏನಿದೆಯೋ ಆ ವ್ಯಾಲ್ಯೂಸ್ ಎಲ್ಲ ನಿರ್ಮಾಣಗೊಳ್ಳೋದು ಇದೇ ಹಂತಕ್ಕೆ. ಈ ಹಂತಕ್ಕೆ ಏನು ಕೊಟ್ಟಿದ್ದೀವೋ ಅದು ಜೀವನದ ಒಂದು ಅದ್ಭುತವಾದ ಶಕ್ತಿಯಾಗಿ ಹೊರಹೊಮ್ಮವಲ್ಲದು. ರಾಮಾನುಜಂ ಅಂತ ಒಬ್ಬ ಶ್ರೇಷ್ಠ ಗಣಿತಜ್ಞ ಇದ್ರು. ಆ ಗಣಿತಜ್ಞ ಬದುಕಿದ ಎಷ್ಟು 32-33 ವರ್ಷ, ನಾಟ್ ಮೋರ್ ದೆನ್ ದಾಟ್. ಆದ್ರೆ ಇಡೀ ಜಗತ್ತು ಇವತ್ತಿಗೂ ಕೂಡ ರಾಮಾನುಜಂರ ಹಳೆಯ ಡೈರಿಯನ್ನು ತೆಗೆದು ಆ ಪುಣ್ಯಾತ್ಮ ಬರೆದಿರೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗ್ತಿಲ್ಲ ನಮ್ಮ ಹತ್ರ ಅಂತ ಕೂತಿರ್ತಾರೆ. ಏನ್ ಥಿಯರಂ ಕೊಡೋದು ಅಂತ. ಯಾರೋ ಒಬ್ಬ ಶ್ರೇಷ್ಠ ಗಣಿತಜ್ಞನಿಗೆ ರಾಮಾನುಜಂನ ಡೈರಿ ಕೊಡ್ಲಾಯ್ತು. ಶ್ರೇಷ್ಠ ಗಣಿತಜ್ಞ, ಆ ಶ್ರೇಷ್ಠ ಗಣಿತಜ್ಞ, ವರ್ಲ್ಡ್ ಕ್ಲಾಸ್ ಗಣಿತಜ್ಞ ಆ ರಾಮಾನುಜಂ ಡೈರಿಯನ್ನ 2 ದಿನ ಇಟ್ಕೊಂಡು ವಾಪಸ್ ಕೊಟ್ಟು, ದಯಮಾಡಿ ಇದು ನನ್ನ ಹತ್ರ ತರಬೇಡಿ ಇಂದ. ಯಾಕೆ ಅಂತ ಕೇಳಿದ್ರೆ ಎಲ್ರು ಯಾಕೆ ಬೇಡ ಅಂತ, ನೀನು ಶ್ರೇಷ್ಠ ಗಣಿತಜ್ಞ ಅಲ್ಲ. ಅವನು ಹೇಳ್ದ, ಇವನು ಬರ್ದಿರೋ ಪ್ರಾಬ್ಲಮ್ಸ್ ಹೆಂಗಿದೆ ಅಂತಂದ್ರೆ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಆಗ್ತಿಲ್ಲ ನನ್ನ ಹತ್ರ. ಆದ್ರೆ ಪ್ರಾಬ್ಲಮ್ ಹೆಂಗಿದೆ ಅಂತಂದ್ರೆ, ಆ ಗುಂಗು, ಅವನ್ ಪ್ರಾಬ್ಲಮ್ ನೋಡಿದ ಗುಂಗು ನನ್ನ ಇಡೀ ಲೈಫೇ ತಗೊಂಡ್ಬಿಡತ್ತೆ, ನಾನು ಹೊಸದೇನು ಹುಡುಕ್ಲಿಕ್ಕೆ ಆಗದೇ ಇಲ್ಲ, ಅದಕ್ಕೆ ಇವನ್ ಡೈರಿಗೆ ಒಂದು ದೊಡ್ಡ ನಮಸ್ಕಾರ ಅಂತ ಡೈರಿ ಬಗ್ಗೆ ಕೊಟ್ಟ 30ರ ಏಜ್ನಲ್ಲಿ. ನಮಗೆ ನಾವು ತಗೊಂಡ್ರು 90% ಭಾರಿ ದೊಡ್ಡ ಮಾರ್ಕ್ಸು, ನಾವು ತಗೊಂಡ್ರು 95% ಭಾರಿ ದೊಡ್ಡ ಮಾರ್ಕ್ಸು. ರಾಮಾನುಜಂರ ಬೌದ್ಧಿಕ ಸಾಮರ್ಥ್ಯದ ಎದುರಿಗೆ ನಾವು ತಗೊಂಡ್ರು 90% ಯಾವ ಕೆಲಸಕ್ಕೂ ಬರದು. ನಾವೇನ್ ಮಾಡಿದೀವಿ ಗೊತ್ತಾ? ಪುಸ್ತಕ ಓದಿದೀವಿ, ಬೈಹರ್ಟ್ ಮಾಡಿದ್ದೀವಿ, ಇದ್ದಿದ್ರಲ್ಲಿ ಬರ್ದಿಟ್ಟು ಬಂದಿದ್ದೀವಿ, 90% ಬಂದಿದೆ. ಆದರೆ ಒರಿಜಿನಲ್ ಥಾಟ್ ಬಂತಲ್ಲ ಅವರಿಗೆ, ಆ ಒರಿಜಿನಲ್ ಥಾಟ್ ಎಲ್ಲಿಂದ ಬರುತ್ತೆ ಅಂತಂದ್ರೆ, ಯಾವಾಗ ಇಚ್ಛಾಶಕ್ತಿ ಜೋರಾಗಿರುತ್ತೋ ಒರಿಜಿನಲ್ ಥಾಟ್ ಬರುತ್ತೆ. ಈ ಇಚ್ಛಾಶಕ್ತಿಯನ್ನು ಬೆಳೆಸಿಕೊಳ್ಳುವ ಕಡೆ ನೀವೇನಾದರೂ ಗಮನ ಕೊಡ್ತೀರಾ ಅಂತಾದ್ರೆ ಒಂದು ಅದ್ಭುತವಾದ ಶಕ್ತಿಯಾಗಿ ಹೊಮ್ತೀರಿ. ಸ್ವಾಮಿ ವಿವೇಕಾನಂದರನ್ನ ಯಾರೋ ಕೇಳಿದ್ರು, ಎಜುಕೇಶನ್ ಪಾಲಿಸಿ ನಿಮ್ಮ ದೃಷ್ಟಿಯಲ್ಲಿ ಹೆಂಗಿರುತ್ತೆ ಅಂತ. ಸ್ವಾಮೀಜಿ ಏನು ಹೇಳಿದ್ರು ಗೊತ್ತಾ? ನನ್ನ ದೃಷ್ಟಿಯ ಎಜುಕೇಶನ್ ಪಾಲಿಸಿ ಹೆಂಗೆ ಅಂತಂದ್ರೆ, ನಾನು ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಕೇ ಕೊಡಲ್ಲ ಅಂತಂದ್ರು, ಮಕ್ಕಳಿಗೆ ನೋಟ್ಬುಕ್ಕೇ ಕೊಡಲ್ಲ. ಐ ಟೀಚ್ ದೆಮ್ ಹೌ ಟು ಕಾನ್ಸಂಟ್ರೇಟ್ ಅಂತಂದ್ರು.
ಕಾನ್ಸಂಟ್ರೇಷನ್ ತಗೊಳ್ಳೋದು ಹೆಂಗೆ ಅಂತ ಕಲಿಸ್ಕೊಡ್ತೀನಿ. ಒಮ್ಮೆ ಅವ್ರಿಗೆ ಕಾನ್ಸಂಟ್ರೇಷನ್ ಬಂತು ಅಂತ ಆದ್ರೆ ಈ ಪುಸ್ತಕ ಓದಬೇಕಾದ ಅಗತ್ಯನೇ ಇಲ್ಲ, ಕಣ್ಣು ಆಡಿಸಿದ್ರೆ ಗೊತ್ತಾಗುತ್ತೆ ಏನಿದೆ ಅಂತ, ಒಳಗೆ ಗೊತ್ತಾಗುತ್ತೆ ಅಂತ. ನಮ್ಮ ಪ್ರಾಬ್ಲಮ್ ಇರೋದೇ ಕಾನ್ಸಂಟ್ರೇಷನ್ದು. ಪುಸ್ತಕ ಎದುರಿಗಿರುತ್ತೆ, ಮನಸ್ಸು ಊರು ತುಂಬ ತಿರುಗಾಡ್ತಿರತ್ತೆ. ನಂಗೆ ಭಾಳ ಜನ ಬಂದು ಕೇಳ್ತಾರೆ, ಸರ್ ಎಷ್ಟು ಓದಿದ್ರು ನೆನಪೇ ಇರಲ್ವಲ್ಲ ಸರ್, ಯಾಕೆ? ನೆನಪಿರೋ ಥರ ಓದಲೇ ಇಲ್ವಲ್ಲ, ಸುಮ್ಮನೆ ಓದಿದ್ವಲ್ಲ ಮುಂದಿಟ್ಕೊಂಡು. ಅದು ಎಷ್ಟು ಓದ್ತಿರ್ತೀವಿ ಅಂತಂದ್ರೆ ಪುಸ್ತಕ ಮಾತ್ರ ಪೇಜಸ್ ಹೋಗ್ತೀನೇ ಇರುತ್ತೆ, ತಲೆಗೆ ಮಾತ್ರ ಯಾವುದೂ ಹೋಗ್ತಿರಲ್ಲ. ಒಂದು ಅರ್ಧ ಗಂಟೆ ಸುಮ್ಮನೆ ಓದಿದ್ಮೇಲೆ ಗೊತ್ತಾಗುತ್ತೆ ಏನು ಗೊತ್ತೇ ಆಗಿಲ್ವಲ್ಲ ನನಗೆ. ಯಾಕೆ ಅಂತಂದ್ರೆ ಗೊತ್ತಾಗೋ ಥರ ಓದ್ಲಿಕ್ಕೆ ಆಗಲಿಲ್ಲ ನಮ್ಮ ಹತ್ರ ಅಂತ. ಇವೆಲ್ಲ ಬುದ್ಧಿವಂತರಿರ್ಬೋದು, ಆದರೆ ಬುದ್ಧಿವಂತಿಕೆಯೂ ಕೂಡ ಒಳಗೊಂದು ಥಾಟನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಅದ್ರ ಉಪಯೋಗ ಏನು ಅಂತ. ಮಿತ್ರ, ಬದಲಾವಣೆ ಬರಬೇಕಾಗಿದೆ. ಭಾರತಕ್ಕೆ ಬೇಕಾಗಿರೋದು ಅಂತಃಶಕ್ತಿ. ಈ ದೇಶದ ಪೂರ್ವಜರಿದ್ದಾರಲ್ಲ, ಯಾರೂ ದಡ್ಡರಲ್ಲ. ನಾವು ಯಾರನ್ನ ಪೂಜಿಸ್ತೀವೋ ನನ್ನ ದೇಶದ ಪೂರ್ವಜರು ಅಂತ ಅತ್ಯದ್ಭುತವಾದ ಶಕ್ತಿ ಉಳ್ಳಂಥವ್ರು. ನೀವು ಸೈನ್ಸ್ ಅಂತ ಏನನ್ನು ನೋಡ್ತೀರೋ, ಯಾವುದನ್ನು ಓದ್ತಾ ಇದ್ದೀರೋ, ಅದು ಯಾವುದೂ ಭಾರತೀಯರಿಗೆ ಹೊಸತಲ್ಲ. ನಾನು ಹೇಳೋದು ಟೆಕ್ನಾಲಜಿಕಲ್ ಪಾರ್ಟನ್ನು ಬಿಡಿ. ಆದರೆ ಆ ಟೆಕ್ನಾಲಜಿಕಲ್ ಪಾರ್ಟನ್ನು ಬಿಟ್ಟರೂ ಕೂಡ ಮೂಲ ಸೈನ್ಸ್ನಲ್ಲಿ ಭಾರತೀಯರು ಮಾಡಿದ ಸಾಧನೆ ಇದೆಯಲ್ಲ, ಅಮೇಝಿಂಗ್. ಆಟಮ್ ಬಗ್ಗೆ ನೀವೇನಾದ್ರೂ ಮಾತಾಡ್ತೀರಾ ಅಂತಂದ್ರೆ ಈ ದೇಶದಲ್ಲಿ ಆಟಮ್ ಶಾಸ್ತ್ರವೇ ಇದೆ. ವೈಶೇಷಿಕ ದರ್ಶನ ಅಂತ ಕರೀತಾರೆ ಅದನ್ನ. ಇಟ್ ಸ್ಪೀಕ್ಸ್ ಅಬೌಟ್ ಆಟಮ್ಸ್. ಆಟಮ್ನ ಸ್ಟ್ರೆಂತ್ ಬಗ್ಗೆ ಮಾತನಾಡುತ್ತೆ. ನೀವೇನಾದ್ರೂ ಯೋಚನೆ ಮಾಡೋದಾದ್ರೆ ಮೊತ್ತ ಮೊದಲಿಗೆ ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಅಂತ ಹೇಳಿದ್ಯಾರು ಅಂತ ನೀವೇನಾದ್ರೂ ಕೇಳಿದ್ರೆ ಅದು ನ್ಯೂಟನ್ ಹೇಳಿದ್ದಲ್ಲ. ಅವನಿಗಿಂತ ಮುಂಚೆ ಈ ದೇಶದ ನೈಯಾಯಿಕರು, ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟವರು ಗುರುತ್ವದ ಕುರಿತಂತೆ ಮಾತನಾಡ್ತಾರೆ. ನೀವೆಲ್ಲರೂ ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗ್ತೀರಾ. 0 + 0 = 0. ಝೀರೋನೇ ಜಗತ್ತಿಗೆ ಗೊತ್ತಿರಲಿಲ್ಲ, ನಾವೇ ಕೊಟ್ಟಿದ್ದು. ನಂಗೆ ತುಂಬಾ ಜನ ಸ್ಟೈಲ್ ಹೊಡಿತಾರೆ, ಅಮೆರಿಕ ಅಷ್ಟು ಶ್ರೀಮಂತ ರಾಷ್ಟ್ರ ಗೊತ್ತಾ? ನಾನು ಹೇಳೋದು, ನಾವಿಲ್ಲದೆ ಹೋಗಿದ್ರೆ ನೀವು ಶ್ರೀಮಂತಿಕೆ ಇರ್ತಿರ್ಲಿಲ್ಲ ಅಂತ. ಆಸ್ ಇಫ್ ನಾವೇ ಕೊಟ್ಟಂತೆ. ನಾವೇನು ದುಡ್ಡು ಕೊಡಲಿಲ್ಲ. ಆದರೆ ಏನಾಗಿದೆ ಅಂತಂದ್ರೆ ದುಡ್ಡು ಲೆಕ್ಕ ಮಾಡೋದು ಹೆಂಗೆ ಅಂತ ನಾವು ಹೇಳ್ಕೊಟ್ಟಿದ್ದೀವಿ ಅವ್ರಿಗೆ. ಇಮ್ಯಾಜಿನ್ ಮಾಡಿ, ನಾವು ಇಲ್ಲದೆ ಹೋಗಿದ್ರೆ ಹೆಂಗಿರ್ತಿತ್ತು. ರೋಮನ್ ಅಂಕಿಗಳು ಬಳಸ್ತಿದ್ರು, ರೈಟ್? ರೋಮನ್ನಲ್ಲಿ ವಾಟ್ ಡು ದೇ ಸೇ ಫಾರ್ 100? L ಫಾರ್ 50, 100 ಮರ್ತು ಬಿಟ್ಟಿದ್ದೀರಾ? C, ರೈಟ್, 500, D 1000, M 10,000, M ಬಾರ್. M ಮೇಲೊಂದು ಗೆರೆ, ಆಮೇಲೆ ಹೋಯ್ತು, ಮುಗೀತು. ಇನ್ನು 20,000 2 ಬಾರಿ M ಬಾರ್, 30,000 3 ಬಾರಿ M ಬಾರ್, 40,000 ಇಲ್ಲ, 4ನೇ ಬಾರಿ ಹಾಕೋಂಗಿಲ್ಲ. 5 ಬರಿಬೇಕು, 4 ಬರಿಬೇಕು ಅಂದ್ರೆ 5 ಬರೆದು ಹಿಂದೆ ಒಂದು ಗೆರೆ ಎಳಿಬೇಕು, ಮೈನಸ್ ಮಾಡಬೇಕು ಅದನ್ನ, ಹಂಗೆ 5 ಬರೆಯೋದು. ನೀವು ಇದನ್ನ ಬರೆಯೋದು ಸುಲಭ, ಪ್ಲಸ್ ಮಾಡೋದು ಅಷ್ಟೋ ಇಷ್ಟು ಸುಲಭ. ಮಲ್ಟಿಪ್ಲಿಕೇಶನ್ ಮಾಡಿಸಿ, C × C ಹೆಂಗ್ ಮಾಡ್ತೀರಿ? ಕರೆಕ್ಟ್ ಅನ್ನೋದೇ ಹೇಳ್ತಿರೋದು. 100 × 100 ಇಸ್ ಗುಡ್. C × C ಗೊತ್ತಿಲ್ಲ, C² ಆಗುತ್ತೆ ಅಷ್ಟೇ. ಅದು ಆದರೆ ನಂಬರ್ ಆಗಲ್ಲ. ಆದರೆ ಆ ನಂಬರ್ ಹೇಳ್ಕೊಟ್ಟಿದ್ದು ನಾವು. ದಶಮಾನ ಪದ್ಧತಿಯನ್ನು ಕೊಟ್ಟು, ನೋಡಪ್ಪ 10 ಬೆರಳಿರುತ್ತೆ, 10 ಅಂತ ಕೌಂಟ್ ಮಾಡೋದು ಚೆನ್ನಾಗಿರುತ್ತೆ, ಹಿಂಗಾಗಿ 10ನ್ನ ಆಧಾರವಾಗಿ ಇಟ್ಕೊಂಡು ನಾವು ಕೌಂಟಿಂಗ್ ಇಟ್ಟರೆ ಕೈಯಲ್ಲೇ ಲೆಕ್ಕ ಹಾಕಬಹುದು ಅಂತ ಜಗತ್ತಿಗೆ ಹೇಳ್ಕೊಟ್ಟವ್ರು ನಾವು. 0 ಕೊಟ್ಟಿದ್ರಿಂದ ಲಾಭ ಏನಾಯ್ತು ಅಂತಂದ್ರೆ 10 ಲೆಕ್ಕ ಹಾಕ್ಲಿಕ್ಕೆ ಬಂತು, 100 ಬಂತು, 1000 ಬಂತು, ಲಕ್ಷ ಬಂತು, ಕೋಟಿ ಬಂತು, ಅರ್ಬುದ ನೆರ್ಬುದಗಳು, ಮಿಲಿಯನ್ ಬಿಲಿಯನ್ಗಳನ್ನೆಲ್ಲ ಲೆಕ್ಕ ಹಾಕ್ಲಿಕ್ಕೆ ನಾವು ಆರಾಮಾಗಿ ಮಾಡಿಕೊಟ್ಟಿದ್ದು. ಯಾರು ಕೊಟ್ಟಿದ್ದು? ನಾವು. ಇವತ್ತೇನಾದ್ರೂ $1 ಬಿಲಿಯನ್ ಬಗ್ಗೆ ಮಾತನಾಡ್ತಾರೆ ಅಂತಂದ್ರೆ ಯಾರು ರೀಸನ್? ನಾವು ರೀಸನ್ ಅಂತ. ಆದ್ರೆ ಬರೀ ಇಷ್ಟೇ ಅಲ್ಲ, 0 ಕೊಟ್ಟು ಸುಮ್ಮನೆ ಆಗ್ಲಿಲ್ಲ. ವಿ ಗೇವ್ ದೆಮ್ ದ ಫಾರ್ಮುಲಾಸ್, ವಿ ಗೇವ್ ದೆಮ್ ದ ಐಡಿಯಾಸ್. 0 + 0 = 0. ಇಟ್ಸ್ ನಾಟ್ ಸಿಂಪಲ್. ಮಿತ್ರೇ, ಇನ್ಫಿನಿಟಿ ಮತ್ತು ಝೀರೋನ್ ಕಲ್ಪನೆ ಮಾಡ್ಕೊಳ್ಳೋದು ಸಾಧ್ಯವೇ ಇಲ್ಲ. ಬಟ್ ಇಂಡಿಯನ್ಸ್ ಡಿಡ್ ದಟ್. 0 + 0 = 0, ಇನ್ಫಿನಿಟಿ - ಇನ್ಫಿನಿಟಿ = ಇನ್ಫಿನಿಟಿ. ಇವೆಲ್ಲವೂ ಎಲ್ಲಿಂದ ಬಂತು ಗೊತ್ತೇನು? ಭಾರತದ ಶಾಸ್ತ್ರ ಗ್ರಂಥಗಳಿಂದ ಬಂತು. ಐ ಟೆಲ್ ಯು ಅ ಬ್ಯೂಟಿಫುಲ್ ಶ್ಲೋಕ. ನಂಗೆ ಗೊತ್ತು, ನೀವು ಬಹಳ ಜನ ಕೇಳಿರ್ಬೋದು. ಎಲ್ಲ ಹೋಮಗಳ ಕೊನೆಯಲ್ಲಿ ಒಂದು ಪೂರ್ಣಾಹುತಿ ಕೊಡಬೇಕಾದ್ರೆ ಪೂರ್ಣಾಹುತಿ ಮಂತ್ರ ಹೇಳ್ತಾರೆ. ಹರ್ಡ್ ಆಫ್ ಇಟ್? ಅಯ್ಯೋ, ಅದೆಲ್ಲ ಮೂಢನಂಬಿಕೆ ಸರ್, ಯಾರಿಗೆ ಬೇಕು ಸರ್ ಅಂತ. ಬಟ್ ಜಸ್ಟ್ ಲಿಸನ್ ಟು ದಟ್, ಎಷ್ಟು ಚೆನ್ನಾಗಿದೆ. ಬೇಕು ಸರ್ ಅಂತ, ಬಟ್ ಜಸ್ಟ್ ಲಿಸನ್ ಟು ದಟ್, ಎಷ್ಟು ಚೆನ್ನಾಗಿದೆ. ಪೂರ್ಣಮದಃ ಪೂರ್ಣಮಿದಂ, ಗೊತ್ತಾ ಯಾರಿಗಾದ್ರು? ವೆರಿ ಗುಡ್. ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ. ಯು ನೋ ದ ಮೀನಿಂಗ್ ಆಫ್ ದಟ್? ಅದು ಪೂರ್ಣ, ದಟ್ ಈಸ್ ಪೂರ್ಣ. ದಿಸ್ ಈಸ್ ಆಲ್ಸೋ ಪೂರ್ಣ. ಅದು ಪೂರ್ಣ, ಇದು ಪೂರ್ಣ.
ಪೂರ್ಣದಿಂದಲೇ ಪೂರ್ಣ ಹುಟ್ಟಿರೋದು. ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಪೂರ್ಣ ಉಳಿಯುತ್ತೆ, ಪೂರ್ಣದಿಂದ ಪೂರ್ಣಕ್ಕೆ ಪೂರ್ಣವನ್ನು ಹಾಕಿದರೆ ಪೂರ್ಣ ಉಳಿಯುತ್ತೆ. ದಟ್ಸ್ ವೆರಿ ಸಿಂಪಲ್ ಶ್ಲೋಕ, ಸಿಂಪಲ್ ಮಂತ್ರ. ಇಫ್ ಯು ಕನ್ಸಿಡರ್ ಪೂರ್ಣ ಆಸ್ ಝೀರೋ, ಝೀರೋಗೆ ಝೀರೋನ ಹಾಕಿದ್ರೂ ಝೀರೋನೇ ಉಳಿಯುತ್ತೆ, ಝೀರೋ ಇಂದ ಝೀರೋನ್ ತೆಗೆದ್ರೂ ಝೀರೋ ಉಳಿಯುತ್ತೆ. ದಟ್ ವಾಸ್ ಅ ಮಂತ್ರ. ಇಫ್ ಯು ಕನ್ಸಿಡರ್ ಪೂರ್ಣ ಆಸ್ ಅನ್ ಇನ್ಫಿನಿಟಿ, ಇನ್ಫಿನಿಟಿಗೆ ಇನ್ಫಿನಿಟಿ ಹಾಕಿದ್ರೂ ಇನ್ಫಿನಿಟಿ, ಇನ್ಫಿನಿಟಿಯಿಂದ ಇನ್ಫಿನಿಟಿ ತೆಗೆದ್ರೂ ಇನ್ಫಿನಿಟಿ ಅಂತ ಒಂದು ಅದ್ಭುತವಾಗಿರುವಂಥ ಮ್ಯಾಥಮೆಟಿಕಲ್ ಫಾರ್ಮುಲಾನ ಒಂದು ಮಂತ್ರದಲ್ಲಿ ಕ್ರೋಢೀಕರಿಸಿದವರು ನನ್ನ ಪೂರ್ವಜರು. ಆರ್ಡಿನರಿ ಅನ್ಕೊಂಡಿದ್ದೀರೇನು ಅವರನ್ನ? ಅವ್ರು ಯಾರು ಆರ್ಡಿನರಿ ಅಲ್ಲ, ಪರಮ ಬುದ್ಧಿವಂತರು. ಅವರ ಬುದ್ಧಿಯ 1% ನಮ್ಗೆ ಬರಲಿಲ್ಲ. ಯಾಕೆ ಅಂತಂದ್ರೆ ನಾವು ಸಾಕ್ತಾ ಇರುವಂತ ಎಜುಕೇಶನ್ ಸ್ಟ್ರೀಮ್ ಇದೆಯಲ್ಲ, ಅದು ಅವರನ್ನ ಅರಿತುಕೊಳ್ಳುವಂತ ಸ್ಟ್ರೀಮ್ ಆಗಲಿಲ್ಲ. ನಾವು ವೆಸ್ಟರ್ನ್ ನಾಲೆಜ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುವಂತ ಧಾವಂತದಲ್ಲಿ ನಮ್ಮ ನಾಲೆಜಿನ ಕಡೆ ಯಾವತ್ತೂ ಗಮನ ಕೊಡ್ಲಿಕ್ಕೆ ಆಗಲಿಲ್ಲ. ಒಂದ್ಸಲ ಕೊಟ್ಟರೆ ಗೊತ್ತಾಗುತ್ತೆ ಏನ್ ಅದ್ಭುತವಾಗಿದೆ ಭಾರತೀಯ ಪರಂಪರೆಯ ಶಿಕ್ಷಣ ಅನ್ನೋದು ಸಹಜವಾಗಿ ಗೊತ್ತಾಗುತ್ತೆ. ಎಲ್ಲೋ ಒಂದ್ ಕಡೆ ಮಿತ್ರರೇ, ಅವರ ಇಂದಿನ ಪೀಳಿಗೆಯವರ ನಾವಾಗಿ ಸ್ವಲ್ಪ ಅದ್ಭುತವಾಗಿರುವಂತಹ ಚಿಂತನೆಯನ್ನು ಬೆಳೆಸ್ಕೊಳ್ಳುವಂತ ಅಗತ್ಯ ಇದೆ. ನೀವಿರುವಂಥ ಹಾಲ್ ನೋಡಿದರೆ ಗೊತ್ತಾಗುತ್ತೆ. ಯೋಗ ಹಾಲ್ ಇತ್ತಿದ್ದು, ಸ್ಕಿಲ್ ಡೆವಲಪ್ಮೆಂಟ್ಗೆ ಅಂತಿತ್ತು, ಯೋಗ ಹಾಲ್ ಆಯಿತು. ಯುನೋ, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಅಂದ್ರೆ ಯಾರು ಹೇಳಿದ್ರು ಮೊದಲನೇ ಬಾರಿಗೆ ಅಂತ ಕೇಳಿದ್ರೆ ವಿಷಯ ನರೇಂದ್ರ ಮೋದಿ ಹೇಳಿದ್ರು ಸರ್. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು ಬೋರ್ಡೇ ಮಾಡಿದ್ರು, ಒಂದು ಮಿನಿಸ್ಟ್ರಿ ಕೊಟ್ಟರು, ಹಂಗೆಲ್ಲ ಮಾಡಿದ್ರು ಅಂತ. ಆದರೆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನುವಂಥ ಮೊದಲನೇ ಪದ ನಾವು ಫ್ರೀಕ್ವೆಂಟ್ ಆಗಿ ಕೇಳೋದು ಎಲ್ಲಿ ಗೊತ್ತಾ? ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯೋಗ ಕರ್ಮಸು ಕೌಶಲಂ. ಕರ್ಮವನ್ನ ಕುಶಲವಾಗಿ ಮಾಡೋದು, ಕರ್ಮವನ್ನ ಸ್ಕಿಲ್ಫುಲಿ ಮಾಡೋದನ್ನ ಯೋಗ ಅಂತ ಕರಿಬಹುದು ಅಂತ ಕೃಷ್ಣ ಹೇಳಿರೋದು ಅರ್ಜುನಂಗೆ. ಸ್ಕಿಲ್ ಡೆವಲಪ್ಮೆಂಟ್ ನ ಕಲ್ಪನೆ ಅಷ್ಟು ಕಾಲಕ್ಕಿತ್ತು. ಆದರೆ ಯೋಚನೆ ಮಾಡಿ, ಈ ಯೋಗ ಅನ್ನೋ ಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟಿರುವಂತ ಭಾರತ ಎಷ್ಟು ವೈಬ್ರೆಂಟ್ ಆಗಿರುವಂತ ಐಡಿಯಾ ಜಗತ್ತಿಗೆ ಕೊಟ್ಟಿದೆ. ಪ್ರಾಣಾಯಾಮ ಸರ್ವರೋಗಕ್ಕೆ ಸಂಜೀವಿನಿ. ಬಂದು ಕೂತಾಗ ಅದನ್ನು ಓದ್ತಿದ್ದೆ ನಾನು. ಪ್ರಾಣಾಯಾಮ ಸರ್ವರೋಗಕ್ಕೆ ಸಂಜೀವಿನಿ ಅಂತ. ಯುನೋ ವಾಟ್ ಈಸ್ ಪ್ರಾಣಾಯಾಮ? ನಮಗೆ ಪ್ರಾಣಾಯಾಮ ಮಾಡುವಾಗ ನಗ್ತಾ ಕೂತಿರ್ತೀವಿ ನಾವು, ಏನ್ ತಲೆ ಬುಡ ಇಲ್ಲದ್ದು ಸರ್, ಏನು ಕೆಲಸಕ್ಕೆ ಬರದೇ ಇರೋದು ಸರ್ ಅಂತ. ಅಂದ್ರೆ ಯುನೋ ವಾಟ್ ದೇ ಡೂ ಪ್ರಾಣಾಯಾಮ? ಪ್ರಾಣಾಯಾಮದಲ್ಲಿ ಫೋರ್ಸಿಬಲಿ ಬಾಡಿಗೆ ಆಕ್ಸಿಜನ್ ತುಂಬುತ್ತಾರೆ. ಫೋರ್ಸಿಬಲಿ ಆ ಬಾಡಿಗೆ ಆಕ್ಸಿಜನ್ ತುಂಬೋದು ಅಂತಂದ್ರೆ ಏನು? ಯಾವಾಗ ಆಕ್ಸಿಜನ್ ಜಾಸ್ತಿ ಆಗುತ್ತೋ ಎಲ್ಲ ಬ್ಲಡ್ ಸೆಲ್ಸ್ಗಳು ಆಕ್ಟಿವ್ ಆಗುತ್ತೆ. ಬ್ಲಡ್ ಸೆಲ್ಸ್ಗಳು ಆಕ್ಟಿವ್ ಆಗಿದ್ರೆ ಮನುಷ್ಯ ಆಕ್ಟಿವ್ ಆಗಿರ್ತಾನೆ. ನೀವೊಂದು ದಿನಕ್ಕೆ ಯಾವತ್ತೋ ಒಂದಿನ 5 ಗಂಟೆ ನಿದ್ದೆ ಮಾಡಿದೀರಿ ಅಂತ ಇಟ್ಕೊಳ್ಳಿ. ಎವ್ರಿ ಡೇ 7 ಗಂಟೆ ನಿದ್ದೆ ಮಾಡ್ತಿದ್ದ ನೀವು 5 ಗಂಟೆ ನಿದ್ದೆ ಮಾಡಿದೀರಿ ಅಂತ ಇಟ್ಕೊಳ್ಳಿ. ಅವತ್ತು ಏನ್ ಮಾಡಬೇಡಿ, ಒಂದು 20 ಮಿನಿಟ್ಸ್ ರಿಗರಸ್ ಪ್ರಾಣಾಯಾಮದ ಅಭ್ಯಾಸ ಮಾಡಿ ಬನ್ನಿ. ಇಡೀ ದಿನ ನಿದ್ದೆ ಬರಲ್ಲ ನೀವು. ಬಿಲೀವ್ ಮಿ, ಇಟ್ ಹ್ಯಾಪನ್ಸ್. ಬಿಕಾಸ್ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಆಕ್ಸಿಜನ್ ಸಿಕ್ಬಿಡುತ್ತೆ. ಆಕ್ಸಿಜನ್ ಸಿಕ್ಕಿದ್ರೆ ಬಾಡಿ ಫುಲ್ ಎನರ್ಜಿ ಆಗಿರುತ್ತೆ. ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಹೆಂಗ್ ಸಾಧ್ಯ ಆಯ್ತು ಅಂತ. ಇದು ಭಾರತ ಜಗತ್ತಿಗೆ ಕೊಟ್ಟಂತ ಐಡಿಯಾ. ನನ್ನ ದೇಶದ ಹುಡುಗರು ಯೋಗ ಅಂದ್ರೆ ನಗ್ತಾ ಕೂತಿರ್ತಾರೆ. ಆದರೆ ಅಮೆರಿಕಾದಲ್ಲಿ, ಯುರೋಪ್ನಲ್ಲಿ ಯೋಗ ಅಂದ್ರೆ ಏನು ವ್ಯಾಲ್ಯೂ ಇದೆ ಗೊತ್ತೇನು? ನಾನು ಯುರೋಪಿಗೆ ಹೋಗಿದ್ದಾಗ, ಎಸ್ಪೆಷಲಿ ಇಂಗ್ಲೆಂಡಿಗೆ ಹೋಗಿದ್ದಾಗ, ಇಂಗ್ಲೆಂಡಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಜೊತೆ ನಂಗೆ ಮಾತನಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟರು. ನಾನೇ ಕೇಳಿದೆ ಯಾರಾದರೂ ಒಬ್ರು ಪ್ರೊಫೆಸರ್ ಜೊತೆ ಮಾತಾಡಬೇಕು ಅಂತ. ತಕ್ಷಣ ಅವರು ಇಂಡಿಯನ್ ಸ್ಟಡೀಸ್ ಮೇಲೆ ಕೆಲಸ ಮಾಡ್ತಿದ್ದಂತ ಪ್ರೊಫೆಸರ್ನ ಕಳಿಸ್ಕೊಟ್ರು. ಹೋಟ್ಲಲ್ಲಿ ಕೂತು ಊಟ ಮಾಡ್ತಾ ಕೂತಿದ್ದಾಗ ನಾನು ರಾತ್ರಿ ಇಡೀ ಕೂತ್ಕೊಂಡು ಪ್ರಿಪೇರ್ ಮಾಡ್ಕೊಂಡಿದ್ದೆ ಕ್ವೆಶನ್ ಆನ್ಸರ್. ಅವ್ರು ನಂಗೆ ಏನೇನು ಕೇಳ್ತಾರೆ ಅಂತ ಅಂದಾಜಿತ್ತು ನನಗೆ. ಇಂಡಿಯಾದಲ್ಲಿ ಹೆಣ್ಮಕ್ಳಿಗೆ ರೇಪ್ ಆಗುತ್ತೆ, ಸಿಕ್ಕಾಪಟ್ಟೆ ರೇಪ್ ಮಾಡ್ತಾರೆ, ನಿಮ್ಮ ಆನ್ಸರ್ ಏನು? ನಾನು ಆನ್ಸರ್ ರೆಡಿ ಮಾಡ್ಕೊಂಡಿದ್ದೆ ಒಂದು ಪೇಜ್. ಏನು ಹೇಳಬೇಕು ಅವರಿಗೆ ಅಂತ. ಇಂಡಿಯಾದಲ್ಲಿ ಮೂಢನಂಬಿಕೆಗಳು ಸಿಕ್ಕಾಪಟ್ಟೆ ಇದೆ, ಮೂರ್ತಿ ಪೂಜೆ ಮಾಡ್ತಾರೆ, ಏನು ಹೇಳಬೇಕು? ಅದಕ್ಕೊಂದು ನಂಗೆ ಗೊತ್ತಿದೆ ಯುರೋಪಿಯನ್ ಮೈಂಡ್ ಸೆಟ್ ಏನಿದೆ ಅಂತ. ಇದು ಬಿಟ್ಟರೆ ಆಚೆಗೆ ಏನು ಕೇಳಲ್ಲ ಅವರು. ಇಷ್ಟೇ ಪ್ರಶ್ನೆ ಅಂತ ನಾನು ಎಲ್ಲದಕ್ಕೂ ಪ್ರಿಪೇರ್ ಆಗಿ ಒಂದು 8-10 ಕ್ವೆಶನ್ಸ್ ಏನೇನು ಹೇಳಬೇಕು ಅಂತ ಎಲ್ಲ ಪ್ರಿಪೇರ್ ಆಗ್ಕೂತೆ. ಸೊ ಐ ಸ್ಟಾರ್ಟೆಡ್ ಡೇಟಿಂಗ್. ಅವ್ರು ಕೇಳ್ತಾರೆ ಈಗ ಅಂತ ಎಲ್ಲ ಮುಗಿದ ಮೇಲೆ ದ ಕ್ವೆಶನ್, ಫಸ್ಟ್ ಕ್ವೆಶನ್, you know what he asked? Chakravarti, do you practice yoga? Out of syllabus question. ನಾನು ಪ್ರಿಪೇರೇ ಆಗಿರಲಿಲ್ಲ. ನಾನು ತಕ್ಷಣ ಹೇಳಿದೆ yes I do. ನಾನು ಸುಮ್ಮನೆ ಕೇಳ್ತಾನೇನೋ ಅಂತ ಅನ್ಕೊಂಡ್ರೆ, you know what next he asked? What all asanas you do? ಏನೇನು ಆಸನ ಮಾಡ್ತೀಯಾ ಅಂತ ಬೌನ್ಸರ್ ನನಗೆ. ನಾನು ತಕ್ಷಣ ಪ್ರಾಣಾಯಾಮದ, ನಾನು ಇದ್ರದ್ದು ಏನು ಸೂರ್ಯ ನಮಸ್ಕಾರದ್ದು ಒಂದಷ್ಟು ಕೆಲವು ಆಸನಗಳನ್ನ ಹೇಳಿದೆ. he said ಇವೆಲ್ಲ ನಾನು ಮಾಡ್ತೀನಿ ಆ್ಯಂಡ್ ಐ ಡೂ ಪ್ರಾಣಾಯಾಮ ಟು ಅಂತಂದ. ನಾನು ಹೇಳಿದೆ ಶವಾಶ್ ಇದು ಯಾವಾಗಲಿಂದ ಶುರುವಾಯಿತು ಅಂತ ಕೇಳಿದೆ ನಾನು. ಅವನಂದ ಇಲ್ಲ ಯೋಗ ಡೇ ಶುರುವಾಯ್ತಲ್ಲ, ಇಂಟರ್ನ್ಯಾಷನಲ್ ಯೋಗ ಡೇ, ಆಗ ನಾನು ಇಂಡಿಯನ್ ಸ್ಟಡೀಸ್ನಲ್ಲಿ ಇದ್ದಿದ್ದರಿಂದ ಶುರು ಮಾಡಿದೆ. ಅದಾದ್ಮೇಲೆ ಇವತ್ತು ನಮ್ಮ ಮನೇಲಿ ಎಲ್ಲ ಮಾಡ್ತಾ ಇದ್ದೀವಿ. ಕಳೆದ 2 ವರ್ಷಗಳಿಂದ ನಾವು ಯಾರೂ ಕೂಡ ಹಾಸ್ಪಿಟಲೈಸ್ ಆಗಲಿಲ್ಲ ಬಿಕಾಸ್ ಆಫ್ ಯೋಗ ಆ್ಯಂಡ್ ಪ್ರಾಣಾಯಾಮ ಅಂತಂದಾಗ ನನಗನ್ನಿಸಿದೆ ಎಸ್, ಇಂಡಿಯಾ ಹ್ಯಾಸ್ ಸಮಥಿಂಗ್ ಟು ಗಿವ್. ನಮ್ಮ ಹತ್ರ ಜಗತ್ತಿಗೆ ಕೊಡ್ಲಿಕ್ಕಿದೆ. ಆದರೆ ಪ್ರಾಬ್ಲಮ್ ಏನು ಅಂತಂದ್ರೆ
ಕೊಡ್ಲಿಕ್ಕಿದೆ ಅಂತ ನಮಗೆ ಗೊತ್ತಿಲ್ಲ. ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಅಂತಂದ್ರೆ ವಿ ಆರ್ ಅಟ್ ದ ರಿಸೀವಿಂಗ್ ಎಂಡ್. ನೀವು ಏನು ಕೊಟ್ಟರು ತಗೋತೀವಿ ಅನ್ನೋಂಥ ರಿಸೀವಿಂಗ್ ಎಂಡಲ್ಲಿದ್ದೀವಿ. ಮಿತ್ರ, ಇವತ್ತಿನ ಭಾರತದ ಶಕ್ತಿ ಹೆಂಗಿದೆ ಅಂತಂದ್ರೆ ನಾವು ಆರ್ಡಿನರಿ ಜನಾಂಗದವರಲ್ಲ, ನಾವು ತುಂಬ ಸ್ಟ್ರಾಂಗ್ ಆಗಿರುವಂಥ ಶ್ರೇಷ್ಠ ಜನಾಂಗಕ್ಕೆ ಸೇರಿದವರು ಅಂತ ಹೇಳಿದ್ದೀನಲ್ಲ. ಇವತ್ತು ಭಾರತ ವಾಪಸ್ ಹಂಗೆ ಆಗಿ ಡೆವಲಪ್ ಆಗಿ ನಿಲ್ತಿದೆ. ಇವತ್ತು ಹೆಂಗಿದೆ ಅಂತಂದ್ರೆ ಜಗತ್ನಲ್ಲಿ, ನಾನು ನೀವಿರೋದ್ರಿಂದ, ನೀವೆಲ್ಲ ತರುಣರಾಗಿರೋದ್ರಿಂದ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆ, ಜಗತ್ನಲ್ಲಿ ಸ್ಟಾರ್ಟಪ್ ಹಬ್ ಅಂತ ಯಾವುದಾದ್ರೂ ದೇಶವನ್ನು ಗುರುತಿಸ್ತಾ ಇದ್ರೆ, ಮೊದಲು ಚೀನಾ ಗುರುತಿಸ್ತಾ ಇದ್ರು, ಚೀನಾ ಹ್ಯಾಸ್ ಲಾಸ್ಟ್ ದಟ್ ಪೇಸ್. ಆ ಜಾಗದಲ್ಲಿ ಈಗ ಭಾರತ ಬಂದು ನಿಂತ್ಕೊಂಡಿದೆ. ಡೆವಲಪಿಂಗ್ ಸ್ಟಾರ್ಟಪ್ ಹಬ್ ಅಂತ ಭಾರತವನ್ನು ಕರೀತಾರೆ. ಕಳೆದ 10 ವರ್ಷಗಳಲ್ಲಿ ಭಾರತ ಆ್ಯಡ್ ಮಾಡಿರೋ ಯೂನಿಕಾರ್ನ್ಗಳನ್ನು ನೀವು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ನಾನು ಯಾಕೆ ನಿಮ್ಗೆ ಇದನ್ನೆಲ್ಲ ವರ್ಡ್ಸ್ ಕೊಡ್ತಿದ್ದೀನಿ ಅಂತಂದ್ರೆ, ಗೂಗಲ್ ಸರ್ಚ್ ಮಾಡಿ, ಏನೇನೋ ಸರ್ಚ್ ಮಾಡ್ತಿರ್ತಾರಲ್ಲ ಗೂಗಲಲ್ಲಿ. ಹೆಂಗ್ ಗೊತ್ತಾಯ್ತು ಸರ್ ನಿಮಗೆ ಅಂತ ಅನಿಸ್ತೀರಾ? ಗೊತ್ತು, ನನಗೆ ಗೊತ್ತು. ಮನಸ್ಸು ಸುಮ್ಮನೆನಾ, ಅದು ಏನೇನು ಮಾಡಿಸುತ್ತೆ ಅಂತ ಒಂದು ಅಂದಾಜಿದೆ ನನಗೆ. ಹಿಂಗಾಗಿ ಆ ಸರ್ಚ್ ಎಲ್ಲ ಬಿಡಿ. ದಿಸ್ ಈಸ್ ನಾಟ್ ದ ಏಜ್. ಸರ್ಚ್ ಅಲ್ಲಿ ಯೂನಿಕಾರ್ನ್ ಅಂದ್ರೆ ಏನು ಅಂತ ಕೊಡಿ ಇವತ್ತು. ಯೂನಿಕಾರ್ನ್ ಅಂದ್ರೆ $1 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಯಾವ ಸ್ಟಾರ್ಟ್ಅಪ್ಗೆ ಬರುತ್ತೋ ದಟ್ ಈಸ್ ಕಾಲ್ಡ್ ಯೂನಿಕಾರ್ನ್. ಈ ದೇಶದಲ್ಲಿ ಒಂದು ಯೂನಿಕಾರ್ನ್, 2 ಯೂನಿಕಾರ್ನ್ ಇರ್ತಿರ್ಲಿಲ್ಲ, 40ಕ್ಕೂ ಹೆಚ್ಚು ಯೂನಿಕಾರ್ನ್ಗಳಾಗಿವೆ. ಈ ದೇಶದ ಒಬ್ಬ ಆರ್ಡಿನರಿ ಹುಡುಗ ಒಂದು ಐಡಿಯಾ ತಗೊಂಡು ಬಂದು ಅದನ್ನು ಸ್ಟಾರ್ಟ್ಅಪ್ ಆಗಿ ಒಂದು 3-4 ವರ್ಷ ಡೆವಲಪ್ ಮಾಡಿದ್ರೆ ಜಗತ್ತಿನ ಜನ ಬಂದು ಹೇಳ್ತಾರೆ, ಇನ್ವೆಸ್ಟ್ ನಾನು ಮಾಡ್ತೀನಿ ಅದಕ್ಕೆ, ನಿನ್ನ ಐಡಿಯಾ ಬಹಳ ಚೆನ್ನಾಗಿದೆ, ಗೋ ಹೆಡ್ ಅಂತಾರೆ. ಜಗತ್ತಿನ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ಅಮೆರಿಕನ್ ಅರ್ಥಶಾಸ್ತ್ರಜ್ಞ, ಅವನು ಇತ್ತೀಚೆಗೆ ಒಂದು ಇಂಟರ್ವ್ಯೂ ಮಾಡಲಾಯಿತು, ಪ್ರಾಬಬಲಿ 1 ತಿಂಗಳ ಹಿಂದೆ. ಇಂಟರ್ವ್ಯೂನಲ್ಲಿ ಅವ್ನು ಕೇಳಿದ್ರು, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಇನ್ವೆಸ್ಟ್ ಮಾಡಬೇಕು ಅಂತ ನಿನ್ಗೆ ಏನಾದರೂ ಕೇಳಿದ್ರೆ ವರ್ಲ್ಡ್ ಅಲ್ಲಿ ಯಾವ ಕಂಟ್ರಿ ಸೆಲೆಕ್ಟ್ ಮಾಡ್ತೀಯಾ ಅಂತ. ಹಿ ಸೆಡ್ ಡೆಫಿನೆಟ್ಲಿ ಅಮೆರಿಕಾ, ಬಿಕಾಸ್ ವೆರಿ ಲಿಬರಲ್ ಕಂಟ್ರಿ. ನಾನು ಇನ್ವೆಸ್ಟ್ ಅಮೆರಿಕಾದಲ್ಲೇ ಮಾಡೋದು. ಅಮೆರಿಕಾ ಬಿಟ್ಟರೆ ನೆಕ್ಸ್ಟ್ ಕಂಟ್ರಿ ಯಾವುದು ಅಂತ ಕೇಳಿದ್ರೆ ಈ ಸೈಜ್ ಇಂಡಿಯಾ, ಇಂಡಿಯಾನ ಸೆಲೆಕ್ಟ್ ಮಾಡೋದು ನಾನು ಅಂತ. ಅವ್ರು ನೆಕ್ಸ್ಟ್ ಕೇಳಿದ್ರು, ಓಕೆ ಏಷ್ಯಾದಲ್ಲಿ ನೀನು ಇನ್ವೆಸ್ಟ್ ಮಾಡ್ಲಿಕ್ಕೆ ಬಯಸುವಂತ ಕಂಟ್ರಿ ಯಾವುದು, ನಂಬರ್ 1 ಯಾವುದು? ಈ ಸೈಜ್ ಇಂಡಿಯಾ, ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತೀನಿ ನಾನು, ಬಿಕಾಸ್ ಐ ನೋ ಡೆಫಿನೆಟ್ ರಿಟರ್ನ್ಸ್ ಇದೆ ಇಂಡಿಯಾದಲ್ಲಿ ಇದ್ರೆ ಅಂತ. ಏಷ್ಯಾದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡುವಂತ ಸೆಕೆಂಡ್ ಕಂಟ್ರಿ ಯಾವುದು ಅಂತ ಕೇಳ್ತಾನು. ಫಸ್ಟ್ ಕಂಟ್ರಿ ಇಸ್ ಇಂಡಿಯಾ, ಸೆಕೆಂಡ್ ಕಂಟ್ರಿ ಯಾವುದು? He says, if you give him an option, second country would also be India ಅಂತಾನು. I believe in India ಅಂತಾನು. I believe in India. ಯಾಕಂದ್ರೆ ಭಾರತದ ತರುಣರಲ್ಲಿ ಆ ಸಾಮರ್ಥ್ಯ ಇದೆ ಅಂತ ಹೇಳಿದ ನಾವು. ಅವನು ಯಾವ ಕಾಲೇಜ್ನವ್ರು ನೋಡಿದ್ನೋ ಏನೋ, ನಮ್ಮ ಕಾಲೇಜಿಗೆ ಬಂದ್ರೆ ಹಂಗೆ ಹೇಳ್ತಾನ? ಆರ್ ಯು ಶ್ಯೂರ್? ಹೇಳ್ತಾನ? ಇಲ್ಲ ಅಂತ ಹೇಳ್ತಿರಲ್ಲ, ಹೇಳಬೇಕು ಅವನು. ಎಸ್, ಈ ಕಾಲೇಜಿನ ಮಕ್ಕಳನ್ನು ನೋಡಿದ್ರೆ ಐ ಥಿಂಕ್ ಇವರೇನಾದರೂ ಸ್ಟಾರ್ಟ್ಅಪ್ ತಗೊಂಡು ಬಂದ್ರೆ ಐ ಆಮ್ ರೆಡಿ ಟು ಇನ್ವೆಸ್ಟ್ ಅಂತ ಹೇಳಬೇಕು ಅವರು. ಆ ಥರದ ಐಡಿಯಾಸ್ ನಮ್ಗಳಿಂದ ಬರಬೇಕು ಅಂತ. ಆ ಐಡಿಯಾಸ್ ನಮ್ಮಿಂದ ಬರಬೇಕು ಅಂತಂದ್ರೆ ಏನಾಗಬೇಕು ಗೊತ್ತಾ? ಬೇರೆ ಕಡೆ ನೋಡೋದನ್ನ ಬಿಟ್ಟು ಸ್ಟ್ರಾಂಗ್ ಆಗಿ ಮೋಟಿವೇಟೆಡ್ ಆಗಿ ಒಂದ್ ಕಡೆ ನುಗ್ಗುವ ಸಾಮರ್ಥ್ಯ ನಮಗೆ ಬರಬೇಕು. ಆ ಸಾಮರ್ಥ್ಯವನ್ನು ಕೊಡೋರು ಯಾರು ನಮಗೆ ಅಂತಂದ್ರೆ ನಮ್ಮ ತಂದೆ ತಾಯಿ. ಅಫ್ಕೋರ್ಸ್ ಅಪ್ಪ ಅಮ್ಮ ಏನು ನಮಗೆ ಸ್ಟಾರ್ಟ್ಅಪ್ ಹೆಂಗೆ ಮಾಡಬೇಕು ಅಂತ ಹೇಳಲ್ಲ, ಬಟ್ ಅವ್ರು ತುಂಬ ವ್ಯಾಲ್ಯೂಸನ್ನು ಕೊಟ್ಟಿದ್ದಾರೆ. ಇವತ್ತು ಯಾಕೆ ಅಮೆರಿಕನ್ರು ನಮ್ಮ ದೇಶವನ್ನು ಹುಡುಕ್ತಾರೆ ಅಂತಂದ್ರೆ, ಈ ದೇಶದ ಸ್ಟಾರ್ಟ್ಅಪ್ಗಳನ್ನ ಕಟ್ಟುವವರು ವಿತ್ ವ್ಯಾಲ್ಯೂಸ್ ಬರ್ತಾರೆ ಅಂತ. ವ್ಯಾಲ್ಯೂಸ್ ಇಲ್ಲದೆ ಬರಲ್ಲ ಅಂತ. ಎಂಥ ವ್ಯಾಲ್ಯೂಸು? ಅಪ್ಪ ಅಮ್ಮನಿಗೆ ಕೊಡಬೇಕಾದ ಗೌರವವನ್ನು ತಿಳ್ಕೊಂಡಿದ್ದಾರೆ, ಸಮಾಜದೊಂದಿಗೆ ಬದುಕಬೇಕಾಗಿರುವಂಥ ರೀತಿ ನೀತಿಗಳನ್ನು ತಿಳ್ಕೊಂಡಿದ್ದಾರೆ. ಈ ದೇಶದ ಜನ ಹೆಂಗಿದ್ದಾರೆ ಅಂತಂದ್ರೆ, ಗುರುಗಳ ಜೊತೆ ಚೆನ್ನಾಗಿದ್ದಾರೆ, ಟೀಚರ್ಸ್ಗಳ ಜೊತೆ ಭಾಳ ಚೆನ್ನಾಗಿರ್ತಾರೆ. ಹಂಗಂತನೂ ಸ್ವಲ್ಪ ಡೌಟ್ ಶುರುವಾಗಿದೆ. ನಾವು ಹಂಗಿಲ್ಲ ಸರ್. ಈ 2 ವರ್ಷ ಈ ಕರೋನಾ ಕಾಲದಲ್ಲಿ ಆನ್ಲೈನ್ ಕ್ಲಾಸ್ ನಡೆದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಆಫ್ಲೈನಲ್ಲಿ ಮೇಷ್ಟ್ರುಗಳಿಗೆ ಗೌರವ ಕೊಡಬೇಕು ಅನ್ನೋದೇ ಸ್ಕೂಲ್ ಕಾಲೇಜವ್ರು ಮಾಡ್ತೋಗ್ಬಿಟ್ಟಿದೆ. ಐ ಡೋಂಟ್ ಥಿಂಕ್ ಇಲ್ಲಿ ಹಂಗಿರ್ಲಿಕ್ಕಿಲ್ಲ. ಉತ್ತರ ಕನ್ನಡದ ಹುಡುಗರು ಭಾಳ ಒಳ್ಳೆಯವರು, ಬಿಕಾಸ್ ನಾನು ಉತ್ತರ ಕನ್ನಡ ಜಿಲ್ಲೆಯವನೇ, ಹೀಗಾಗಿ ನನಗೆ ಗೊತ್ತಿದೆ ನಮ್ಮ ಜಿಲ್ಲೆಯವರು ಭಾಳ ಒಳ್ಳೆ ಹುಡುಗರು ಅಂತ. ಹಂಗಿರ್ಲಿಕ್ಕಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ಯಾರಿಗೆ ಗುರುವಿಗೆ ಗೌರವ ಕೊಡುವ, ತಂದೆ ತಾಯಂದರಿಗೆ ಗೌರವ ಕೊಡುವ, ಹಿರಿಯರಿಗೆ ಗೌರವ ಕೊಡುವ ಚಿಂತನೆ ಇಲ್ವೋ ಆತ ಲೈಫ್ನಲ್ಲಿ ಅತ್ಯಂತ ದೊಡ್ಡದನ್ನು ಸಾಧಿಸಲ್ಲ. ಅಕಸ್ಮಾತ್ ಸಾಧಿಸಿದ್ರೂ ಅವನ ಸಾಧನೆಗೆ ನಯಾ ಪೈಸೆ ಕಿಮ್ಮತ್ತಿಲ್ಲ. ಯಾರಾದರೂ ಒಬ್ರು ಗಾಳಿಪಟ ಹಾರಿಸ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಗಾಳಿಪಟ ಹೈಟಿಗೆ ಹೋಗುತ್ತೆ, ಯು ಆರ್ ಹ್ಯಾಪಿ, ಯು ಆರ್ ಫೀಲಿಂಗ್ ಹ್ಯಾಪಿ, ನನ್ನ ಗಾಳಿಪಟ ಅಷ್ಟು ಹೈಟಿಗೆ ಹೋಯ್ತಲ್ಲ ಅಂತ. ಫೈನ್, ತುಂಬ ಹೈಟಲ್ಲಿದೆ. ಸೂತ್ರ ಕಟ್ಟಾದ್ರೆ ಗಾಳಿಪಟ ಇನ್ನೂ ಹೈಟಿಗೆ ಹೋಗುತ್ತೆ, ಬಿರ್ರಿಯಾಗಿ ಹೋಗುತ್ತೆ. ಖುಷಿ ಆಗತ್ತಾ? ನಂದಲ್ಲ ಇದು ಅಂತ, ಯಾರ್ದೋ ಏನೋ. ಹಂಗೆ ಬೇಸ್ ಕಳ್ಕೊಂಡ್ರೆ ನೀವು ಅಮೆರಿಕದ ಪ್ರೆಸಿಡೆಂಟೇ ಆಗಿರಲ್ಲ, ನಮಗೇನಾಗಬೇಕಾಗಿದೆ?
ಎಲ್ಲಿವರೆಗೂ ಬೇಸ್ ಇರುತ್ತೋ, ಎಲ್ಲಿವರೆಗೂ ವ್ಯಾಲ್ಯೂ ಬೇಸ್ಡ್ ಆದ ಲೈಫ್ ಇರುತ್ತೋ, ಅಲ್ಲಿವರೆಗೂ ನಾವು ಮಾಡುವ ಸಾಧನೆಗೆಲ್ಲ ಬೆಲೆ ಇದೆ. ಮಿತ್ರರೆ, 40 ಆದಮೇಲೆ ಇದೆಲ್ಲ ಯಾರು ಹೇಳಿದ್ರು ನಿಮ್ಗೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ, ಅಥವಾ ನೀವು ಲೈಫ್ ಲೀಡ್ ಮಾಡಿದ್ರು ವಿಶೇಷ ಇರಲ್ಲ. ನಿಮ್ಮನ್ನು ವಿಶೇಷವಾಗಿ ಉದ್ದೇಶಿಸಿ ಯಾಕೆ ಹೇಳ್ತಾರೆ ಅಂದರೆ, ಯೌವನ ಹಂಗಿದೆ, ಮ್ಯಾಜಿಕ್ ಇದು. ಈ ಯೌವನದ ಮ್ಯಾಜಿಕ್ ಹೆಂಗಿದೆ ಅಂತಂದರೆ, ಈ ಯೌವನದ ಕಾಲದಲ್ಲಿ ನೀವೇನು ಆಲೋಚನೆ ಮಾಡ್ತೀರೋ ಅದು ಡೆಫಿನೆಟ್ಲಿ ಸಾಧ್ಯ ಆಗತ್ತೆ. ಅದಕ್ಕೆ ಹೇಳ್ತಾರಲ್ಲ, ಈ ಹುಟ್ಟಿದ ಮಕ್ಕಳಿಗೆ ಬೌದ್ಧಿಕ ಶಕ್ತಿಯೂ ಇರಲ್ಲ, ಇಚ್ಛಾಶಕ್ತಿಯೂ ಇರಲ್ಲ, ವಿಲ್ ಪವರೂ ಇರಲ್ಲ. ಬೌದ್ಧಿಕ ಶಕ್ತಿ ಹುಟ್ಟಿದ ಮಕ್ಕಳಿಗೆ ಎರಡೂ ಇರಲ್ಲ. ಸಾಯುವವರಿಗೆ ಬೌದ್ಧಿಕ ಶಕ್ತಿ ಸಿಕ್ಕಾಪಟ್ಟೆ ಇರುತ್ತೆ, ಆದರೆ ಕೆಲಸ ಮಾಡು ಅಂತಂದರೆ ಅದೊಂದಾಗಲ್ಲ ಅಂತಾರೆ. ನೀವು 45-50 ದಾಟಿದ ಮೇಲೆ ಅಯ್ಯೋ ಆಗೋದಿಲ್ಲಪ್ಪ, ನಂಗೆ ಜರ್ನಿ ಮಾಡಿದರೆ ಮೈಕೈ ನೋವು ಬರ್ತದೆ, ನನಗೆ ನಡೆದಾಡಿದರೆ ಸುಸ್ತಾಗ್ತದೆ, ಮಣ್ಣು ನೋವು ಶುರುವಾಗಿ ಎಲ್ಲ ಬಂತು. ಮಾಡಬೇಕಾಗಿರೋದು ಏನು ಅಂತ ಗೊತ್ತಿದೆ, ಮಾಡೋ ಕೆಪಾಸಿಟಿ ಇಲ್ಲ. ಚಿಕ್ಕ ಮಕ್ಕಳಿಗೆ ಮಾಡಬೇಕಾದ್ದು ಏನು ಅಂತಲೂ ಗೊತ್ತಿಲ್ಲ, ಮಾಡೋ ಕೆಪಾಸಿಟಿಯೂ ಇಲ್ಲ. ನಿಮ್ಮ ಏಜ್ ಹೆಂಗಿದೆ ಅಂತಂದರೆ, ಮಾಡಬೇಕಾದ್ದು ಏನು ಅಂತಲೂ ಗೊತ್ತಿದೆ, ಮಾಡುವ ಕೆಪಾಸಿಟಿಯೂ ಇದೆ. ಅದಕ್ಕೆ ಬರೋದು ನಿಮ್ಮ ಹತ್ರ ಎಲ್ಲ. ಅರ್ಥ ಆಗ್ತಿದೆ ನಾ ಹೇಳ್ತಿರೋದು? ಇನ್ನೊಂದು 5 ವರ್ಷ ಮಾಡಬೇಕಾದ ಟೈಮಲ್ಲಿ ಸರಿಯಾದ ಕೆಲಸ ನೀವು ಮಾಡಲಿಲ್ಲ ಅಂತಂದರೆ 6ನೇ ವರ್ಷದಿಂದ ನಿಮ್ಮನ್ನು ಯಾರೂ ಮೂಸ್ ನೋಡಲ್ಲ, ನಿಂದು ಏಜ್ ಬಾರ್ ಆಯಿತು ಹೋಗು ಅಂತ ಕಳಿಸ್ತಾರೆ. ಬಟ್ ಇದುವರೆಗೂ ನನಗೆ ಯಾರು ನಿನ್ನ ಏಜ್ ಬಾರ್ ಆಯಿತು ಅಂತ ಕರೀಲ್ಲ. I'm 42 ನಾವು. ನಿನ್ನ ಏಜ್ ಬಾರ್ ಆಯಿತು ಅಂತ ಯಾರೂ ಕರೀಲಿಲ್ಲ ನನಗೆ ಇದುವರೆಗೂ. ನೀವು ಹೋಗು ಅಂತ ಯಾರೂ ಹೇಳಲಿಲ್ಲ. ಯಾಕೆ ಅಂತಂದರೆ, ಯೌವನ ಕಾಲದಲ್ಲಿ ಏನು ಮಾಡಬೇಕಿದೆಯೋ ಅದನ್ನು ಮುಲಾಜಿಲ್ದೆ ಮಾಡಿದೆ, ಮತ್ತು ಈಗಲೂ ಮಾಡ್ತೀನಿ ನಾನು. ನನಗೆ ಯಾವತ್ತೂ ಏಜ್ ಆದವನು ಅಂತ ಕರೆಸ್ಕೊಳ್ಳೋಕೆ ಇಷ್ಟ ಇಲ್ಲ. ನಂಗೆ ಮೊದಲು ಕೇಳೋರು, ನಾನು ಆಗಲೂ ಭಾಷಣಕ್ಕೆ ಹೋದಾಗ, ಇಂಜಿನಿಯರಿಂಗ್ ಓದಬೇಕಾದ್ರೆ, ಭಾಷಣಕ್ಕೆ ಹೋಗಬೇಕಾದ್ರೆ ನಾನು ಹೇಳ್ತಿದ್ದೆ, ಅಂಡರ್ 25 ಅವ್ರು ಮಾತ್ರ ಯೂತ್, ಎಲ್ಲರೂ ಅಲ್ಲ ಅಂತ. ಸ್ವಲ್ಪ ದಿನ ಆದಮೇಲೆ ಐ ಚೇಂಜ್ ಇಟ್, ಅಂಡರ್ 30 ಯೂತ್, ಬಿಕಾಸ್ ನಾನು 25 ಕ್ರಾಸ್ ಆಗಿದ್ನಲ್ಲ, ನನ್ನನ್ನು ಆಚೆ ಇಟ್ಟರೆ ಕಷ್ಟ ಅಂತ. ಆ್ಯಂಡ್ ದೆನ್ ಐ ಸ್ಟಾರ್ಟೆಡ್ ಸೇಯಿಂಗ್ ಅಂಡರ್ 40, ಓಕೆ 31 ಆಗಿತ್ತು ನನಗಾಗ, ಒಂದು 10 years ಫ್ರೀಡಮ್ ತೊಗೊಳ್ಳೋಣ ಅಂತ. ಆ್ಯಂಡ್ ನೌ ಐ ಸೇ, ಯೂತ್ ಅನ್ನೋದು ಏಜ್ ಅಲ್ಲಪ್ಪ, ಯೂತ್ ಅನ್ನೋದು ಮನಸ್ಸು. ಮನಸ್ಸು ಎಷ್ಟು ಉತ್ಸಾಹಭರಿತವಾಗಿರುತ್ತೋ ಅಷ್ಟು ಯೌವನಶೀಲರಾಗಿರ್ತೀರಾ ಅಂತ. ನಿಮ್ಮ ಹತ್ರ ಉತ್ಸಾಹಭರಿತವಾದ ಏಜ್ ಇದ್ದರೆ, ಎಟ್ ದ ಏಜ್ ಆಫ್ 90 ಕೂಡ ನಿಮ್ಮನ್ನು ಯೂತ್ ಅಂತ ಕರೀತಾರೆ. ಐ ಆಮ್ ಯಂಗ್ ಎಟ್ 90 ಅಂತ ಹೇಳುವಂಥ ಜನರನ್ನು ನೋಡಿದ್ದೀನಿ ನಾನು, ಯಂಗ್ ಎಟ್ 90 ಅಂತ. ಒಂಚೂರು ತಲೆ ಕೆಡಿಸ್ಕೊಳ್ತಿರಲ್ಲ, ಅವ್ರ ಲೈಫನ್ನು ಹಂಗೆ ತಗೊಂಡಿರ್ತಾರೆ, ಏನಾದರೂ ಮಾಡಬೇಕು ಅನ್ನೋ ತುಡಿತ ಹಂಗಿರುತ್ತೆ ಅಂತ. ಆ ತುಡಿತವನ್ನು ಚೆನ್ನಾಗಿ ಕಾಪಾಡಿಕೊಂಡು ಒಂದು ಅದ್ಭುತವಾಗಿರುವಂಥ ಬದುಕನ್ನು ಬದುಕೋಣ. ಈ ರಾಷ್ಟ್ರಕ್ಕೆ ಶ್ರೇಷ್ಠವಾಗಿರುವಂಥ ಗೌರವವನ್ನು ಕೊಡುವಂಥ ಪ್ರಯತ್ನ ನಮ್ಮೆಲ್ಲರಿಂದ ಆಗಬೇಕು. ನಿಮ್ಮೆಲ್ಲರಿಂದ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಸಮಾಜಕ್ಕೆ. ಎಂಥ ದೊಡ್ಡ ಪ್ರಯಾಸ ಮಾಡ್ತಿದೆ ವರ್ಲ್ಡ್ ಲೆವೆಲ್ನಲ್ಲಿ ಅಂತಂದರೆ, ಚೈನಾ ಪಾಕಿಸ್ತಾನದ ಮೂಲಕ, ಈ ಕಡೆ ನೇಪಾಳದ ಮೂಲಕ ನಿರಂತರವಾಗಿ ಡ್ರಗ್ನ ಇಂಡಿಯಾಕ್ಕೆ ಕಳಿಸ್ತಿದೆ. ನೀವು ನೋಡ್ತಿರ್ಬೋದು, ಎವ್ರಿ ಡೇ ಪೇಪರ್ ಓದ್ತಾ ನೋಡಿ, ಇವತ್ತು ಅಲ್ಲಿ 1 ಕೋಟಿ ರೂಪಾಯಿ ಡ್ರಗ್ ಸಿಕ್ತು, ಇವತ್ತು 200 ಕೋಟಿ ರೂಪಾಯಿ ಡ್ರಗ್ ಸಿಕ್ತು, ಇವತ್ತು 5 ಕೋಟಿ ರೂಪಾಯಿ ಡ್ರಗ್ ಸಿಕ್ತು. ಎಲ್ಲ ಕಡೆ ರೈಡ್ಸ್ ಮಾಡ್ತಿದ್ದಾರೆ, ಡ್ರಗ್ಸ್ ಮೇಲೆ ಡ್ರಗ್ಸ್ ಸಿಗ್ತಿದೆ. ಯಾಕೆ ಡ್ರಗ್ಸ್ ಕಳಿಸ್ತಿದ್ದಾರೆ ಗೊತ್ತಾ? ಇಂಡಿಯನ್ ಯೂತ್ಸನ್ನ ಈ ಡ್ರಗ್ ಅಡಿಕ್ಷನ್ಗೆ ತಂದು ಬಿಟ್ರೆ ಅಲ್ಲಿಗೆ ಎಲ್ಲ ಕತೆ ಮುಗಿಯತ್ತೆ ಅಂತ. ಅಪ್ಪಿ ತಪ್ಪಿಯೂ ಕೂಡ ಮನಸ್ಸನ್ನು ವೀಕ್ ಮಾಡುವಂಥ, ಸ್ವಾಮೀಜಿ ಮಾತಿದ್ದು ನಂದಲ್ಲ, ಸ್ವಾಮೀಜಿ ಹೇಳ್ತಾರೆ, ಯಾವ ವಿಚಾರ ನಿಮ್ಮ ಮನಸ್ಸನ್ನು ವೀಕ್ ಮಾಡುತ್ತೋ ಅದನ್ನು ಕಡೆಗಣ್ಣಿಂದಲೂ ನೋಡಬೇಡಿ ಅಂತ. ಯಾವುದನ್ನು ನೋಡೋದ್ರಿಂದ ನಿಮ್ಮ ಮನಸ್ಸು ವೀಕ್ ಅನ್ಸುತ್ತೋ ಪಕ್ಕಕ್ಕಿಟ್ಬಿಡಿ ಅದನ್ನು. ಯಾವುದನ್ನು ಓದೋದ್ರಿಂದ ನಿಮ್ಮ ಮನಸ್ಸು ವೀಕ್ ಆಗುತ್ತೋ ತೆಗೆದು ಪಕ್ಕಕ್ಕೆ ತಳ್ಳಿ ಅದನ್ನು. ಯಾವ ವಿಚಾರವನ್ನು ಮಾತಾಡೋದ್ರಿಂದ ನಿಮ್ಮ ಮನಸ್ಸು ವೀಕ್ ಆಗುತ್ತೋ ತೆಗೆದು ಪಕ್ಕಕ್ಕೆ ತಳ್ಳಿ ಅದನ್ನು. ಮನಸ್ಸನ್ನು ಸ್ಟ್ರಾಂಗ್ ಮಾಡುವ ಸಂಗತಿಗಳನ್ನು ಹೈ ಡೋಸೇಜಲ್ಲಿ ತೆಗೆದುಕೊಳ್ತಾ ಹೋಗಿ ನೋಡ್ತಾ ಇರಿ ಹೆಂಗಾಗತ್ತೆ. ಒನ್ ಫೈನ್ ಡೇ ಇಡೀ ದೇಶ ಹೇಗೆ ಕಲ್ಪನಾ ಚಾವ್ಲಾಳ ಹೆಸರನ್ನು ಇಡೀ ಜಗತ್ತು ಮಾತನಾಡುತ್ತೋ ಹಂಗೊಂದಿನ ನಿಮ್ಮ ಹೆಸರು ಮಾತನಾಡುತ್ತೆ. ಹೇಗೆ ಇಡೀ ದೇಶ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಮಾತನಾಡುತ್ತೋ, ಏನು ಇಚ್ಛಾಶಕ್ತಿ ಆ ಮನುಷ್ಯನದ್ದು. ನನಗೆ ಅಬ್ದುಲ್ ಕಲಾಂ ಅವ್ರ ಕಂಡ್ರೆ ಬಹಳ ಖುಷಿ, ಯಾಕಂದ್ರೆ ಪ್ರೆಸಿಡೆಂಟ್ ಆದ್ರು ಅಂತಲ್ಲ. ಅಬ್ದುಲ್ ಕಲಾಂ ಅವ್ರು ಹೇಳಿದ್ರು, ನೀವು ಹೆಂಗ್ ಬದುಕಲಿಕ್ಕೆ ಇಚ್ಛೆ ಪಡ್ತೀರಾ ಅಂತಂದ್ರೆ ಅವ್ರ ಬದುಕಿನ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಸಾಯುವಾಗ ಟೀಚಿಂಗ್ ಮಾಡ್ತಾ ಮಾಡ್ತಾ ಸಾಯಬೇಕು ಅಂತ ನನಗೆ ಆಸೆ ಇದೆ ಅಂದ್ರು. ಅವ್ರು ತೀರ್ಕೊಂಡಿದ್ದ ದಿನ ಐ ವಾಸ್ ರಿಯಲಿ ಇನ್ ಟು ಟೀಯರ್ಸ್. ಯಾಕೆ ಗೊತ್ತಾ? ಅಬ್ದುಲ್ ಕಲಾಂ ಅವರು ತೀರ್ಕೊಳ್ಬೇಕಾದಾಗ ಒಂದು ಸ್ಪೀಚ್ ಮಾಡ್ತಾ ಇದ್ರು. ಸ್ಪೀಚ್ ನಡುವೆ ಮಕ್ಕಳ ಜೊತೆ ಮಾತಾಡ್ತಾ ಮುಂದೆ ಬಂದು ಕೂತಿದ್ರು. ಅವ್ರಿಗೊಂದೊಂದು ಹಠ ಇತ್ತು ಅವ್ರಿಗೆ, ಯಾವತ್ತೂ ಚೇರ್ ಮೇಲೆ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಿರ್ಲಿಲ್ಲ. ಅಲ್ಲಿ ಪಕ್ಕದಲ್ಲಿ ಬಂದು ಕಾಲು ಕೆಳಗೆ ಹಾಕಿ ಆ ಥರದ ಕಾರ್ನರ್ ಮೇಲೆ ಕೂತ್ಕೊಂಡು ಅಲ್ಲಿ ಹಿಡ್ಕೊಂಡು ಮಾತಾಡ್ತಿದ್ರು. ಮಾತು ಮುಗಿಸಿ ಬಂದು ಕೂತರಷ್ಟೇ, ಕೂತ್ ಜಾಗದಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಅವ್ರದ್ದು. ಏನು ಅದ್ಭುತವಾದ ಲೈಫು, ಏನು ಇಚ್ಛಾಶಕ್ತಿ, ಸತ್ತರೆ ಹಂಗೆ ಸಾಯಬೇಕು ಅಂತ ಅವ್ರು ಕೇಳ್ಕೊಂಡಿದ್ದು. ಆ ಇಚ್ಛಾಶಕ್ತಿ ಇತ್ತಲ್ಲ, ಇಟ್ ಈಸ್ ಪಾಸಿಬಲ್.
ಆ ಇಚ್ಛಾಶಕ್ತಿಯನ್ನು ಗಳಿಸಿಕೊಳ್ಳುವ ಪ್ರಯತ್ನ ಮಾಡೋಣ, ಒಂದು ಹೊಸ ರಾಷ್ಟ್ರ ಕಟ್ಟೋಣ. ಚಿಕ್ಕ ಪುಟ್ಟ ವಿಚಾರಗಳನ್ನು ಬಿಡಿ, ದೊಡ್ಡ ಆಲೋಚನೆಯನ್ನಿಟ್ಕೊಂಡು ಆ ಆಲೋಚನೆಯತ್ತ ಹೆಜ್ಜೆ ಹಾಕ್ತಾ ಹೋದರೆ ಇಡೀ ಜಗತ್ತು ಮತ್ತೊಮ್ಮೆ ಭಾರತವನ್ನು ಕತ್ತೆತ್ತಿ ನೋಡುವಂಥ ಶ್ರೇಷ್ಠ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡೋಣ. ಈಗ ಭಾರತ ಅಂತ ರಾಷ್ಟ್ರವಾಗುವತ್ತ ದಾಪುಗಾಲಿಡ್ತಿರೋದು ನಿಮಗೂ ಗೊತ್ತಿದೆ, ಮುಲಾಜಿಲ್ದೆ ಓಡ್ತಿದೆ ಭಾರತ. ಈಗ ಹಂಗೆ ಓಡ್ತಾ ಇರುವಾಗ ನಾವೆಲ್ಲರೂ ಜೊತೆಯಲ್ಲಿ ನಿಂತ್ಕೊಂಡು ಈ ರಾಷ್ಟ್ರ ಕಟ್ಟೋದಕ್ಕೆ ಪೂರ್ಣ ಪ್ರಮಾಣದ ಬೆಂಬಲ ಕೊಡೋಣ, ಹೆಗಲು ಕೊಡೋಣ ಅಂತ ಅತ್ಯಂತ ಪ್ರೀತಿಯಿಂದ ಹಾರೈಸಿ ನನ್ನ ಮಾತುಗಳನ್ನು ತಾಯಿ ಭಾರತಿಗೆ ಸಮರ್ಪಿಸ್ತೀನಿ. ಒಂದ್ಸಲ ಭಾರತ್ ಮಾತೆಗೆ ಒಂದು ಜೈಕಾರ ಕೊಡ್ತೀರಿ ಜೋರಾಗಿ? ಫೈನ್. ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ಒಂದ್ಸಲ ಜೈಕಾರ ಕೊಡಿ ನನ್ನ ಜೊತೆ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ. ಜೈ ಹಿಂದ್. ಯಾರಾದರೂ ಪ್ರಶ್ನೆ ಕೇಳೋರಿದ್ರೆ ಕೇಳಲಿಕ್ಕೆ ಅವಕಾಶ ಇದೆ. 10 ನಿಮಿಷ ಇದೆ. ಯಾರಿಗಾದರೂ ಏನಾದರೂ ಪ್ರಶ್ನೆ ಕೇಳಲಿಕ್ಕಿದ್ರೆ ಸರ್, ನಂದೇ ಒಂದು ಪ್ರಶ್ನೆ ಇದೆ. ಈ ಯುವ ಬ್ರಿಗೇಡ್ ಯಾವಾಗ ಹುಟ್ಟಾಕಿದ್ರಿ ಮತ್ತು ಅದರ ಉದ್ದೇಶ ಏನು ಮತ್ತು ಅದು ಏನೇನು ಮಾಡ್ತಾ ಇದೆ ಅನ್ನೋದನ್ನು ಸ್ವಲ್ಪ ನಮ್ಮ ಯುವಕರಿಗೆ ಹೇಳಿ. ನಂಗೆ ನಿಮ್ಮದೇ ಕ್ವೆಶನ್ ಬರಬೇಕು. ಈ ಪ್ರಶ್ನೆ ಮುಗಿಯೋ ವೇಳೆ ಕೇಳಿದರೆ ಆಯಿತು, ಪ್ರಶ್ನೆ ಕೇಳಿಲ್ಲ ಅಂತಂದರೆ ಎರಡು ಅರ್ಥ ಇದೆ ಅದಕ್ಕೆ. ಒಂದು ಎಲ್ಲ ಅರ್ಥ ಆಗಿದೆ, ಹಿಂಗಾಗಿ ಪ್ರಶ್ನೆ ಇಲ್ಲ, ಏನೂ ಅರ್ಥ ಆಗಲಿಲ್ಲ, ಹಿಂಗಾಗಿ ಪ್ರಶ್ನೆ ಇಲ್ಲ ಅಂತ. ಗೊತ್ತಿಲ್ಲ ನಂಗೆ ಯಾವುದನ್ನು ಒಪ್ಕೋಬೇಕು ಅಂತ. ಏನಿಯೋ ಅವ್ರು ಕೇಳಿದ್ರು ಯುವ ಬ್ರಿಗೇಡ್ ಅಂತ ನಮ್ಮದೊಂದು ಟೀಮ್ ಇದೆ. ಯುವ ಬ್ರಿಗೇಡ್ ಟೀಮ್ ಯಾಕೆ ಕಟ್ಟಿದ್ದು ಅಂತಂದರೆ ಯುವಕರನ್ನು ಸಂಘಟಿಸಬೇಕು ಅಂತ. ಇದನ್ನು ಕೇಳಿದ್ವಿ, ಏನಾದರೂ ಮಾಡಬೇಕಲ್ಲ, ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಬಹಳ ಬಾರಿ. ಬರೀ ಓದ್ತಾನೆ ಇರ್ತೀವಿ. ಆದರೆ ಓದಿನ ನಡುವೆ ಆ ಓದಿಗೆ ಎನರ್ಜಿ ತುಂಬಲಿಕ್ಕೆ ಏನಾದರೂ ಮಾಡಬೇಕು ಅಂತಂದರೆ ನಾವೇನು ಪ್ಲಾನ್ ಮಾಡಿದ್ವಿ, ಯೂತ್ಸನ್ನು ಸೇರಿಸ್ಕೊಂಡು ಒಂದು ಟೀಮ್ ಕಟ್ಟಬೇಕು, ಸೋಷಿಯಲ್ ಆಕ್ಟಿವಿಟಿಯಲ್ಲಿ ಯುವಕರನ್ನು ತೊಡಗಿಸ್ಬೇಕು ಅಂತ. ಕುಮಟಾ ಗಲೀಜಾಗಿದೆ, ಕುಮಟಾ ಚೆನ್ನಾಗಿಲ್ಲ, ರೆಸ್ಪಾನ್ಸಿಬಿಲಿಟಿ ಯಾರ್ದು? ಗೌರ್ಮೆಂಟ್ ಸರಿ ಇಲ್ಲ, MLA ಸರಿ ಇಲ್ಲ, MP ಸರಿ ಎಲ್ಲ ಹೇಳ್ತಾನೆ ಇದ್ವಿ. ಆದರೆ ಕುಮಟಾಕ್ಕೆ ನಾನು ಬರ್ತಾ ಅಂತ ಕೇಳಿದರೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಆಯಾ ಹಳ್ಳಿಗಳಲ್ಲಿ ಹುಡುಗರನ್ನು ಸಂಘಟಿಸಿ ಅವ್ರ ಮೂಲಕ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಇದರ ಪ್ರಭಾವ ಹೆಂಗಾಯಿತು ಅಂತಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ತರುಣರು, ರಾಜ್ಯದಲ್ಲಿ ಹೆಚ್ಚು ಕಡಿಮೆ 8 ರಿಂದ 10 ಸಾವಿರ ಜನ ತರುಣರು ಇವತ್ತು ನಮ್ಮ ಜೊತೆ ಜೋಡಿಸ್ಕೊಂಡು ತಮ್ಮ ಊರುಗಳನ್ನು ಕ್ಲೀನ್ ಮಾಡುವಂಥ, ಸಮಾಜದಲ್ಲಿ ಒಳಿತನ್ನು ಹಬ್ಬಿಸುವಂಥ ಪ್ರಯತ್ನ ಮಾಡ್ತಾರೆ. ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಹೆಂಗಿರುತ್ತೆ ಅಂತ. ಐ ವಿಲ್ ನಾಟ್ ಗೋ ಮಚ್ ಇನ್ ಟು ಮಚ್ ಡೀಟೇಲ್. ಒಂದೇ ಒಂದು ಉದಾಹರಣೆ ಏನು ಅಂತಂದರೆ, ಇತ್ತೀಚೆಗೆ ಹಾಸನದಲ್ಲಿ ಒಂದು ಗೌರ್ಮೆಂಟ್ ಕಾಲೇಜಿನ ಮಕ್ಕಳನ್ನು ನಮ್ಮ ನಿವೇದಿತ ಪ್ರತಿಷ್ಠಾನ ಅಂತ, ಯುವ ಬ್ರಿಗೇಡ್ ಗಂಡು ಮಕ್ಕಳದ್ದು, ನಿವೇದಿತ ಪ್ರತಿಷ್ಠಾನ ಹೆಣ್ಮಕ್ಕಳದ್ದು. ನಿವೇದಿತ ಪ್ರತಿಷ್ಠಾನದ ಹೆಣ್ಮಕ್ಳು ಗೌರ್ಮೆಂಟ್ ಕಾಲೇಜಿನ ಮಕ್ಕಳನ್ನು ವೃದ್ಧಾಶ್ರಮಕ್ಕೆ ಕರ್ಕೊಂಡೋದು. ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗಿ ವೃದ್ಧರ ಜೊತೆ ಮಾತಾಡೋಣ ಅಂತ. ಈ ವಯಸ್ಸಾದವ್ರನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರಲ್ಲ ವೃದ್ಧಾಶ್ರಮದಲ್ಲಿ, ಮಾತಾಡ್ಲಿಕ್ಕೆ ಯಾರೂ ಸಿಗಲ್ಲ ಅವರಿಗೆ. ಮಾತಾಡ್ಲಿಕ್ಕೆ ಸಿಗೋರು ಯಾರು ಗೊತ್ತಾ? ಇನ್ನೊಬ್ಬ ವಯಸ್ಸಾದವರೇ. ಅವ್ರ ಹತ್ರ ನೀವು ಮಾತನಾಡಿದರೆ ಸಂಕಟ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಅಯ್ಯೋ ನನ್ನ ಮಗ ಹಿಂಗೆ ಮಾಡ್ಬಿಟ್ಟ ಅಂತ ಅವಳು, ನನ್ನ ಸೊಸೆ ಹಿಂಗೆ ಮಾಡ್ಬಿಟ್ಲು ಅಂತ ಇವರು ಒಟ್ಟಲ್ಲಿ ಕಣ್ಣೀರು ಹಾಕ್ತಾ ಕೂತ್ಕೊಳ್ಳೋದೆ. ಅದಕ್ಕೆ ನಾನು ಯಾವಾಗಲೂ ಹೇಳೋದುಂಟು, ಸುಮ್ಮನೆ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿರೋ ವೃದ್ಧರ ಜೊತೆ ಮಾತಾಡಿ, ಇನ್ನೇನು ಮಾಡಬೇಕು ಅಂತಿಲ್ಲ ಅಂತ. ಅದಕ್ಕೆ ಒಂದಷ್ಟು ಜನ ಮಕ್ಕಳನ್ನ ಕರ್ಕೊಂಡು ಹೋಗ್ಲಾಯ್ತು. ಆ ಮಕ್ಕಳು ಅಲ್ಲಿಗೆ ಹೋದ್ರು, ನೋಡಿದ್ರು. ವೃದ್ಧರ ಜೊತೆ ಮಾತನಾಡ್ಲಿಕ್ಕೆ ಇವ್ರು ಕೂತ ತಕ್ಷಣ ವೃದ್ಧರಿಗೆ ಯಾಕೆ ಖುಷಿ ಆಯಿತು ಅಂದರೆ, ನನ್ನ ಮೊಮ್ಮಕ್ಕಳು ವಯಸ್ಸು ಬಂದ್ಬಿಟ್ಟಿದಾರಲ್ಲ ನೋಡ್ಲಿಕ್ಕೆ ಇವತ್ತು ನಮ್ಮನ್ನ ಅಂತ ಬಹಳ ಆನಂದ ಅವರಿಗೆ. ಸ್ವಲ್ಪ ಹೊತ್ತಲ್ಲಿ ಇವ್ರು ನಿಜವಾಗ್ಲೂ ಮೊಮ್ಮಕ್ಕಳ ಥರ ಆಗ್ಬಿಟ್ರು. ಆದ್ಮೇಲೆ ಏನಾಗಿದೆ ಗೊತ್ತಾ, ಯಾವುದೋ ಕೆಲವು ವೃದ್ಧರ ಕೋಣೆ ತುಂಬ ಕೊಳಕಾಗಿತ್ತು. ಯಾರು ನೋಡೋದು, ಕ್ಲೀನ್ ಮಾಡೋದು ಯಾರು ಅದನ್ನೆಲ್ಲ. ಅದಕ್ಕೆ ಇವ್ರು ಏನು ಮಾಡಿದ್ರು, ಆ ವೃದ್ಧರಿಗೆ ಹೇಳದೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಊಟಕ್ಕೆ ಅಂತ ಎಲ್ಲರನ್ನೂ ಕರ್ಕೊಂಡೋಗಿ ಊಟ ಬಡಿಸ್ಲಿಕ್ಕೆ ಇಬ್ಬರು ನಿಲ್ಲಿಸಿ, ಉಳಿದವರೆಲ್ಲ ಏನು ಮಾಡಿದ್ರು, ದಬ ಓಡ್ ಬಂದು ಆ ಎಲ್ಲ ಕೋಣೆಗಳನ್ನು ನೀಟ್ ಮಾಡಿ, ಎಲ್ಲೆಲ್ಲಿ ಗಲೀಜ್ ಮಾಡಬೇಕೋ, ಹೊಲಸಾಗಿತ್ತು ಅದೆಲ್ಲವನ್ನು ಕ್ಲೀನ್ ಮಾಡಿ ನೀಟಾಗಿ ರೂಮ್ ಮಾಡಿಕೊಟ್ಟು ಈ ವೃದ್ಧರನ್ನು ಕರ್ಕೊಂಡು ಬಂದರೆ ಆ ವೃದ್ಧರ ಕಣ್ಣದೆಲ್ಲ ನೀರಂತೆ, ಎಲ್ಲ ಅಳ್ತಾ ನಿಂತುಬಿಟ್ರಂತೆ. ನಮ್ಮ ಕೋಣೆಗಳನ್ನು ಇಷ್ಟು ಪ್ರೀತಿಯಿಂದ ಸ್ವಚ್ಛ ಮಾಡಿದ್ರಲ್ಲ ಅಂತ ಅವರು ತಮಗೆ ಅಂತ ಬಿಸ್ಕೆಟ್ ಎಲ್ಲ ಕೊಟ್ಟರು, ಎತ್ತಿಟ್ಕೊಂಡಿರ್ತಾರಲ್ಲ, ಆ ಬಿಸ್ಕೆಟ್ನೆಲ್ಲ ತೆಗೆದು ಈ ಹೆಣ್ಮಕ್ಳ ಕೈಯಲ್ಲಿ ಗಂಡು ಮಕ್ಕಳ ಕೈಯಲ್ಲಿ ಕೊಟ್ಟು, ತಿನ್ರಮ್ಮ ಪ್ಲೀಸ್ ತಿನ್ರಮ್ಮ ಅಂತ. ಈ ಹುಡುಗರು ವಾಪಸ್ ಬಂದು, ಆ ವೃದ್ಧಾಶ್ರಮ ಎಷ್ಟು ದೂರ ಅಂದರೆ 5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ವಾಪಸ್ ಬಂದು ನಮ್ಮ ವಾಲಂಟಿಯರ್ಸ್ ಏನು ಹೇಳಿದ್ದಾರೆ ಅಂತಂದರೆ, ನೆಕ್ಸ್ಟ್ ವೀಕಿಂದ ನೀವು ಬರಲಿಲ್ಲ ಅಂದರೂ ನಾವು ವೃದ್ಧಾಶ್ರಮಕ್ಕೆ ಹೋಗ್ತೀವಿ ಅಂತ. ಅಚ್ಚಾ, ದಟ್ಸ್ ಗುಡ್, ದಟ್ಸ್ ಗ್ರೇಟ್ ಥಿಂಗ್ ಅಂತ. ನೀವು ಬರಲೇಬೇಕು ಅಂತಿಲ್ಲ, ಆದರೆ ವೃದ್ಧಾಶ್ರಮಕ್ಕೆ ಹೋಗ್ತೀವಿ ಅಂತ. ರಿಯಲ್ ಆನಂದ ಎಲ್ಲಿ ಸಿಗುತ್ತೆ ಅಂತಂದ್ರೆ ಇಂಥ ಕೆಲಸದಲ್ಲಿ ಸಿಗತ್ತೆ. ನೀವೊಂದು ಒಳ್ಳೆ ಊಟ ಮಾಡಿದ್ರೆ ಆನಂದ ಎಷ್ಟೊತ್ತು ಗೊತ್ತಾ? ಜಸ್ಟ್ 4 hours. 4 hours ಆದ್ಮೇಲೆ ಮತ್ತೆ ಹೊಟ್ಟೆ ಹಸಿಯುತ್ತೆ.
ನೀವು ಎಂಥ ಅದ್ಭುತವಾದ ಊಟವನ್ನಾದರೂ ಮಾಡಿ 4 ಗಂಟೆ ನಂತರ ಮತ್ತೆ ಹೊಟ್ಟೆ ಹಸಿ ಇರುತ್ತೆ. ನೀವೊಂದು ಒಳ್ಳೆ ನಿದ್ದೆ ಮಾಡಿದರೆ ನೆಕ್ಸ್ಟ್ ಒಂದು 12-13 ಅವರ್ಸ್ ಆನ್ಸರ್ ಫ್ರೆಶ್ ಆಗಿರ್ತೀರ, ಒಳ್ಳೆ ನಿದ್ದೆ ಮಾಡಿದರೆ. ಆದರೆ ಮತ್ತೆ ನಿದ್ದೆ ಬೇಕು ಅಂತ ಅನ್ಸುತ್ತೆ. ಆದರೆ ಯಾರಿಗಾದರೂ ಮಾಡಿದ ಉಪಕಾರ, ಯಾರಿಗಾದರೂ ಮಾಡಿದ ಸಹಾಯ ಲೈಫ್ ಲಾಂಗ್ ನೆನಪಲ್ಲಿರುತ್ತೆ. ಆ ಲೈಫ್ ಲಾಂಗ್ ನೆನಪಲ್ಲಿರುವಂಥ ಸಹಾಯಕ್ಕೆ ಹುಡುಗರನ್ನ ಜೋಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದು. ನಂಗೆ ಕಾಲೇಜಿನ ಹುಡುಗರು ಕೇಳ್ತಾರೆ, ಇದರಿಂದ ನಮ್ಮ ಸ್ಟಡೀಸ್ಗೆ ಏನು ಲಾಭ? ಒಂದು, ಈಗ ಗವರ್ಮೆಂಟ್ ಕಂಪಲ್ಸರಿ ಮಾಡಿದೆ, ಕ್ರೆಡಿಟ್ ಸಿಗುತ್ತೆ, ನಿಮಗೆ ಕ್ರೆಡಿಟ್ ಸಿಗುತ್ತೆ. ಡಿಗ್ರಿ ಕಾಲೇಜ್ನಲ್ಲಂತೂ ಅದಕ್ಕೆ ಸರ್ಟಿಫಿಕೇಟ್ ತಗೊಂಡ್ರೆ ಒಂದು ಕ್ರೆಡಿಟ್ ಕೊಡ್ತಾರೆ, 2 ಕ್ರೆಡಿಟೋ 3 ಕ್ರೆಡಿಟ್ಸೋ ಅದಕ್ಕೆ ಇರುತ್ತೆ, ಅದು ಸಿಗುತ್ತೆ ಅಂತ. ದಟ್ಸ್ ವೆರಿ ಮಿಯಾಗರ್ ಪಾರ್ಟ್ ಆಫ್ ಇಟ್, ತುಂಬ ಚಿಕ್ಕ ಪಾರ್ಟ್ ಅದು. ಬಟ್ ಬೆಸ್ಟ್ ಥಿಂಗ್ ಏನು ಅಂತಂದರೆ, ನಾವೆಲ್ಲರೂ ಎಂಟರ್ಟೈನ್ಮೆಂಟ್ ಅಂತ ಹೋಗ್ತೀವಲ್ಲ, ಏನೋ ವಾಟ್ ವಿ ಡು, ಮೂವಿ ನೋಡ್ತೀವಿ, ಏನೋ ಆಟ ಆಡಬೇಕು ಅಂತ ಹೋಗ್ತೀವಿ, ಅಲ್ಲೇ ಕೂತ್ಕೊಂಡು ವಿಡಿಯೋ ಗೇಮ್ ಎಲ್ಲ ಆಡ್ತಿರ್ತೀವಿ. ಈ ಮೂವಿ ನೋಡೋದು, ವಿಡಿಯೋ ಗೇಮ್ ಆಡೋದು, ಇದು ನಮ್ಮ ಫ್ರಂಟಲ್ ಬ್ರೈನ್ ಆಕ್ಟಿವಿಟಿನ ವೀಕ್ ಮಾಡಿಬಿಡುತ್ತೆ. ಫ್ರಂಟಲ್ ಬ್ರೈನ್ ಇದೆಯಲ್ಲ, ಅದು ಥಿಂಕಿಂಗ್ ಕೆಪಾಸಿಟಿ ಇರುವಂಥ ಜಾಗ. ಯಾರು ತುಂಬ ವಿಡಿಯೋ ಗೇಮ್ ಆಡ್ತಾರೋ ಅವನು ಏನು ಹೇಳ್ಬೋದು, ಪೆದ್ದ ಆಗಿರ್ತಾನೆ ಅಂತ. ಪೆದ್ದ ಅಂದರೆ ಗೊತ್ತಾಯ್ತಾ? ದಡ್ಡ ಅಂದರೆ ದಡ್ಡ. ಸಿಕ್ಕಾಪಟ್ಟೆ ವಿಡಿಯೋ ಗೇಮ್ ಆಡ್ತಾ ಥಿಂಕಿಂಗ್ ಕೆಪಾಸಿಟಿ ಕಳೆದೋಗ್ಬಿಟ್ಟಿರುತ್ತೆ, ಫ್ರಂಟಲ್ ಬ್ರೈನ್ ಆಕ್ಟಿವಿಟಿ ನಿಂತೋಗಿರುತ್ತೆ. ಆದರೆ ನೀವು ಹೊರಗಡೆ ಹಿಂಗೆ ಹೋದಾಗ ಏನಾಗುತ್ತೆ, ಇಮ್ಯಾಜಿನೇಷನ್ ಎಷ್ಟು ಜಾಸ್ತಿ ಆಗುತ್ತೆ ಅಂತಂದರೆ, ಆ ಇಮ್ಯಾಜಿನೇಷನ್ ಕಾರಣಕ್ಕೋಸ್ಕರ ಫ್ರಂಟಲ್ ಬ್ರೈನ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ನೀವು ಆ ಆನಂದವನ್ನು ಅನುಭವಿಸಿಕೊಂಡು ವಾಪಸ್ ಬಂದು ಪುಸ್ತಕ ತೆಗೆದು ಕೂತ್ರೆ ಓದುವಾಗ ಹೆಚ್ಚಿನ ಎನರ್ಜಿ ಸಿಗತ್ತೆ, ಲಾಭ ಆಗುತ್ತೆ ಇದು ಅಂತ. ನಾವು ಈ ಪ್ರಯತ್ನವನ್ನು ಮಾಡಿ ನೋಡಿದ ನಂತರ ನಮಗೆ ಅನ್ಸುತ್ತೆ. ನೀವು ಸುಮ್ಮನೆ ಯುವ ಬ್ರಿಗೇಡ್ನ ಆಕ್ಟಿವಿಟೀಸನ್ನು ಯಾವಾಗಲಾದರೂ ಗಮನಿಸಿ, ಕುಮಟಾದಲ್ಲಿ ಒಳ್ಳೆ ಟೀಮ್ ಇದೆ, ನೀವು ಸುಮ್ಮನೆ ಗಮನಿಸಿ ನೋಡಿ, ಅವ್ರು ಎಲ್ಲ ಕೆಲಸವನ್ನು ತಮ್ಮ ಕೆಲಸವನ್ನು ಮಾಡಿಕೊಂಡು ಅದ್ರ ಜೊತೆಗೆ ಈ ಕೆಲಸನೂ ಮಾಡ್ತಾರೆ. ಆದರೆ ಈ ಕೆಲಸ ಮಾಡಿದ ಮೇಲೆ ತಮ್ಮ ಕೆಲಸಕ್ಕೆ ಹೆಚ್ಚಿನ ಎನರ್ಜಿ ಸಿಗೋದನ್ನು ಗಮನಿಸ್ತಾರೆ. ನನಗೆ ಗೊತ್ತಾಗುತ್ತೆ ಅದು, ಆ ಎನರ್ಜಿನ ಫೀಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಆ ಕಾರಣಕ್ಕೆ ಯುವ ಬ್ರಿಗೇಡು ಅಥವಾ ನಿವೇದಿತಾ ಪ್ರತಿಷ್ಠಾನ ಏನು ಮಾಡ್ತಿದೆ ಅಂತಂದರೆ, ತರುಣರನ್ನ ಸೋಷಿಯಲಿ ಆಕ್ಟಿವ್ ಮಾಡೋ ಮೂಲಕ ಈ ರಾಷ್ಟ್ರದ ಜವಾಬ್ದಾರಿಗೆ ಹೆಗಲು ಕೊಡುವಂಥ ಪ್ರಯತ್ನ ಮಾಡ್ತಿದೆ. ಥ್ಯಾಂಕ್ಸ್ ಫಾರ್ ದ ಕ್ವೆಶನ್ ಸರ್. ಯಾರಿಗಾದರೂ ನಾವೊಂದು ಆಕ್ಟಿವಿಟಿನ ಪ್ಲಾನ್ ಮಾಡಿದ್ದೀವಿ, ಈ ಕಾಲೇಜಿನ ಮಕ್ಕಳು ಒಂದು ವಾರ ಈ ಥರದ್ದು ಯಾವುದಾದ್ರೂ ಒಂದು ಆಕ್ಟಿವಿಟಿ ಇದ್ದರೆ ನಮ್ಗೆ ಹೇಳಿ ಸರ್, ನಾವೆಲ್ಲ ಬರ್ತೀವಿ ಅಂತ ನಿಮ್ಮ ಮನಸ್ಸಿದ್ರೆ ನಾನು ನಮ್ಮ ಹುಡುಗರಿಗೆ ಹೇಳ್ತೀನಿ, ಅಣ್ಣಪ್ಪ ಮತ್ತು ಟೀಮ್ ಇದೆ, ಅವ್ರ ಜೊತೆ ಸೇರ್ಕೊಳ್ಳಿ, ಒಂದು ವಾರ 1 ವೀಕ್ ಯಾವುದಾದ್ರೂ ಒಂದು ಆಕ್ಟಿವಿಟಿಲಿ ಜೋಡಿಸ್ಕೊಳ್ಳಿ. ಯು ವಿಲ್ ರಿಯಲಿ ಎಂಜಾಯ್. ಎಷ್ಟು ಚೆನ್ನಾಗಿರುತ್ತಲ್ಲ ಇದು ಅಂತ. ಆ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಒಂದ್ಸಲ ಕೈ ಜೋಡಿಸ್ಬೋದು. ಥ್ಯಾಂಕ್ ಯು ಸರ್. ಮತ್ತೇನಾದರೂ ಪ್ರಶ್ನೆ ಇದೆಯಾ ಯಾರಿಗಾದರೂ? ಪ್ಲೀಸ್. ನಾನು ಹೇಳಿದ್ನಲ್ಲ, ಯೂತ್ ಆಗಿರಬೇಕು ಮನಸ್ಸಿನಿಂದ. ಕೆಲವರು 20ನೇ ವರ್ಷಕ್ಕೆ ಬಂದಂಗೆ ಹೇಳ್ತಿರ್ತಾರೆ, ಅಯ್ಯೋ ನಾನು ಸತ್ತೋಗ್ಬೇಕು ಅನಿಸ್ತಿದ್ದೆ, ನಾಳೆ ಸತ್ತೋಗು ಅಂತ, ನೀನಂತವನಿದ್ರೆ ಬಹಳ ಡೇಂಜರು ಅಂತ. ಕೆಲವರು ನಂಗೆ ಬಂತಾರೆ 68ರಲ್ಲಿ ಬರ್ತಾರೆ, 68, 70 ಆಗಿರುತ್ತೆ. ಸರ್ ನಾನು ಯುವ ಬ್ರಿಗೇಡಿಗೆ ಜಾಯ್ನ್ ಆಗಬೇಕು, ಪ್ಲೀಸ್ ಕಮ್ ಅಂತೀನಿ ನಾನು. ಜಾಯ್ನ್ ಆಗಬೇಕು ಅನ್ನೋದೇ ಚಂದ ಅಂತ. ನಮ್ಮಲ್ಲಿ ಜಾಯ್ನ್ ಆಗಲಿಕ್ಕೆ ಫಾರ್ಮ್ ಇಲ್ಲ, ದುಡ್ಡು ಕೊಡಬೇಕು ಅಂತಿಲ್ಲ. ನಾವೇನು ಆಕ್ಟಿವಿಟಿ ಮಾಡ್ತೀವೋ, ಯು ಪ್ಲೀಸ್ ಜಾಯ್ನ್ ಅಸ್. ವಿಲ್ ಡೂ ಒನ್ ಥಿಂಗ್, ಯಾವುದಾದ್ರು ಒಂದು ಗೌರ್ಮೆಂಟ್ ಸ್ಕೂಲಿಗೆ ವಿಲ್ ಗೋ, ಒಂದು 4 ಜನ ಸೆಲೆಕ್ಟ್ ಮಾಡ್ಕೊಂಡು, ಅಥವಾ 5 ಜನ 6 ಜನ ವಿಲ್ ಗೋ. ಆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ವಿಲ್ ಟೀಚ್ ಸಮ್ ಮ್ಯಾಥ್ಸ್, ಸಮ್ ಸೈನ್ಸ್, ಸಮ್ ಇಂಗ್ಲಿಷ್. ಅವ್ರದ್ದು ಗ್ಯಾದರಿಂಗ್ ಬರುತ್ತೆ. ಗ್ಯಾದರಿಂಗ್ ಟೈಮಲ್ಲಿ ಡ್ಯಾನ್ಸ್, ಸಿಂಗಿಂಗ್. ಆ ಮಕ್ಕಳಿಗೆ ಒಂದು ಡ್ಯಾನ್ಸೋ ಒಂದು ಸ್ಕಿಟ್ಟೋ ಪ್ಲಾನ್ ಮಾಡಿಕೊಡಿ. ಅವ್ರು ಹೆಂಗೆ ಆಗ್ಬಿಡ್ತಾರೆ ಅಂತಂದ್ರೆ, ಅವ್ರು ತಮ್ಮ ಟೀಚರ್ನ ಮರೆತು ನಿಮ್ಮ ಸುತ್ತ ಟೀಚರ್ 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 ಅಂತ ತಿರುಗಾಡ್ತಿರ್ತಾರೆ. ಯು ವಿಲ್ ರಿಯಲಿ ಎಂಜಾಯ್. ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ನನ್ನ ಮನೇಲಿ ನನ್ನ ತಮ್ಮ ನನ್ನ ಮಾತು ಕೇಳಲ್ಲ, ಇದ್ಯಾವುದೋ ಮಗು ನನ್ನ ಸುತ್ತು ಹಿಂಗೆ ತಿರುಗಾಡುತ್ತಲ್ಲ ಅಂತ. ಬಿಕಾಸ್ ಯು ಗೇವ್ ಲವ್ ಅಲ್ಲ. ನೀವು ಯಾವಾಗ ಪ್ರೀತಿಯನ್ನು ಕೊಡ್ತೀರೋ, ಪ್ರೀತಿ ಕಾಲೇಜಿನ ಪ್ರೀತಿ, ಪ್ರೇಮದ ಪ್ರೀತಿ ಅಲ್ಲ. ನನಗೆ ಪ್ರೀತಿ ಅಂತ ಕಾಲೇಜ್ನಲ್ಲಿ ಹೇಳಕ್ಕೆ ಬಹಳ ಕಷ್ಟ ಅನ್ಸುತ್ತೆ. ಇದು ಪ್ರೀತಿ ಆ ಪ್ರೀತಿ ಅಲ್ಲ, ಇಟ್ಸ್ ಬಿಗರ್ ದೆನ್ ದ್ಯಾಟ್ ಅಂತ. ಸೊ ಆ ಪ್ರೀತಿಯ ಮ್ಯಾಜಿಕ್ ಅದು ಮಾಡಿಸುತ್ತೆ. ನೀವು ಅದನ್ನು ಯಾವಾಗ ಕೊಡ್ತೀರಲ್ಲ, ಆ ಮಕ್ಕಳು ನಿಮ್ಮನ್ನು ಅಷ್ಟೇ ರೆಸಿಪ್ರೊಕೇಟ್ ಮಾಡ್ತಾರೆ ಆ ಪ್ರೇಮದಿಂದ. ನಿಮ್ಗೆ ಅದು ಅರ್ಥ ಆಗುತ್ತೆ, ಬಹಳ ಚೆನ್ನಾಗಿದೆ ಅಂತ. ಯು ವಿಲ್ ರಿಯಲಿ ಎಂಜಾಯ್. ಫೈನ್, ಯು ಕ್ಯಾನ್ ಜಾಯ್ನ್ ಅಸ್. ನಾನು ಹೇಳ್ತೀನಿ, ಟೀಚರ್ಸ್ಗಳ ಜೊತೆ ಮಾತಾಡಿ ಯಾವುದಾದ್ರೂ 1 ವಾರ 2 ವಾರ ವಿಲ್ ವರ್ಕ್ ಫಾರ್ ಕುಮಟಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಭಾಷಣ ತುಂಬ ಅದ್ಭುತವಾಗಿತ್ತು, ತುಂಬ ಖುಷಿ ಆಯಿತು ಕೇಳಿ. ನಾನು ಯಾವಾಗಾದರೂ ಒಂದು ಪರೀಕ್ಷೆ ಓದಬೇಕಾದ್ರೆ ಅಥವಾ ಏನಾದರೂ ಒಂದು ಸಾಧಿಸಬೇಕಂತ ಮಾಡಿರ್ತೀನಿ ಕೆಲಸ. ಆದರೆ ಕೆಲವೊಮ್ಮೆ ನಮಗೆ ಏನು ನಾವು ಬಯಸಿರ್ತಲ್ಲ ಆ ಫಲಿತಾಂಶ ಸಿಗುವುದಿಲ್ಲ. ಆವಾಗ ಮನಸಾರೆ ಬೇಜಾರಾಗುತ್ತೆ, ನಾನೇ ಹುಷಾರಿಲ್ವಾ ಅಥವಾ ಏನು ತಪ್ಪಾಯಿತು ಅಂತ. ಆ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಅಂತ. ವೆರಿ ಗುಡ್, ಗುಡ್ ಕ್ವೆಶನ್. ದಿಸ್ ಕಮ್ಸ್ ಅಂಡರ್ ಕರ್ಮ ಸಿದ್ಧಾಂತ. ನಾನು ತುಂಬ ಟ್ರೈ ಮಾಡ್ತೀನಿ, ಎಫರ್ಟ್ ಹಾಕ್ತೀನಿ, ಅಂದ್ಕೊಂಡಿದ್ದು ಬರಲಿಲ್ಲ ಅಂತ.
ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ಕೃಷ್ಣ ಹೇಳ್ತಾನೆ ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಕರ್ಮ ಮಾಡೋದಷ್ಟೇ ನಿನ್ನ ಕೆಲಸ, ಫಲದ ಬಗ್ಗೆ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾ ಕೂತ್ಕೊಳ್ಬೇಡ. ಆ ಫಲ ಬರಲಿಲ್ಲ ಅಂತಂದರೆ ತಲೆ ಕೆಡ್ಸ್ಕೊಬೇಡ, ಮತ್ತೆ ಎಫರ್ಟ್ ಹಾಕೋಣ ಅಂತ. ಇಲ್ಲಿ ವರ್ಕ್ ಆನ್ ದಟ್. ಅದು ಕೃಷ್ಣ ಹೇಳಿದ್ದು, ನಾನು ಹೇಳೋದಲ್ಲ. ಕೃಷ್ಣನೇ ಹೇಳಿರೋದು ಹಿಂಗೆ. ಅದಕ್ಕೋಸ್ಕರ ತುಂಬ ತಲೆ ಕೆಡ್ಸ್ಕೊಳ್ಬೇಡ ಅಂತ. ಯಾವಾಗ ನೀನು ತಲೆ ಕೆಡ್ಸ್ಕೊಳ್ತಾ ಕೂತ್ಕೊಳ್ತೀಯೋ ಇದು ಅನ್ಕೊಂಡಿದ್ದಾಗ್ಲಿಲ್ವಲ್ಲ ಅಂತ ಮುಂದಿನ ಕೆಲಸವನ್ನು ಚೆನ್ನಾಗಿ ಮಾಡ್ಲಿಕ್ಕಾಗಲ್ಲ. ಸೊ ಮುಂದಿನ ಕೆಲಸವನ್ನು ಚೆನ್ನಾಗಿ ಮಾಡಬೇಕು ಅಂದರೆ ಹಿಂದಿನ ಬಿಡಬೇಕು ಅಂತ. ನನಗೆ 5ನೇ ಕ್ಲಾಸಲ್ಲಿ 40% ರಿಸಲ್ಟ್ ಬಂದಿತ್ತು ಅಂತ ಅಳ್ತಾ ಕೂತ್ರೆ SSLC 90% ಬರೋದನ್ನು ಕಳ್ಕೊಂಡಲ್ಲ ನಾನು. 5ನೇ ಕ್ಲಾಸ್ ಬಿಡು, 6ನೇ ಕ್ಲಾಸಿಗೆ ಹೋದ್ರೆ ಆಯ್ತು. SSLC ತಲೆ ಕೆಡ್ಸ್ಕೊಬೇಡ, SSLC ಸ್ವಲ್ಪ ಕಡಿಮೆ ಆಯ್ತಾ, ಡೋಂಟ್ ವರಿ. ಮಜಾ ಏನು ಗೊತ್ತಾ, ನಮ್ಮ SSLC ರಿಸಲ್ಟ್ ಕಡಿಮೆ ಆಯ್ತು ಅಂತ ಅಪ್ಪ ಅಮ್ಮ ಅಷ್ಟು ಕೂಗಾಡ್ತಿರ್ತಾರಲ್ಲ, ಅವ್ರ SSLC ರಿಸಲ್ಟ್ ಏನಾಗಿತ್ತು ಅಂತ ಅವ್ರಿಗೆ ನೆನಪೇ ಇಲ್ಲ. ನಮಗೆ ಮಾತ್ರ ಕೂಗಾಡ್ತಿರ್ತಾರೆ, ನೆನಪೇ ಇಲ್ಲ ಅವರಿಗೆ. ಅಂದರೆ ಅನೇಕ ಸಂಗತಿಗಳು ಲೈಫ್ನಲ್ಲಿ ಮರ್ತೋಗ್ತವೆ, ಆದರೆ ಲೈಫ್ನಲ್ಲಿ ನೆನಪುಳಿಯುವಂಥ ಸಂಗತಿಗಳು ಬಹಳ ಇರ್ತವಲ್ಲ, ಆ ಸಂಗತಿಗಳ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಇಟ್ ಡಸಂಟ್ ಮೀನ್ ನೀವು ಕರ್ಮವನ್ನು ಬಿಡಬೇಕು ಅಂತಲ್ಲ. ಎಫರ್ಟನ್ನು ಕಳೆದ ಬಾರಿಗಿಂತ ಒಂದು ಮುಷ್ಟಿ ಜಾಸ್ತಿ ಹಾಕೋಣ, ವಿಲ್ಸಿ ಯಾಕೆ ಬರಲ್ಲ ಅಂತ. ಕರ್ಮಕ್ಕೆ ಪ್ರತಿಫಲ ಇದ್ದೇ ಇದೆ ಅಂತ ಆದರೆ ಡೆಫಿನೆಟ್ಲಿ ಸಾಧ್ಯ ಆಗಬೇಕು. 100 ಹೆಜ್ಜೆ ನಾನು ನಡಿತೀನಿ ಅಂತಾದರೆ 100 ಹೆಜ್ಜೆ ನಂತರ ಎಲ್ಲಿ ಸೇರಬೇಕು ಅಲ್ಲಿ ಸೇರಲೇಬೇಕು. ಸೇರ್ಲಿಲ್ಲ ಅಂತಂದ್ರೆ ಒಂದು ಪ್ರಾಬ್ಲಮ್ ಏನಿರ್ಬೋದು ಅಂದರೆ ಹೆಜ್ಜೆ ಚಿಕ್ಕದಾಗಿ ಹಾಕಿದ್ದೀನಿ, ಇಲ್ಲ ಡೈರೆಕ್ಷನ್ ಚೇಂಜ್ ಮಾಡಿಬಿಟ್ಟಿದ್ದೀನಿ ಅಂತ. ದಟ್ ಈಸ್ ಡೇಂಜರಸ್. ಅದಕ್ಕೆ ಆ ಎಫರ್ಟನ್ನು ವಾಪಸ್ ಒಂದ್ಸಲ ಚೆಕ್ ಮಾಡು, ಎಲ್ಲಿ ತಪ್ಪು ಮಾಡಿದೆ ನಾನು, ಎಲ್ಲಿ ಎಫರ್ಟ್ ಹಾಕೋದ್ರಲ್ಲಿ ತಪ್ಪಾಗಿದೆ, ಡೈರೆಕ್ಷನ್ ಚೇಂಜ್ ಮಾಡಿದ್ದೀನಾ, ಎಫರ್ಟ್ ಕಡಿಮೆ ಆಗಿದೆಯಾ, ಎಲ್ಲ ಒಂದ್ಸಲ ಅನಲೈಸ್ ಮಾಡು, ಈ ಸಲ ಪರ್ಫೆಕ್ಟ್ ಮಾಡ್ತೀನಿ ಅಂತ. ದಟ್ ವಿ ಡೂ ಆ್ಯಕ್ಚುಲಿ. ಯು ನೋ ಹೌ ವಿ ಡೂ ಇಟ್? ನಾವೊಂದು ಪ್ರೋಗ್ರಾಮ್ ಆದ ತಕ್ಷಣ ಆ್ಯಕ್ಚುಲಿ ಏನು ಮಾಡ್ತಾರೆ ಬೇರೆಯವರೆಲ್ಲ, ಪ್ರೋಗ್ರಾಮ್ ಮುಗಿದ ತಕ್ಷಣ ದೇ ಗೋ ಟು ಪಾರ್ಟೀಸ್. ಪ್ರೋಗ್ರಾಮ್ ಸಕ್ಸಸ್ಫುಲ್, ಸ್ವಲ್ಪ ಏನಾದರೂ ತಿನ್ನೋಣ ಕುಡಿಯೋಣ ಅಂತ ಮಜಾ ಮಾಡ್ತಾರೆ. ಬಟ್ ವಿ ಡೋಂಟ್ ಡೂ ಇಟ್. ನಾವೇನು ಮಾಡ್ತೀವಿ, ಪ್ರೋಗ್ರಾಮ್ ಮುಗಿದ ತಕ್ಷಣ ಎಲ್ಲ ಇನ್ವಾಲ್ವ್ ಆದ ಕಾರ್ಯಕರ್ತರು ಒಂದು ಕಡೆ ಕೂತ್ಕೊಳ್ತೀವಿ ಆ್ಯಂಡ್ ವಿ ಡೂ ಅ ಬೈಟಕ್, ಒಂದು ಮೀಟಿಂಗ್ ಮಾಡ್ತೀವಿ. ಮೀಟಿಂಗಲ್ಲಿ ಏನು, ಪ್ರೋಗ್ರಾಮಲ್ಲಿ ಏನೇನು ತಪ್ಪಾಯಿತು ಅಂತ ಬರಿತೀವಿ. ಅಥವಾ ವಿಲ್ಸೆ ಈ ತಪ್ಪಾಯಿತು, ನನ್ನಿಂದ ಈ ತಪ್ಪಾಯಿತು, ಇದನ್ನು ಸರಿ ಮಾಡಲಿಲ್ಲ ಅಂತ. ಸರಿ ಮಾಡಲಿಲ್ಲ ಅಂತ ಅವ್ನು ಹೇಳ್ತಿದ್ದಾನೆ ಅಂತಂದ್ರೆ ಅರ್ಥ ಏನು ಗೊತ್ತಾ, ನೆಕ್ಸ್ಟ್ ಟೈಮ್ ಇದನ್ನೆಲ್ಲ ಯಾರು ಜವಾಬ್ದಾರಿ ತಗೊಳ್ತಾರೋ ಕ್ಲಿಯರ್ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಟೈಮ್ ಈ ತಪ್ಪಾಗದೆ ನೋಡ್ಕೊಳ್ತೀವಿ ಅಂತ. ಅರ್ಥ ಆಗ್ತಿದೆಯಾ? ಸೊ ಒಂದು ಸಲ ಎಫರ್ಟ್ ಹಾಕಿದ ನಂತರ ಒಂದು ಸಣ್ಣ ಅನಲೈಸ್ ಮಾಡಿ ಎಲ್ಲೆಲ್ಲಿ ತಪ್ಪಾಗಿದೆ ನಂದು, ಈ ಸಲ ತಪ್ಪು ಮಾಡಲ್ಲ ಅಂತ ಐಲ್ ಸಿ ಹೆಂಗಾಗುತ್ತೆ ನೋಡೋಣ ಅಂತ. ಅಷ್ಟು ಎಫರ್ಟ್ ಹಾಕ್ಲಿಕ್ಕೆ ಸಾಧ್ಯ ಆಗ್ಬಿಡ್ತು ಅಂದರೆ, ಕರೆಕ್ಷನ್ ಹಾಕ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂದರೆ ಡೆಫಿನೆಟ್ಲಿ ಪಾಸಿಬಲ್ ಕಣಮ್ಮ. ಆ್ಯಂಡ್ ಡೋಂಟ್ ವರಿ, ಎಲ್ಲ ಬರುತ್ತೆ, ಸರಿಯಾದ ಸಮಯಕ್ಕೆ ಎಲ್ಲವೂ ಸಿಗುತ್ತೆ. ಥ್ಯಾಂಕ್ ಯು. ಫೈನ್. ಏನಾದರೂ ಪ್ರಶ್ನೆ ಇಲ್ಲ ಅಂತಂದರೆ ಲೆಟ್ ಮಿ ವೈಂಡ್ ಆಫ್. ಇಲ್ವಾ? ಭಾಳ ಸಂತೋಷ ಆಯಿತು. ಯಾ ಪ್ಲೀಸ್ ಪ್ಲೀಸ್. ವೆರಿ ಗುಡ್, ಇಟ್ಸ್ ಎ ಗುಡ್ ಕ್ವೆಶನ್. ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಮೆಡಿಟೇಷನ್ ಮಾಡಬೇಕು, ಆದರೆ ಯಾವ ಥರ ಮಾಡಬೇಕು ಅನ್ನೋ ದೊಡ್ಡ ಪ್ರಶ್ನೆ ಅಷ್ಟೇ. ವಿವೇಕಾನಂದರು ಭಾಳ ಚೆನ್ನಾಗಿರೋದು ಹೇಳ್ತಾರೆ. ಆ ಮೆಡಿಟೇಷನ್ನ ಪಾರ್ಟ್ ಬೇರೆನೇ ಇದೆ. ಬಟ್ ನಾನು ಹೇಳ್ತೀನಿ ನಿಮ್ಗೆ ವಿವೇಕಾನಂದರ ಮೆಡಿಟೇಷನ್ ಏನಿದೆ ಅಂತ. ಸ್ವಾಮೀಜಿ ಏನು ಹೇಳ್ತಾರೆ ಅಂತಂದರೆ, ಮೆಡಿಟೇಷನ್ ಅಂತಂದರೆ ಕಣ್ಣು ಮುಚ್ಕೊಂಡು ಏನು ಕೂತ್ಕೋಬೇಕು ಅಂತಿಲ್ಲ. ಕಣ್ಣು ತೆಗೆದು ಹೊರಗಡೆ ನೋಡಿ, ಜನ ತುಂಬ ಸಂಕಟದಲ್ಲಿದ್ದಾರೆ, ಅವರ ಸಂಕಟವನ್ನು ಕಡಿಮೆ ಮಾಡುವಂಥ ಪ್ರಯತ್ನ ಮಾಡಿ, ದಟ್ ವಿಲ್ ಬಿ ಅ ಮೆಡಿಟೇಷನ್ ಫಾರ್ ಯು ಅಂತ ಸ್ವಾಮೀಜಿ ಹೇಳ್ತಾರೆ. ಯೌವನಕ್ಕಿರೋ ಮೆಡಿಟೇಷನ್. ಯಾಕೆ ಹಿಂಗೆ ಹೇಳ್ತಾರೆ ಗೊತ್ತಾ? ನಮ್ಮ ಮನಸ್ಸಿನ ಮೇಲೆ ಆಗಿರುವ ಇಂಪ್ರೆಷನ್ಗಳು ಹೆಂಗಿವೆ ಅಂತಂದರೆ, ಮನಸ್ಸು ಹೆಂಗಿದೆ ಅಂತಂದರೆ, ಈ ನೀರಿನ ಮೇಲೆ ಕಲ್ಲು ಹಾಕಿದರೆ ಹೆಂಗೆ ರಿಪಲ್ಸ್ ಹೇಳ್ತಾವೋ ಹಾಗೆ ಪ್ರತಿ ಆಕ್ಟಿವಿಟಿಯು ಮನಸ್ಸಿನ ಮೇಲೆ ರಿಪಲ್ಸ್ ಹೇಳ್ತವೆ. ಈ ರಿಪಲ್ ಹೆಂಗಿದೆ ಅಂತಂದ್ರೆ, ಲಾ ಆಫ್ ಅಸೋಸಿಯೇಷನ್, ಹ್ಯಾವ್ ಹರ್ಡ್ ಆಫ್ ಇಟ್? ಅಸೋಸಿಯೇಷನ್ ಲಾ ಏನು ಅಂತಂದ್ರೆ, ಏನಾದ್ರೂ ಒಂದು ಹೇಳಿದಾಗ ಅದಕ್ಕೊಂದು ಅಸೋಸಿಯೇಷನ್ ಏನಾದ್ರೂ ಬರುತ್ತೆ. ಉದಾಹರಣೆಗೆ ನಾನು ಮೈಕ್ ಅಂದ ತಕ್ಷಣ ನಿಮ್ಮ ಕಣ್ಣು ಮುಂದೆ ಒಂದು ಮೈಕ್ ಬರುತ್ತೆ, ಅಸೋಸಿಯೇಟ್ ಆಗುತ್ತೆ. ಮನಸ್ಸಿನ ಲಾ ಆಫ್ ಅಸೋಸಿಯೇಷನ್ ಹೆಂಗೆ ಅಂತಂದ್ರೆ, ನಾನು ಏನೇ ಹೇಳಿದ್ರು ಮನಸ್ಸು ಅದಕ್ಕೆ ಇನ್ನೇನೋ ಯೋಚನೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಸೇ ಲಡ್ಡು, ಮನಸ್ಸು ಎಲ್ಲೆಲ್ಲಿ ಹೋಗುತ್ತೆ ಗೊತ್ತಾ? ಕೆಲವೊಂದ್ಸಲ ಮನಸ್ಸು ಆ ಮದುವೆಯಲ್ಲಿ ತಿಂದ ಲಡ್ಡು, ಆ ದೇವಸ್ಥಾನದಲ್ಲಿ ಕೊಟ್ಟ ಲಡ್ಡು ಪ್ರಸಾದ, ಲಡ್ಡು ಅಂದ್ರೆ ಬರೀ ಲಡ್ಡು ಬರಲ್ಲ, ಕನೆಕ್ಷನ್ ಎಲ್ಲೆಲ್ಲಿಗೋ ಹೋಗಿರುತ್ತೆ ಅಂತ. ಲಾ ಆಫ್ ಅಸೋಸಿಯೇಷನ್ ಮನಸ್ಸಿಂದ ಹೆಂಗಿದೆ ಅಂತಂದ್ರೆ ವೆರಿ ಲಾಂಗ್. ಅದು ಇಲ್ಲಿ ಶುರುವಾದರೆ ಅದು ಎಲ್ಲಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ. ಸೊ ನೀವು ಒಂದು ಪ್ರಯೋಗ ಮಾಡಿ ನೋಡಿ, ಮನೆಗೆ ಹೋಗಿ ಇವತ್ತು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಮೆಡಿಟೇಷನ್ ಕೂತ್ಕೋತೀನಿ ಅಂತ. ಏನೋ ವಾಟ್ ಹ್ಯಾಪನ್ಸ್ ಇಮಿಡಿಯೇಟ್ಲಿ? ಮೆಡಿಟೇಷನ್ ಯಾಕೆ ಕೂತ್ಕೊಂಡ್ವಿ ಅಂತಂದ್ರೆ, ಚಕ್ರವರ್ತಿ ಸೂಲಿಬೇಲೆ ಅಂತ ಬಂದಿದ್ರು, ಮೆಡಿಟೇಷನ್ ಅಂತ ಹೇಳಿದ್ರು. ಇಮ್ಮಿಡಿಯೇಟ್ ಚಕ್ರವರ್ತಿ ಅಂತ ಹೆಸರು ಮಾತ್ರ ಉಳ್ಕೊಳ್ತು. ಚಕ್ರವರ್ತಿ ಅಂತ ಒಂದು ಮೂವಿ ಇತ್ತು, ಅಲ್ಲಿಗೆ ಹೋಯ್ತು. ಈ ಮೂವಿ ಆಕ್ಟರ್ ಯಾರು? ಅವನೊಬ್ಬ ನೆನಪಾದ,
ಐ ಡೋಂಟ್ ನೋ, ಮೇ ಬಿ ದರ್ಶನ್ ಇರ್ಬೋದು, ದರ್ಶನ್ ಅಂತ ನೆನಪಾದ. ದರ್ಶನ್ ಇನ್ನೊಂದು ಮೂವಿ ಬಂತು. ಆ ಮೂವಿ ಬಂದ ತಕ್ಷಣ ದರ್ಶನ್ ಮಂಡ್ಯ ಎಲೆಕ್ಷನ್ ಪ್ರಚಾರ ಯಾರಿಗೆ? ಸುಮಲತನ್ಗೆ. ಸುಮಲತನ ಗಂಡ ಯಾರು? ಅಂಬರೀಷು. ಇಂಟ್ರೆಸ್ಟಿಂಗ್. ಯು ಟ್ರೈ ದಿಸ್ ಔಟ್. ನೀವು ಹೆಂಗ್ ಕನೆಕ್ಟ್ ಆಗ್ತಾ ಹೋಗ್ತೀರಾ ಅಂತಂದ್ರೆ, ಎಲ್ಲೋ ಒಂದು 10 ನಿಮಿಷ ಆದ್ಮೇಲೆ ನಾನು ಕೂತಿದ್ಯಾಕೆ ಮೆಡಿಟೇಷನ್ ಮಾಡ್ಲಿಕ್ಕೆ ಮಾರೆ, ಎಲ್ಲಿಗೆ ಬಂದು ಸೇರಿದೆ ಅಂತ. ಎಷ್ಟು ದೂರ ಹೋಗಿರ್ತೀವಿ ಅಂತಂದ್ರೆ, ಮೆಡಿಟೇಷನ್ ಈಸ್ ದ ಟೆಕ್ನಿಕ್ ಆಫ್ ಕಟಿಂಗ್ ಆಫ್ ದಿಸ್ ಲಿಂಕ್ಸ್ ಅಂತ. ಈ ಮನಸ್ಸು ಲಾ ಆಫ್ ಅಸೋಸಿಯೇಷನ್ ಹೋಗದಂತೆ ಈ ಲಿಂಕ್ ಕಟ್ ಮಾಡೋದಿದೆಯಲ್ಲ, ಆ ಕಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಬಟ್ ಅದನ್ನು ಕಟ್ ಮಾಡ್ಲಿಕ್ಕೆ ಏನಾಗಬೇಕು ಅಂದ್ರೆ, ಇಂದ್ರಿಯಗಳ ಮೇಲೆ ಅದ್ಭುತವಾಗಿರುವಂತ ಹತೋಟಿ ಇರಬೇಕು. ಸ್ಟಾರ್ಟ್ ಅಲ್ಲಿಂದ ಆಗೋದು. ಅದಕ್ಕೆ ಯೋಗದಲ್ಲಿ 8 ಸ್ಟೆಪ್ಸ್ ಇದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ದೆನ್ ಧ್ಯಾನ ಅಂಡ್ ದೆನ್ ಸಮಾಧಿ. ಧ್ಯಾನ 7th. ನಮಗೆ ಮೊದಲನೇ ಸ್ಟೆಪ್ಪೇ ಧ್ಯಾನ ಅಂದ್ಬಿಡ್ತಾರೆ. ಇಟ್ಸ್ ರಾಂಗ್. ಮೊದಲನೇ ಸ್ಟೆಪ್ ಯಮ ನಿಯಮ. ಯಮ ನಿಯಮ ಅಂದ್ರೆ ಏನ್ ಗೊತ್ತಾ? ನಮಗೆ ನಾವು ಹಾಕೊಳ್ಳುವಂತ ಕಂಡೀಷನ್ಸು, ಅದು ಯಮ ನಿಯಮ. ಆಮೇಲೆ ಆಸನ. ಆಸನ ಅಂದ್ರೆ ಮಾಡೋ ಯೋಗಾಸನ. ಆಸನ ಯಾಕೆ ಬೇಕು ಅಂತಂದ್ರೆ 1 ಗಂಟೆ ಕೂತ್ಕೊಳ್ಳಿಕ್ಕೆ ಆಗ್ಬೇಕಲ್ಲ ಫಸ್ಟು. ಅದೇ ಆಗಿಲ್ಲ ಅಂತಂದ್ರೆ ಮೆಡಿಟೇಷನ್ ಆಗಲ್ಲ. ಆಸನ ಅಂತಂದ್ರೆ ಅದು. ಆಮೇಲೆ ಪ್ರಾಣಾಯಾಮ, ಈ ಪ್ರಾಣದ ಮೂಲಕ ಇದನ್ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ. ಆಮೇಲೆ ಪ್ರತ್ಯಾಹಾರ, ಒಂದೇ ವಸ್ತುವಿನ ಬಗ್ಗೆ ಆಲೋಚನೆ ಮಾಡುವಂತ ಕೆಪಾಸಿಟಿ. ಆಮೇಲೆ ಧಾರಣ, ಅದನ್ನು ಸುದೀರ್ಘ ಕಾಲ ಎಕ್ಸ್ಟೆಂಡ್ ಮಾಡುವಂಥದ್ದು. ಆನಂತರ ಧ್ಯಾನ. ಅದಕ್ಕೆ ಸ್ವಾಮೀಜಿ ಹೇಳಿದ್ರು, ಅರ್ಜೆಂಟ್ ಮಾಡಬೇಡ, ಮೊದಲು ಸಮಾಜದ ಸೇವೆ ಮಾಡುವಂಥ ಧ್ಯಾನವನ್ನು ಕಲ್ತ್ಕೋ. ಆಗ ಏನಾಗುತ್ತೆ, ನಿನ್ನ ಇಂದ್ರಿಯಗಳ ಮೇಲೆ ಹತೋಟಿ ಸಿದ್ಧಿಸುತ್ತೆ, ಮನಸ್ಸು ಕ್ಲೀನ್ ಆಗುತ್ತೆ, ಸುಮ್ಮನೆ ಕೂತ ತಕ್ಷಣ ಧ್ಯಾನ ಸಿದ್ಧಿಸುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಹೀಗಾಗಿ ವಿವೇಕಾನಂದರು ಹೇಳೋದು, ಭಗವದ್ಗೀತೆ ಓದೋದಕ್ಕಿಂತ ಫುಟ್ಬಾಲ್ ಆಡಿದರೆ ಭಗವಂತನಿಗೆ ಹೆಚ್ಚು ಹತ್ತಿರಕ್ಕೆ ಹೋಗ್ತೀರಾ ಅಂತ. ನನಗೂ ಫಸ್ಟ್ ಅರ್ಥ ಆಗಲಿಲ್ಲ, ಹೆಂಗಪ್ಪ ಭಗವದ್ಗೀತೆಗೂ ಫುಟ್ಬಾಲಿಗೂ. ಆಮೇಲೆ ಯಾರೋ ಹೇಳಿದ್ರು ನನಗೆ, ಭಗವದ್ಗೀತೆಯಲ್ಲಿ ಕೃಷ್ಣ ಕೊನೆಯಲ್ಲಿ ಏನು ಹೇಳ್ತಾನೆ? ಯುದ್ಧ ಮಾಡು ಅಂತ ಹೇಳಿದ್ನೋ ಇಲ್ವೋ? ಇಡೀ ಭಗವದ್ಗೀತೆ ಓದಿ ಯುದ್ಧ ಮಾಡೋಕ್ಕೆ ತಾಕತ್ತಿಲ್ಲ ಅಂತಂದ್ರೆ ಓದಿದೇನು ಉಪಯೋಗ? ಅರ್ಥ ಆಗಿದ್ದೇನು ಉಪಯೋಗ? ಮೊದಲು ತಾಕತ್ತು ಗಳಿಸಿಕೋ ಅಂತ. ಮೊದಲು ಸ್ಟ್ರಾಂಗ್ ಆಗು. ಎಷ್ಟು ಸ್ಟ್ರಾಂಗ್ ಆಗು ಅಂತಂದ್ರೆ, ಯಾವ ಸವಾಲನ್ನು ಬೇಕಿದ್ರೂ ಎದುರಿಸಬಲ್ಲೆ ಎನ್ನುವಷ್ಟು ಸ್ಟ್ರಾಂಗ್ ಆಗ್ತಿಯಲ್ಲ, ಆಗ ಮೆಡಿಟೇಷನ್ ಸಿದ್ಧಿಸುತ್ತೆ ಅಂತ. ಸೊ ಬೇಸ್ ಇರೋದು ಇಂದ್ರಿಯಗಳ ಮೇಲೆ ಹತೋಟಿನ ಹೆಂಗೆ ತಂದ್ಕೊಳ್ಳೋದು ಅಂತ. ಇಫ್ ಯು ಕ್ಯಾನ್ ಡೂ ದ್ಯಾಟ್, ಮೆಡಿಟೇಷನ್ ಸಹಜವಾಗಿ ಫಾಲೋ ಮಾಡುತ್ತೆ. ಫೈನ್, ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಯಾವಾಗಲಾದರೂ ಭೇಟಿಯಾಗೋಣ. ಜೈ ಹಿಂದ್. ಇಲ್ಲಿವರೆಗೂ ಸುದೀರ್ಘವಾಗಿ ಎಲ್ಲ ವಿದ್ಯಾರ್ಥಿನಿಯರನ್ನು ಮತ್ತು ಎಲ್ಲ ಸಭಾ ಸದಸ್ಯರನ್ನು ಅತ್ಯಂತ ತನ್ಮಯತೆಯಿಂದ ತುಂಬ ಸೊಗಸಾಗಿ ಸವಿಸ್ತಾರವಾಗಿ ತಮ್ಮ ಮಾತುಗಳ ಮೂಲಕ ನಮ್ಮೆಲ್ಲ ಮನಸ್ಸನ್ನು ಸೆರೆಗಟ್ಟಿದ್ದಂಥ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು ಹೇಳ್ತಾ ಇದ್ದರು ಕೊನೆ ಮಾತಲ್ಲಿ. ವಿವೇಕಾನಂದರು ಹೇಳಿದ ಮಾತು, ನಾವು ಜಗತ್ತಿಗೆಲ್ಲ ಎದಕ್ಕೆ ಬಂದಿದ್ದೀವಿ ಅಂದರೆ ಜಟ್ಟಿ ಆಗಲಿ. ಜಗತ್ತು ಒಂದು ಗರಡಿ ಮನೆ ಇದ್ದ ಹಾಗೆ ನಾವೆಲ್ಲ ಇಲ್ಲಿ ಜಟ್ಟಿ ಆಗ್ಲಿಕ್ಕೆ ಬಂದ್ವಿ. ಅಂತಹ ಒಬ್ಬ ಜಟ್ಟಿ ಈಗಾಗಲೇ ವೇದಿಕೆ ಮೇಲೆ ಕೂತಿದ್ದಾರೆ. ಅವರಾಗಲೇ ನಿಮಗಲ್ಲಿ ಮಾತು ಹೇಳಿದ್ದಾರೆ. ಅವರೆಲ್ಲ ನಿಮ್ಮನ್ನು ಜಟ್ಟಿ ಮಾಡಬೇಕಂತ ಬಯಸಿದ್ದಾರೆ. ಅಂತಹ ಅದ್ಭುತ ಮಾತುಗಾರಿಕೆಯಿಂದ ನಮ್ಮನ್ನೆಲ್ಲ ಇಲ್ಲಿವರೆಗೂ ಸೆರೆಗಟ್ಟಿ ತುಂಬ ಸೊಗಸಾದ ಮಾತುಗಳಂತ ಹೇಳಿದಂಥ ಚಕ್ರವರ್ತಿ ಸೂಲಿಬೆಲೆಯವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ವೇದಿಕೆ ಪರವಾಗಿ, ಎಲ್ಲ ಸಂಘಟಕರ ಪರವಾಗಿ, ಅವರೊಟ್ಟಿಗೆ ಬಂದಂಥ ಎಲ್ಲ ಮಹಿಳೆಯರಿಗೂ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಮನದಾಳದಿಂದ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಅವರಿಗೆ ನಾವು ಒಂದು ಚಿಕ್ಕ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಅವರು ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೈದ್ಯವೇ ಹೇಳೋದು ಮರ್ತೆ, ಯೂತ್ ಪಾಲಿಸಿ ಕರ್ನಾಟಕಕ್ಕೆ ಮಾಡ್ತಾ ಇದ್ದೀವಿ. ಫೈನ್, ಯೂತಿಗೊಂದು ಪಾಲಿಸಿ ಬೇಕು ಅಂತ. ನೆಕ್ಸ್ಟ್ 5 ಇಯರ್ಸ್ಗೆ 70 ಅಥವಾ 19 to 29 ನಡುವೆ ಇರುವಂಥ ಮಕ್ಕಳಿಗೆ ನಾವು ಏನು ಮಾಡಬೇಕು ಅನ್ನುವಂಥ ಕಲ್ಪನೆಗೆ ಒಂದು ಪಾಲಿಸಿ ಡಿಸೈನ್ ಮಾಡ್ತಿದ್ದೀವಿ. ಈ ಪಾಲಿಸಿಗೆ ಒಂದು ಸರ್ವೆ ಇದೆ. ಅಂಡರ್ 29 ಅವ್ರು ಮಾತ್ರ ಈ ಸರ್ವೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನನಗೇನು ಬೇಕು ಅಂತ ನೀವು ಕೇಳಬೇಕು, ಅದಕ್ಕೆ ತಕ್ಕಂಥ ಪಾಲಿಸಿ ನಾವು ಡಿಸೈನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆದರಣೀಯ ಬಾಲಸುಬ್ರಹ್ಮಣ್ಯಂ ಸರ್ ಅವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ನಾನು ಕೂಡ ಕಮಿಟಿಯಲ್ಲಿ ಇರೋದ್ರಿಂದ ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಮೀ ಆಲ್ಸೋ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ. ಒಂದು ಸರ್ವೆ ಲಿಂಕ್ ಕಳಿಸ್ಕೊಡ್ತೀನಿ ನಾನು. ನೀವು ನಾಳೆ ನಾಡಿದ್ರಲ್ಲಿ ಆ ಸರ್ವೆನ ಎಲ್ಲರೂ ಅಟೆಂಡ್ ಮಾಡಬೇಕು.
ಆನ್ಲೈನಲ್ಲೇ ಆ ಸರ್ವೆಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಿ ನಿಮ್ಗೆ ಏನೇನು ಅನ್ಸುತ್ತೋ ಅದು ಹಾಕಿ ಇಂತಿಂಥದ್ದು ನಮ್ಗೆ ಬೇಕು ಅಂತ ನೀವು ಬರೆದ್ರೆ, ಸೊ ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ನಾರ್ತ್ ಕೆನರಾದ ಹುಡುಗರಿಗೆ ನಿಜವಾಗ್ಲೂ ಏನು ಬೇಕು ಅಂತ. ಇಲ್ಲದೆ ಹೋದರೆ ನಿಮ್ಮ ವಾಯ್ಸ್ ಅಲ್ಲಿರಲ್ಲ. ಅಲ್ಲಿ ಬೆಂಗಳೂರವರೇ ತುಂಬ ಸರ್ವೆ ಅಟೆಂಡ್ ಮಾಡಿರ್ತಾರೆ, ಅವ್ರಿಗೇನು ಬೇಕೋ ಅದು ಪಾಲಿಸಿಲಿ ಬಂದ್ಬಿಡುತ್ತೆ. ಬಟ್ ನೀವು ಕೂಡ ನಾರ್ತ್ ಕೆನರಾದವರು ಕೂಡ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ನೀವು ತೋರಿಸ್ಬೇಕು. ಅದಕ್ಕೋಸ್ಕರ ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ ಸರ್. ಸಿ ಟು ಇಟ್ ದಟ್ ಎಲ್ಲರೂ ಆ ಸರ್ವೆನ ಅಟೆಂಡ್ ಮಾಡಿ ಅಂತ. ಇಲ್ಲೊಂದು 250-300 ಮಕ್ಳು ಇರ್ಬೋದಾ? ಈಗ 250 ಮಕ್ಕಳಿದ್ದೀರಾ, 250 ಜನರು ಸರ್ವೆ ಅಟೆಂಡ್ ಮಾಡಿ. ಆ ಸರ್ವೆ ಇಟ್ ಹಾರ್ಡ್ಲಿ ಟೇಕ್ ಸಮ್ 5 to 6 minutes. ಆ 6 minutes ಸರ್ವೆನ ಎಲ್ಲರೂ ಅಟೆಂಡ್ ಮಾಡಿ ಆನ್ಲೈನಲ್ಲೇ ಆ ಸರ್ವೆಗೆ ಹಾಕಿ ನನಗೊಂದು ಕಳಿಸಿ 250 ಜನ ಹಾಕಿದ್ದೀವಿ ಅಂತ. ಸೊ ದಟ್ ನೋಡ್ತೀನಿ, ನಾನೇ ಚೆಕ್ ಮಾಡ್ಲಿಕ್ಕೆ ಸಿಗುತ್ತೆ ನನಗೆ ನಾರ್ತ್ ಕೆನರಾದವ್ರಿಗೆ ಏನು ಬೇಕು ಅಂತ. ಈ ವಾಯ್ಸನ್ನು ಅಲ್ಲಿ ಬರೋ ಥರ ನಾನು ಟ್ರೈ ಮಾಡ್ತೀನಿ. ದಯವಿಟ್ಟು ಆ ಕೆಲಸ ಮಾಡಿ. ನಾನು ನಿಮ್ಮ ಸರ್ಗೆ ಆ ಲಿಂಕನ್ನು ಕಳಿಸ್ಕೊಡ್ತೀನಿ. ಧನ್ಯವಾದ. ಇಲ್ಲಿವರೆಗೂ ಶಾಂತ ರೀತಿಯಿಂದ ಸಮಚಿತ್ತದಿಂದ ಚಕ್ರವರ್ತಿ ಸುಲಿಬೆಲವರು ಹೇಳಿದಂಥ ಎಲ್ಲ ಮಾತುಗಳನ್ನು ಆಲಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿದಂಥ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ತುಂಬ ಶ್ರಮವಹಿಸಿ ಮತ್ತು ಅದನ್ನು ಕಾರ್ಯಕ್ರಮ ನಿರೂಪಣೆ ನಡೆಸಿಕೊಟ್ಟಂತಹ ನಮ್ಮ ಚಿದಾನಂದ ಗುರುಗಳಿಗೂ ಹಾಗೂ ನಮ್ಮ ವಿಧಾತ್ರಿ ಅಕಾಡೆಮಿಯ ಕೋ-ಫೌಂಡರ್ ಆದಂಥ ಶ್ರೀಯುತ ಗುರಾಜ್ ಗುರುಗಳಿಗೂ ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ವಿರಾಮಿಸ್ತೇನೆಂದು. ಧನ್ಯವಾದಗಳು ಸರ್. ಈಗ ವಂದೇ ಮಾತರಂ ಗೀತೆ ಇದೆ. ಈ ವಂದೇ ಮಾತರಂ ಗೀತೆಯ ಪೂರ್ಣ ಪಾಠ ಆದಮೇಲೆ ಫಸ್ಟ್ ಇಯರ್ನವರು ಮೊದಲು ಬಂದು ಇಲ್ಲಿ ಚಕ್ರವರ್ತಿಯವರೊಟ್ಟಿಗೊಂದು ಸಮೂಹದೊಂದು ಛಾಯಾಚಿತ್ರ ತೆಗೆದುಕೊಳ್ಳಿಕ್ಕಿದೆ. ಅದಾದಮೇಲೆ ಸೆಕೆಂಡ್ ಇಯರ್ನವರು ಬಸ್ ಇಲ್ಲೇ ಇರುತ್ತೆ, ಮತ್ತು ಹೋಗೋ ಅವಶ್ಯಕತೆಯಿಲ್ಲ, ಇಲ್ಲೇ ಇಂದ ಮನೆಗೆ ನಿರ್ಗಮನ ಮಾಡ್ಬೋದು. ವಂದೇ ಮಾತರಂ ಗೀತೆಗಾಗಿ ವಿದ್ಯಾರ್ಥಿಗಳು. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಫುಲಕಿತಯಾಮಿನೀಂ ಫುಲ್ಲಕುಸುಮಿತಾ ದ್ರುಮಧರ ಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾ ವರದಾ ಮಾತರಂ ವಂದೇ ಮಾತರಂ ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜ ಧೃತ ಕರ ಕರವಾಲೆ ಅಬಲಾಂ ಕೇನೋ ಮಾಯೆ ತೋಬಲೆ ಬಹುಬಲಧಾರಿಣಿಂ ನಮಾಮಿ ತಾರಿಣೀಂ ತ್ರಿಪುದಲವಾರಿಣೀಂ ಮಾತರಂ ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಮಿ ಪ್ರಾಣ ಶರೀರೆ ಬಾಹುದೇ ತುಮಿ ಮಾ ಶಕ್ತಿ ಹೃದಯೇ ತುಮಿ ಮಾ ಭಕ್ತಿ ತೋಮಾರೈ ಪ್ರತಿಮಾ ಗಡಿ ಮಂದಿರೇ ಮಂದಿರೇ ವಂದೇ ಮಾತರಂ. ತ್ವಮಿ ದುರ್ಗಾ ದಶ ಪ್ರಹರಣಧಾರಿಣೀಂ ಕಮಲಾ ಕಮಲದಲ ವಿಹಾರಿಣೀಂ ವಾಣೀಂ ವಿದ್ಯಾದಾಯಿನೀಂ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಫಸ್ಟ್ ಇಯರ್ ವಿದ್ಯಾರ್ಥಿಗಳು ದಯವಿಟ್ಟು ಈ ಕಡೆ ಬರಬೇಕಲ್ಲ, ಬ್ಯಾಗ್ ಅಲ್ಲಲ್ಲೇ ಬಿಡಿ. ಸರ್ ಹೌದೌದು.
ದೀಪಕ್ ಸರ್ ಸೈಡ್